ಸೇನಾಪತೀನ್ ಪಂಚಸತು ಪ್ರಮಾಪಿತಾನ್ ಹನುಮತಾ ಸಾನುಚರಾನ್ ಸವಾಹನಾನ್ ನಿಶಮ್ಯ ರಾಜ ಸಮರೋದ್ಧತೋನ್ಮುಖಂ ಕುಮಾರಮಕ್ಷಂ ಪ್ರಸಮೈಕ್ಷತಾಗ್ರತಃ ಸತಸ್ಯ ದೃಷ್ಟ್ಯಾರ್ಪಣ ಸಂಪ್ರಚೋದಿತಃ ಪ್ರತಾಪವಾನ್ ಕಾಂಚನ ಚಿತ್ರಕಾರ್ಮುಕಃ ಸಮುತ್ಪಪಾತಾಥ ಸದಸ್ಯುದೀರಿತೋ ದ್ವಿಜಾತಿ ಮುಖ್ಯೈರ್ಹವಿಷೇವ ಪಾವಕಃ ತತೋ ಮಹಾನ್ ಬಾಲದಿವಾಕರ ಪ್ರಭುಂ ಪ್ರತಪ್ತ ಜಾಂಬೂನದ ಜಾಲ ಸಂತತಂ ರಥಂ ಸಮಾಸ್ಥಾಯ ಯಯೌ ಸವೀರ್ಯವಾನ್ ಮಹಾಹರಿಂ ತಂ ಪ್ರತಿನೈಋತರ್ಷಭಃ. ಯಾವಾಗ 5 ಸೇನಾಪತಿಗಳು ನಾಶವಾಗಿ ಹೋದರೋ, ಜಂಬುಮಾಲಿ ಸಪ್ತ ಮಂತ್ರಿಸುತರು ಎಲ್ಲರೂ ನಾಶವಾಗಿ ಹೋದರೋ, ರಾವಣ ತನ್ನ ಕುಮಾರ ಮಕ್ಷಂ ಪ್ರಸಮೈಕ್ಷದಾಕ್ಷಂ ತನ್ನ ಮಗನಾದಂತಹ ಅಕ್ಷಕುಮಾರನ ಕಡೆಗೆ ಹೀಗೆ ಕಣ್ಣನ್ನು ಹೊರಳಿಸ್ತಾನಂತೆ. ಕಣ್ಣನ್ನು ಹೊರಳಿಸ್ತಿದ್ದಂತೆ ಅವನು ಸತಸ್ಯ ದೃಷ್ಟ್ಯರ್ಪಣ ಸಂಪ್ರಚೋದಿತ ಆಜ್ಞೆ ಏನ್ ಮಾಡೋದಿಲ್ಲ, ನೋಡ್ತಿದ್ದಂಗೆ ಎದ್ದಿಲ್ತಾನಂತೆ ಯುದ್ಧಕ್ಕಾಗಿ. ಹೇಗೆ ಅಂತಂದ್ರೆ ದ್ವಿಜಾತಿ ಮುಖ್ಯೈರ್ ಹವಿಷೇವ ಪಾವಕಃ, ಬ್ರಾಹ್ಮಣರು ಆಜ್ಯವನ್ನು ಹೇಗೆ ಅಗ್ನಿಯಲ್ಲಿ ಹೋಮ ಮಾಡಿದಾಗ ಅಗ್ನಿ ಉರಿಯತ್ತೋ ಹಾಗೆ ರಾವಣನ ಕಣ್ಣೋಟವೇ ಅವನಿಗೆ ಯುದ್ಧಕ್ಕೆ ಪ್ರೇರಣೆ ಆಯ್ತು. ಅಂದ್ರೆ ತಂದೆ ನನಗೆ ಆದೇಶ ಮಾಡ್ತಿದ್ದಾನೆ ಯುದ್ಧಕ್ಕೆ ನೀನು ಹೊರಡು ಅಂತ ಅರ್ಥ ಮಾಡಿಕೊಂಡು ಅಕ್ಷಕುಮಾರ ತನ್ನ ಸೇನೆ ತನ್ನ ರಥ ಎಲ್ಲವನ್ನೂ ಹೊತ್ಕೊಂಡು ಆಂಜನೇಯನ ಮೇಲೆ ಮಹಾಹರಿಂ ತಂಪ್ರತಿ ನೈರತಋಷಭ. ಮಹಾಹರಿ ಅಂತಂದ್ರೆ ಸಂಸ್ಕೃತದಲ್ಲಿ 2 ಅರ್ಥ. ಹರಿ ಅಂದ್ರೆ ಮಂಗ ಅಂತನೂ ಒಂದರ್ಥ, ಹರಿ ಅಂದ್ರೆ ಸಿಂಹ ಅಂತಲೂ ಒಂದರ್ಥ. ಅದಕ್ಕೆ ಇಲ್ಲಿ ವಾಲ್ಮೀಕಿಗಳು 2 ಅರ್ಥ ಬರೋ ತರ ಹೇಳಿದ್ದಾರೆ. ಮಹಾಹರಿ ಅಂದ್ರೆ ಆಂಜನೇಯ ವಾನರ ಜಾತಿ, ಅವನ ಮೇಲೆ ನೈಋತ ಋಷಭ. ನೈಋತರು ಅಂದ್ರೆ ರಾಕ್ಷಸರು, ಋಷಭ ಅಂದ್ರೆ ಅವರಲ್ಲಿ ಶ್ರೇಷ್ಠ, ಅವನು ಯುದ್ಧಕ್ಕೆ ಹೋದ ಅಂತ ಒಂದರ್ಥ. ಇನ್ನೊಂದು ಮಹಾಹರಿ ಅಂದ್ರೆ ಮಹಾಸಿಂಹ, ಅದ್ರ ಮೇಲೆ ಈ ಹೋರಿ, ಋಷಭ ಅಂದ್ರೆ ಹೋರಿ, ಅದು ಯುದ್ಧಕ್ಕೆ ಹೋಯ್ತು ಅಂತ. ಸಿಂಹದ ಮೇಲೆ ಹೋದ್ರೆ ಏನಾಗತ್ತೆ, ಹೋರಿ ಕತೆ ಅಷ್ಟೇ, ಸಿಂಹ ಹೊಡೆದಕ್ಕೆ ಸಾಯಿಸುತ್ತೆ. ಆ ರೀತಿಯಲ್ಲಿ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ ಇಲ್ಲಿ, ಸ್ವಾರಸ್ಯವಾಗಿರ್ತಕ್ಕಂಥದ್ದು. ಆ ರೀತಿಯಲ್ಲಿ ಅಕ್ಷಕುಮಾರ ತಾನು ತನ್ನ ಧನುಸ್ಸು ರಥ ಎಲ್ಲವನ್ನೂ ಹೊತ್ಕೊಂಡು ತನ್ನ ಸೈನ್ಯದೊಡನೆ ಆಂಜನೇಯನ ಮೇಲೆ ಯುದ್ಧಕ್ಕೆ ಬರ್ತಾನೆ. ಅವನು ಯುದ್ಧಕ್ಕೆ ಬಂದಾಗ ಆಂಜನೇಯ ಅರೆ ತೋರಣದ ಮೇಲಿರ್ತಾನೆ. ಆಂಜನೇಯನ ಮೇಲೆ ಈ ತನ್ನ ಸೈನಿಕರು ಅವರೆಲ್ಲ ಬಾಣಪ್ರಯೋಗಗಳನ್ನು ಮಾಡ್ತಾರೆ. ಆಂಜನೇಯ ಸ್ವಲ್ಪ ಹೊತ್ತು ಸುಮ್ಮನಿರ್ತಾನೆ. ಅವರ ಬಾಣಗಳನ್ನು ತಡ್ಕೊಳ್ಳೋದು, ಅವರ ಮೇಲೆ ಮರ ಎಸೆಯೋದು, ಬಂಡೆ ಎಸೆಯೋದು ಎಲ್ಲವನ್ನೂ ಮಾಡ್ತಾನೆ. ಅಕ್ಷಕುಮಾರನೊಡನೆ ಬಂದಂತಹ ಸೈನಿಕರನ್ನೆಲ್ಲ ಆಂಜನೇಯ ಹೊಡೆದಾಕ್ತಾನೆ ಬರ್ತಿದ್ದಂಗೆ. ಬಂದು ಸ್ವಲ್ಪ ಹೊತ್ತಿಗೆ ಕಡೆಗೆ ಅಕ್ಷಕುಮಾರ ಸಿಟ್ಟಿನಿಂದ ತುಂಬಾ ತೀಕ್ಷ್ಣವಾದ ಬಾಣ ಪ್ರಯೋಗಗಳನ್ನು ಮಾಡಿದರೆ ಇವನು ಏನ್ ಮಾಡ್ಬಿಡ್ತಾನೆ, ಆಂಜನೇಯ ಸಣ್ಣ ರೂಪವನ್ನು ತೆಗೆದುಕೊಂಡು ಶರಾಂತರೇ ಮಾರುತವದ್ ನಿಷ್ಪತನ್ ಮನೋಜವ ಸಂಯತಿ ಚ ಭೀಮ ವಿಕ್ರಮ. ಸಣ್ಣ ರೂಪವನ್ನು ತಗೊಂಡು ಇವನು 4-5 ಬಾಣ ಹೊಡೆದ ಅಂತ ಇಟ್ಕೊಳ್ಳಿ, ಆ ಬಾಣಗಳ ಮಧ್ಯದಲ್ಲೇ ಹೋಗ್ಬಿಡೋದು. ಬಾಣಗಳು ತಾಗ್ತಾನೆ ಇಲ್ಲ, ಎಷ್ಟೇ ಬಾಣ ಹೊಡಿಲಿ ಯಾವುದು ಆಂಜನೇಯನ ಮೈಗೆ ಬೀಳ್ತಾನೆ ಇಲ್ಲ. ಆ ರೀತಿಯಲ್ಲಿ ಅಷ್ಟನ್ನು ಆಂಜನೇಯ ಅವನ ಪ್ರಯತ್ನ, ಅವನ ವೇಗವನ್ನು ವ್ಯರ್ಥ ಮಾಡ್ತಾ ಸ್ವಲ್ಪ ಹೊತ್ತು ಆಟ ಆಡ್ತಾನೆ ಅವನ ಜೊತೆ. ಇಲ್ಲಿ ಸ್ಪಷ್ಟವಾಗಿ ಹಾಗೆ ಹೇಳಿದ್ದಾರೆ. ಪ್ರಮಾಪಣೆ ಮೇ ನಚಾಸ್ಯ ಸರ್ವಾಹವ ಕರ್ಮಶಾಲಿನಃ ಪ್ರಮಾಪಣೆ ಮೇ ಮತಿರತ್ರ ಜಾಯತೆ. ಇನ್ನು ನೋಡಕ್ ಹುಡುಗ ಅವನು ಅಕ್ಷಕುಮಾರ. ಈ ಹುಡುಗನ್ನ ನಾನು ಹೊಡೆಯೋದೇನಕ್ಕೆ ಅಂತ ಆಂಜನೇಯನಿಗೆ ದೇಹ ಇತ್ತಂತೆ, ಸ್ವಲ್ಪ ಹೊತ್ತು ಆಟ ಆಡೋಣ ಅಂತ. ಆದ್ರೆ ಹಾಗೆ ಆಗ್ತಾ ಯಾವಾಗ ಅವನು ಇನ್ನೂ ತೀಕ್ಷ್ಣವಾದ ಬಾಣ ಪ್ರಯೋಗಗಳು ಗುರಿ ಇಟ್ಟು ಆಂಜನೇಯನಿಗೆ ಹೊಡೆಯೋದು ಮಾಡಕ್ ಶುರು ಮಾಡಿದ್ನೋ, ಆಗ ಆಂಜನೇಯ ಮತ್ತೊಮ್ಮೆ ಯೋಚನೆ ಮಾಡಿ ಪ್ರಮಾಪಣಂ ಹ್ಯಸ್ಯ ಮಮಾದ್ಯ ರೋಚತೆ, ಇಲ್ಲ ಇವನನ್ನು ಮುಗಿಸೇ ಹೋಗೋದು, ಇವನನ್ನು ಮುಗಿಸ್ತೀನಿ ಅಂತ ಯೋಚನೆ ಮಾಡಿ ಆಂಜನೇಯ ಇತಿ ಪ್ರವೇಗಂತು ಪರಸ್ಯ ತರ್ಕಯನ್ ಸ್ವಕರ್ಮಯೋಗಂಚ ವಿಧಾಯ ವೀರ್ಯವಾನ್. ಅವನ ವೇಗ ಅವನ ಸಾಮರ್ಥ್ಯವನ್ನೆಲ್ಲ ಅಳೆದು ತೂಗಿ ತನ್ನ ಪರಾಕ್ರಮ ಏನು ಅಂತ ಅವನಿಗೆ ತೋರ್ಸಕ್ ಶುರು ಮಾಡ್ದ. ಇತಿ ಪ್ರವೇಗಂತು ಪರಸ್ಯ ತರ್ಕಯನ್ ಸ್ವಕರ್ಮಯೋಗಂ ಚ ವಿಧಾಯ ವೀರ್ಯವಾನ್ ಚಕಾರ ವೇಗಂ ತು ಮಹಾಬಲಸ್ತದ
मतिं च चक्रेस्य वधे महाकपिः सतस्य तानष्टः यान् महाजवान् समाहितान् भारसहान् विवर्तने जघान वीरः पथिवायु सेविते तलप्रहारैः पवनात्मजः कपिः. ಆಗ ಆಂಜನೇಯ ಯೋಚನೆ ಮಾಡ್ದ, ಇವನನ್ನ ನಾನು ಸಂಹಾರವನ್ನೇ ಮಾಡಬೇಕು ಅಂತ ಯೋಚನೆ ಮಾಡಿ ಚಕಾರವೇಗಂತೂ ಮಹಾಬಲಸ್ತದ, ಶತ್ರುವಿನ ವಿಷಯದಲ್ಲಿ ತನ್ನ ಪರಾಕ್ರಮವನ್ನು ತೋರಿಸಕ್ಕೆ ಶುರು ಮಾಡ್ದ. ವೇಗ ಅಂದ್ರೆ ಪರಾಕ್ರಮ, ತನ್ನ ಚುರುಕು. ಯುದ್ಧದಲ್ಲಿ ಚುರುಕು ತುಂಬಾ ಮುಖ್ಯ. ನಿಧಾನಕ್ಕೆ ಯುದ್ಧ ಮಾಡಿದ್ರೆ ಗೆಲುವು ಸಿಗೋಲ್ಲ. ತನ್ನ ವೇಗ, ತನ್ನ ಪರಾಕ್ರಮವನ್ನು ತೋರಿಸ್ತಾ ಅವನ 8 ಕುದುರೆಗಳು ಕಟ್ಟಿತ್ತಂತೆ ಅವನ ರಥಕ್ಕೆ, ಒಳ್ಳೆ ಬಲಶಾಲಿಯಾದಂತಹ ಕುದುರೆಗಳನ್ನು. ಅವುಗಳನ್ನು ಆಕಾಶಕ್ಕೆ ಹಾರಿ ಅಕ್ಷಯಕುಮಾರ ಆಂಜನೇಯ ಇಲ್ಲಿದ್ದಾನೆ ಬಾಣ ಹೊಡೆದ್ರೆ 2 ಸೆಕೆಂಡ್ ಕುದುರೆ ಹತ್ರ ಬರೋದು. ಒಂದೇ ಏಟು ಒಂದು ಕುದುರೆಗೆ ಅಂಗೈಯಿಂದ, ಮುಷ್ಟಿನೂ ಬೇಕಾಗಿಲ್ಲ, ಹಿಂಗೆ ಹೊಡೆದ್ರೆ ಒಂದು ಕುದುರೆ ಬಿತ್ತು, ಆಯ್ತು. ಇನ್ನೊಂದು ಕಡೆಗೆ ಹಾರೋದು, ಅವನು ಆ ಕಡೆಗೆ ಬಾಣ ಬಿಟ್ಟು ವಾಪಸ್ ಬಂದು ಇನ್ನೊಂದು ಕುದುರೆಗೆ ಹೊಡೆಯೋದು. ಹೀಗೆ ಆಂಜನೇಯ 8 ಹೊಡೆತಗಳಿಂದ ಆ 8 ಕುದುರೆಗಳನ್ನು ಹೊಡೆದು ಬಿಸಾಕ್ದ. 8 ಕುದುರೆಗಳು ಭೂಮಿಗೆ ಬಿದ್ದೋಯ್ತು. ಬೀಳ್ತಿದ್ದಂತೆ ಆ ರಥದ ಮೇಲೆ ಒಂದ್ಸಲ ಕೂತ. ರಥ ಆಯ್ತು ತುಂಡು ತುಂಡು, ರಥ ಇನ್ನೇನು ಉಳಿದಿಲ್ಲ, ಮುಗಿದೋಯ್ತು ರಥ. ಕೂರ್ತಿದ್ದಂಗೆ ಗುದ್ದು ಇಲ್ಲ, ಕೂತ. ಭಾರಕ್ಕೆ ರಥದ ಗಾಳಿಗಳೆಲ್ಲ ಮುರಿದೋಯ್ತು, ರಥದ ಮೂಕಿ ಮರ ಮುರಿದೋಯ್ತು, ರಥ ಕೆಳಗೆ ಬಿತ್ತು. ಯಾವಾಗ ಆ ಸುಗ್ರೀವನ ಮಂತ್ರಿಯಾದಂತಹ ಆಂಜನೇಯನಿಂದ ರಥ ಮುರಿದೋಯ್ತೋ ತತ್ಕ್ಷಣ ಅಕ್ಷಯಕುಮಾರ ಆ ರಥವನ್ನು ಬಿಟ್ಟು ರಥದಿಂದ ನೆಗೆದು ಆಕಾಶಕ್ಕೆ ಹಾರಬಿಟ್ಟ. ಅವನು ಕಾಮರೂಪಿ, ಕಾಮವಾಗಿರ್ತಕ್ಕಂತಹ ಶಕ್ತಿಗಳು ರಾಕ್ಷಸರಿಗೆ ಸಹಜವಾಗಿತ್ತು. ಹೇಗೆ ಆಂಜನೇಯನಿಗೆ ಕಾಮರೂಪ ಶಕ್ತಿ, ರೂಪ ಬದಲಾವಣೆ, ಆಕಾಶದಲ್ಲಿರೋದು ಶಕ್ತಿಗಳಿತ್ತೋ ರಾಕ್ಷಸರಿಗೂ ಅದಿತ್ತು. ಆದ್ರೆ ದೈಹಿಕ ಸಾಮರ್ಥ್ಯ ಆಂಜನೇಯನ ಕೂದಲಿಗೂ ಯಾರು ಸಮ ಅಲ್ಲ ಅನ್ನೋದು ಸತ್ಯ. ಆ ರೀತಿಯಲ್ಲಿ ಅವನು ತನ್ನ ಖಡ್ಗ ಬಿಲ್ಲುಗಳನ್ನು ಇಟ್ಕೊಂಡು ಆಕಾಶಕ್ಕೆ ಹೋಗಿ ನಿಂತ್ಕೊಂಡು ಅಲ್ಲಿಂದ ಆಂಜನೇಯನ ಮೇಲೆ ಬಾಣ ಪ್ರಯೋಗವನ್ನ ಮಾಡೋದಕ್ಕೆ ಶುರು ಮಾಡಿದ. ತತಸ್ಥಲೇನಾಭಿಹತೋ ಮಹಾರಥಃ ಸತಸ್ಯ ಪಿಂಗಾಧಿಪ ಮಂತ್ರಿ ನಿರ್ಜಿತಃ ಪ್ರಭಗ್ನ ನೀಡಃ ಪರಿಮುಕ್ತ ಕೂಬರಃ ಪಪಾತ ಭೂಮೌ ಹತವಾಜಿರಂಬರಾತ್ ಸತಂ ಪರಿತ್ಯಜ್ಯ ಮಹಾರಥೋ ರಥಂ ಸಕಾರ್ಮುಕಃ ಖಡ್ಗಧರಃ ಖಮುತ್ಪತನ್ ತತೋಭಿಯೋಗಾದೃಶಿರುಗ್ರವೀರ್ಯವಾನ್ ವಿಹಾಯ ದೇಹಂ ಮರುತಾಮಿವಾಲಯಂ. ಇದಕ್ಕೆ ಅರ್ಥವನ್ನು ಹೇಳಿಬಿಟ್ಟೆ. ಅದು ನಾನು 9 ಶ್ಲೋಕಾನ್ ಒಟ್ಟಿಗೆ ಕೊಟ್ಟಿದ್ದೀನಿ, ಅವಳು 3 ಹೊಡಿತಿದ್ದಾಳೆ, ನಾನು ಸ್ವಲ್ಪ ಮುಂದಕ್ಕೆ ಹೋಗ್ಬಿಡ್ತ ಅರ್ಥ. ಆಂಜನೇಯ ಆ ರಥವನ್ನ ಭಂಗ ಮಾಡ್ತಿದ್ದಂತೆ ಈ ಅಕ್ಷಯಕುಮಾರ ತನ್ನ ಖಡ್ಗ ಬಿಲ್ಲುಗಳನ್ನು ಹಿಡಿದುಕೊಂಡು ಆಕಾಶಕ್ಕೆ ಹಾರ್ತಾನೆ. ತಥೋಭಿಯೋಗ ದೃಶಿರುಗ್ರವೀರ್ಯವಾನ್ ವಿಹಾಯ ದೇಹಂ ಮರುತಾಮಿವಾಲಯಂ. ಹೇಗೆ ಉಗ್ರವಾದಂತಹ ತಪಸ್ಸು ಮಾಡಿದ ಋಷಿ ತನ್ನ ದೇಹವನ್ನು ಬಿಟ್ಟು ಸ್ವರ್ಗಲೋಕಕ್ಕೆ ಹೊರಟೋಗ್ತಾನೋ ಹಾಗೆ ಅಕ್ಷಯಕುಮಾರ ತನ್ನ ರಥವನ್ನು ಬಿಟ್ಟು ಮೇಲಕ್ಕೆ ಹೋಗಿ ನಿಂತ್ಕೊಂಡಂತೆ ಏನಾಯಿತು ಅಂತಂದ್ರೆ ಕಪಿಸ್ತತಸ್ತ ತತಃ ಕಪಿಸ್ತಂ ವಿಚರಂತಮಂಬರೇ ಪತತ್ರಿರಾಜಾನಿಲ ಸಿದ್ಧ ಸೇವಿತೆ ಸಮೇತ್ಯ ತಂ ಮಾರುತ ತುಲ್ಯ ವಿಕ್ರಮಃ ಕ್ರಮೇಣ ಜಗ್ರಾಹ ಸಪಾದಯೋರ್ದೃಢಂ ಸತಂ ಸಮಾವಿಧ್ಯ ಸಹಸ್ರಶಃ ಕಪಿಃ ಮಹೋರಗಂ ಗೃಹ್ಯ ಇವಾಂಡಜೇಶ್ವರಃ ಮುಮೋಚ ವೇಗಾತ್ ಪಿತೃತುಲ್ಯ ವಿಕ್ರಮೋ ಮಹೀತಲೆ ಸಂಯತಿ ವಾನರೋತ್ತಮಃ ಸಭಗ್ನ ಬಾಹೂರುಕಟಿ ಶಿರೋಧರಃ ಕ್ಷರನ್ನ ಸಂನಿರ್ಮಥಿತಾಸ್ತಿಲೋಚನಃ
ಪ್ರಭಿನ್ನ ಸಂಧಿ ಪ್ರವಿಕೀರ್ಣ ಬಂಧನೋ ಹತಃ ಕ್ಷಿತೋ ವಾಯುಸುತೇನ ರಾಕ್ಷಸಃ. ಯಾವಾಗ ಅಕ್ಷಕುಮಾರ ಆಕಾಶದಲ್ಲಿ ನಿಂತ್ಕೊಂಡು ಬಾಣ ಪ್ರಯೋಗ ಮಾಡಕ್ ಶುರು ಮಾಡಿದ್ನೋ ಆಂಜನೇಯ ನೋಡ್ದ. ನೋಡಿ ಕೆಳಗಿಂದ ಹಾರು ಹೋಗಿ ಅವನ್ ಕಾಲು ಹಿಡ್ಕೊಂಡ್ಬಿಟ್ಟ. ಅವನ್ ಕಾಲು ಏನಾಯ್ತು ನೋಡ್ತಿದ್ದಾನೆ. ಹಿಡ್ಕೊಂಡು ತತ್ಕ್ಷಣ ಆಂಜನೇಯ ಅವನನ್ನ 1000 ಬಾರಿ ಸುತ್ತಿಸ್ಬಿಟ್ಟ. ಹೇಗೆ ಆಕಾಶದಲ್ಲಿ ಬಟ್ಟೆ ಒಗಿತೀವಲ್ಲ, ಬಟ್ಟೆ ಎತ್ತಾಕ್ಬೇಕಲ್ಲ, ಹಾಗೆ ಸುತ್ತಿಸಿ ಹೇಗೆ ಗರುಡ ಹಾವನ್ನು ಹಿಡ್ಕೊಂಡು ಹಾರತಾನೋ ಆ ರೀತಿಯಲ್ಲಿ ಹಿಡ್ಕೊಂಡು ಹಾರಿ ಅವನನ್ನ ಸುತ್ತಿಸಿ ಭೂಮಿಯ ಮೇಲೆ ಆ ವಾಯುವಿಗೆ ಸಮನಾದಂತಹ ಪರಾಕ್ರಮ ಅವನನ್ನು ಒಗೆದು ಬಿಟ್ಟ. ಆಕಾಶದಿಂದ ಹೀಗೆ ಬಟ್ಟೆ ಒಗಿತೀವಲ್ಲ ಹಾಗೆ ಭೂಮಿಗೆ ಒಗೆದು ಬಿಟ್ಟ. ಒಗೀತಿದ್ದಂಥವನು ಅವನ ತೋಳು, ತಲೆ, ಸೊಂಟ, ಎದೆ ಎಲ್ಲವೂ ಮುರಿದೋಗ್ಬಿಡ್ತು. ಮುರಿದೋಗಿ ರಕ್ತಗಳ ಸುರಿತಾ ಇದೆ. ಕಣ್ಣುಗಳೆಲ್ಲ ಹೊರಗೆ ಬಂದ್ಬಿಡ್ತು. ಎಲ್ಲ ಸಂಧಿ ಭಾಗಗಳು ಮುರಿದೋಯ್ತು. ಅವನು ಪ್ರಕೀರ್ಣ ಬಂಧನೋ ಹತಃ ಕ್ಷಿತೋ ವಾಯುಸುತೇನ ರಾಕ್ಷಸಃ. ಬಿದ್ದು ಒಂದೇ ಕ್ಷಣದಲ್ಲಿ ಪ್ರಾಣತ್ಯಾಗವನ್ನು ಮಾಡ್ದ ಅಕ್ಷಕುಮಾರ. ಅಂದ್ರೆ ಆಂಜನೇಯ ಒಂದೇ ಹೊಡೆದಿದ್ದು, ಎತ್ತಿ ಬಟ್ಟೆ ಒಗೆದಂತ ಒಗೆದ. ಅಕ್ಷಕುಮಾರ ಹೋದ. ಅಕ್ಷಕುಮಾರ ಹೋಗ್ತಿದ್ದಂಗೆ ಆಂಜನೇಯ ಮತ್ತೊಮ್ಮೆ ಅದೇ ತೋರಣವನ್ನ ಹತ್ತೋಗಿ ಕೂತ್ಕೋತಾನೆ. ಎಲ್ಲಾ ದೇವತೆಗಳು, ಋಷಿಗಳು ಎಲ್ಲರೂ ಆಂಜನೇಯನ ಪರಾಕ್ರಮವನ್ನ ತುಂಬಾ ಪ್ರಶಂಸೆ ಮಾಡ್ತಾರೆ. ಸುರೇಶ್ಚ ಸೇಂದ್ರಿ ಭೃಷದಾತ ವಿಸ್ಮಯೇ. ಅವರಿಗೆ ಆಶ್ಚರ್ಯವಾಗಿಬಿಡುತ್ತೆ ಆಂಜನೇಯನ ಪರಾಕ್ರಮವನ್ನು ನೋಡಿ. ಎಂಥ ಸಾಮರ್ಥ್ಯ ಆಂಜನೇಯನದು ಅಂತ ಅವರು ತುಂಬಾ ಸಂತೋಷ ಪಡ್ತಿದ್ದಾರೆ. ಆ ಸಮಯದಲ್ಲಿ ರಾವಣನಿಗೆ ಈ ವಿಷಯ ಗೊತ್ತಾಗಿ ರಾವಣ ಏನ್ ಮಾಡದ ಅಂತಂದ್ರೆ ತತಸ್ತು ರಕ್ಷೋಧಿಪತಿರ್ಮಹಾತ್ಮಾ ಹನುಮತಾಕ್ಷೇ ನಿಹತೆ ಕುಮಾರೇ ಮನಸ್ಸಮಾಧಾಯ ತದೇಂದ್ರಕಲ್ಪಂ ಸಮಾಧಿದೇಶೇಂದ್ರಜಿತಂ ಸರೋಷಾತ್ ತ್ವಮಸ್ತ್ರವಿಚ್ಛಸ್ತ್ರವಿದಾಂ ವರಿಷ್ಠಃ ಸುರಾಸುರಾಣಾಮಪಿ ಶೋಕದಾತಾ ಸುರೇಷು ಸೇಂದ್ರೇಷು ತದ್ ದೃಷ್ಟಕರ್ಮ ಪಿತಾಮಹಾರಾಧನ ಸಂಚಿತಾಸ್ತ್ರಃ. ಆಗ ರಾವಣನಿಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಂಗೆ ಅವನಿಗೆ ಅನ್ನಿಸ್ತಂತೆ, ಈ ಕೆಲಸವನ್ನ ನಾನು ಇಲ್ಲದೇ ಇದ್ರೆ ಇಂದ್ರಜಿತು ಇಬ್ರು ಹೋಗದೆ ಆ ಕಪಿಯನ್ನು ಏನೂ ಮಾಡೋದಕ್ಕಾಗಲ್ಲ ಅಂತ ಅನಿಸಿ ತಾನೇ ಏನಕ್ಕೆ ಹೋಗ್ಬೇಕು ಅಂತ ಇಂದ್ರಜಿತುವಿನ ಕಡೆಗೆ ನೋಡ್ದ. ಇಂದ್ರಜಿತು ರಾವಣನ ಮೊದಲನೇ ಮಗ. ಅವನನ್ನು ನೋಡಿ ಏನ್ ಹೇಳ್ದ ಅಂತಂದ್ರೆ ತ್ವಮಸ್ತ್ರವಿತ್ ಶಸ್ತ್ರಭೃತಾಂ ವರಿಷ್ಠ. ಇಂದ್ರಜಿತು ನೀನು ಶಸ್ತ್ರಧಾರಿಗಳಲ್ಲಿ ಶ್ರೇಷ್ಠ, ಎಲ್ಲಾ ಅಸ್ತ್ರವನ್ನು ತಿಳಿದಿರ್ತಕ್ಕಂಥವನು ನೀನು. ಎಲ್ಲ ಸುರಾಸುರರಿಗೂ ರಣರಂಗದಲ್ಲಿ ಶೋಕವನ್ನುಂಟು ಮಾಡಿದೀಯಾ. ಸುರಾಸುರರಲ್ಲೂ ಸಹ ನಿನ್ನ ಪರಾಕ್ರಮ ಎಲ್ಲರಿಗೂ ತಿಳಿದಿದೆ. ನೀನು ಪಿತಾಮಹಾರಾಧನ ಸಂಚಿತಾಸ್ತ್ರ, ಸಾಕ್ಷಾತ್ ಬ್ರಹ್ಮನನ್ನ ತಪಸ್ಸು ಮಾಡಿ ಅವನಿಂದಲೇ ಎಲ್ಲ ಅಸ್ತ್ರಗಳನ್ನು ಪಡೆದಿದೀಯಾ. ನೀನು ಈ ಯುದ್ಧಕ್ಕೆ ಹೋಗೋ. ವದಸ್ತ್ರಬಲಮಾಸಾಧ್ಯ ತವಾಸ್ತ್ರಬಲಮಾಸಾದ್ಯ ನಾಸುರಾನಮರುದ್ಗಣಾಃ ನ ಶೇಕುಃ ಸಮರೇ ಸ್ಥಾತುಂ ಸುರೇಶ್ವರ ಸಮಾಶ್ರಿತಾಃ ನ ಕಶ್ಚಿತ್ ತ್ರಿಷು ಲೋಕೇಷು ಸಂಯುಗೇನ ಗತಶ್ರಮಃ ಭುಜವೀರ್ಯಾಭಿಗುಪ್ತಶ್ಚ ತಪಸಾ ಚಾಭಿರಕ್ಷಿತಃ ದೇಶಕಾಲ ವಿಭಾಗಜ್ಞಃ ತ್ವಮೇವ ಮತಿ ಸತ್ತಮಃ. ನಿನ್ನ ಅಸ್ತ್ರಬಲದ ಮುಂದೆ ಅಸುರರು, ಮರುದ್ಗಣಗಳು ಎಲ್ಲರೂ ಸಹ ಇಂದ್ರನನ್ನು ಆಶ್ರಯಿಸಿದ್ದರೂ ಸಹ ಯುದ್ಧದಲ್ಲಿ ನಿನ್ನ ಮುಂದೆ ಅವರಿಗೆ ಗೆಲ್ಲಕ್ಕಾಗಿಲ್ಲ. ನೀನು ನಿನ್ನನ್ನ ಲೋಕದಲ್ಲಿ
ಯಾರೂ ಸಹ ಯುದ್ಧದಲ್ಲಿ ಎದುರಿಸಿ ಆಯಾಸವಿಲ್ಲದೆ ಹೋಗಿಲ್ಲ, ಅಂದ್ರೆ ಸೋಲದೆ ಹೋಗಿಲ್ಲ, ನಿನ್ನೊಡನೆ ಯುದ್ಧ ಮಾಡಿ ಕಷ್ಟವನ್ನು ಪಡೆದೇ ಹೋಗಿಲ್ಲ. ನೀನು ಮಹಾಪರಾಕ್ರಮಶಾಲಿ, ಮತ್ತೆ ತಪಸ್ಸಿನಿಂದಲೂ ಕೂಡಿದೀಯ. ದೈಹಿಕವಾಗಿಯೂ ಸಾಮರ್ಥ್ಯವಿದೆ, ಹಾಗೆ ತಪಸ್ಸಿನಿಂದಲೂ ಅನೇಕ ವರಗಳನ್ನು ಪಡ್ಕೊಳ್ಳೋದು, ಅನೇಕವಾಗಿರ್ತಕ್ಕಂತಹ ಮಾಯಾಯುದ್ಧಗಳನ್ನು ತಿಳ್ಕೊಳ್ಳೋದು ಎಲ್ಲವೂ ನಿನಗೆ ಆ ಅನುಗ್ರಹವಿದೆ. ಆದ್ದರಿಂದ ನೀನು ದೇಶಕಾಲ ವಿಭಾಗಜ್ಞ. ಯುದ್ಧದ ಸಮಯದಲ್ಲಿ ಯಾವ ಕಾಲದಲ್ಲಿ ಯಾವ ಅಸ್ತ್ರವನ್ನು ಪ್ರಯೋಗ ಮಾಡಬೇಕು, ಯಾವ ಜಾಗದಲ್ಲಿ ಯಾವ ರೀತಿಯ ನಡೆ ಇರಬೇಕು ಎಂಬತಕ್ಕಂತಹ ಜ್ಞಾನಗಳನ್ನುಳ್ಳವನ್ ನೀನು ಮಹಾಮೇಧಾವಿ ಅಂತ ಹೇಳ್ತಾ ಇದ್ದಾನೆ. ಶಕ್ಯಂ ತೇಸ್ತ್ಯಶಕ್ಯಂ ಸಮರೇಷು ಕರ್ಮಣಾ ನ ತೇಸ್ತ್ಯ ಕಾರ್ಯಂ ಮತಿ ಪೂರ್ವ ಮಂತ್ರಣೆ ನ ಸೋಸ್ತಿ ಕಶ್ಚಿತ್ ತ್ರಿಷು ಸಂಗ್ರಹೇಷು ವೈ ನ ವೇದಯಸ್ತೇಸ್ತ್ರಬಲಂ ಬಲಂಚತೆ ಮಮಾನುರೂಪಂ ತಪಸೋ ಬಲಂಚತೆ ಪರಾಕ್ರಮಚ್ಛಾಸ್ತ್ರ ಬಲಂಚ ಸಂಯುಗೆ ನ ತ್ವಾಂ ಸಮಾಸಾದ್ಯ ರಣಾವಮರ್ದೆ ಮನಶ್ರಮಂ ಗಚ್ಚತಿ ನಿಶ್ಚಿತಾರ್ಥಂ. ನಿನಗೆ ನಿನ್ನನ್ನ ಸಮರದಲ್ಲಿ ಎದುರಿಸೋಕೆ ಯಾರಿಗೂ ಆಗಲ್ಲ. ನಟೇಸ್ತ್ಯ ಕಾರ್ಯಂ ಮತಿಪೂರ್ವ ಮಂತ್ರಣೆ. ನೀನು ಯೋಚನೆ ಮಾಡಿ ಯಾವ ರೀತಿಯಲ್ಲಿ ಗೆಲ್ಲಬೇಕೋ ಆ ರೀತಿಯಲ್ಲಿ ಆಡ್ತೀಯ ಯುದ್ಧವನ್ನ, ಆ ರೀತಿಯಲ್ಲಿ ಯುದ್ಧ ಮಾಡ್ತೀಯ. ನಿನಗೆ ಯುದ್ಧದಲ್ಲಿ ಅಕಾರ್ಯ ಅನ್ನೋದಿಲ್ಲ. ನಾನು ಹಿಂದಿಂದ ಹೊಡಿಬಾರ್ದು, ಪಕ್ಕದಿಂದ ಹೊಡಿಬಾರ್ದು, ಅದೆಲ್ಲ ಏನಿಲ್ಲ. ಗೆಲುವು ಅಷ್ಟೇ. ನಾನು ಹೇಗಿದೆಯೋ ನೀನು ಹಾಗೆ ಇದೆಯಾ ಅಂತ ಅದನ್ನೇ ಹೇಳ್ತಾನೆ. ಮಮಾನುರೂಪಂ ತಪಸೋ ಬಲಂಚತೆ ಪರಾಕ್ರಮಶ್ಚ ಅಸ್ತ್ರ ಬಲಂಚ ಸಂಯುಗೆ. ನನಗೆ ಯಾವ ರೀತಿಯ ಸಾಮರ್ಥ್ಯ, ಯಾವ ರೀತಿಯ ಪರಾಕ್ರಮ ನನ್ನಲ್ಲಿದ್ಯೋ, ನನಗೆ ಅನುರೂಪವಾದಂತಹ ತಪಸ್ಸಿನ ಬಲ, ಪರಾಕ್ರಮ, ಬುದ್ಧಿ, ಯುದ್ಧದಲ್ಲಿ ಮಾಡತಕ್ಕಂತಹ ಮೋಸಗಳು ಎಲ್ಲವೂ ನಿನಗಿದೆ. ಮೋಸ ಅಂತ ಹೇಳ್ತಿಲ್ಲ, ಅದೇ ಅರ್ಥ ಅಲ್ಲಿ. ಏನೋ ನತೇಸ್ತ್ಯ ಕಾರ್ಯಂ ಮತಿ ಪೂರ್ವ ಮಂತ್ರನೆ. ಅಕಾರ್ಯ ಯಾವುದೂ ಇಲ್ಲ ಅಂತ. ಯುದ್ಧಕ್ಕೆ ಹೊರಟಾಗ ಗೆಲುವು ಮುಖ್ಯ. ಇವತ್ತು ಕೆಲವು ಜನ ಹೇಳ್ತಾರಲ್ಲ, ನಾವು ಆಟ ಆಡಕ್ಕೆ ಹೋದ್ರೆ ಗೆಲುವು ಮುಖ್ಯ, ನ್ಯಾಯ ಇಲ್ಲ ಆಮೇಲೆ ಇಂತ. ಅದೆಲ್ಲ ಬೇರೆ. ಗೆಲುವು ತುಂಬಾ ಮುಖ್ಯ. ನೀನು ಗೆಲುವನ್ನು ತುಂಬಾ ಮುಖ್ಯ. ನಿನ್ನನ್ನು ಯುದ್ಧದಲ್ಲಿ ಯಾರಾದರೂ ಅವರು ನಿನ್ನ ಎದುರಿಗೆ ಹೋದ್ರೆ ಅವರು ಸೋಲದೆ, ಅವರ ಶ್ರಮವನ್ನು ಪಡೆದೆ ಯಾವತ್ತೂ ವಾಪಸ್ ಹೋಗಿಲ್ಲ ನಿನಗೆ. ನಮ್ಮ ಪರಿಸ್ಥಿತಿ ಇವಾಗ ಏನಾಗಿದೆ ಅಂತಂದ್ರೆ, ನಿಹತಾಃ ಕಿಂಕರಾಃ ಸರ್ವೇ ಜಂಬುಮಾಲಿ ಚ ರಾಕ್ಷಸಃ ಅಮಾತ್ಯ ಪುತ್ರಾ ವೀರಾಶ್ಚ ಪಂಚಸೇನಾಗ್ರಯಾಯಿನಃ ಬಲಾನಿ ಸುಸಮೃದ್ಧಾನಿ ಸಾಶ್ವನಾಗರಥಾನಿ ಚ ಸಹೋದರಸ್ತೆ ದಯಿತಃ ಕುಮಾರೋಕ್ಷಶ್ಚ ಸೂದಿತಃ ನ ಹಿ ತೇಷ್ವೇವ ಮೇ ಸಾರೋ ಯಸ್ತ್ವಯಿ ಯರಿ ನಿಷೂದನಃ. ನಮ್ಮ ಕಿಂಕರರೆಲ್ಲರೂ ನಾಶವಾಗಿ ಹೋದರು. 80,000 ಕಿಂಕರನ್ನು ಕಳಿಸಿದ್ದೆ, ಅವರೆಲ್ಲ ಸತ್ತೋದ್ರು. ಜಂಬುಮಾಲಿ ಹೋದ. ಪ್ರಹಸ್ತ ರಾವಣನ ಸೇನಾಧಿಪತಿ, ಮಂತ್ರಿಯೂ ಹೌದು ಸೇನಾಧಿಪತಿಯೂ ಹೌದು. ಅವನ ಮಗ ಜಂಬುಮಾಲಿ ಹೋದ. ಅಮಾತ್ಯರ ಮಕ್ಕಳು ಹೋದರು. ಸೇನಾಪತಿಗಳು ಹೋದರು. ಬಲಾನಿ ಸುಸಮೃದ್ಧಾನಿ ಶಾಶ್ವನಾಗರಥಾನಿ ಚ. ದೊಡ್ಡದಾದಂತಹ ಸೈನ್ಯವೇ ನಮ್ದು ನಾಶವಾಗೋಯ್ತು. ಬಲಸ್ತ್ರಿಭಾಗ ಕ್ಷಪಿತ ಮುಂದೆ ಬರುತ್ತೆ. 3ನೇ ಒಂದು ಭಾಗ ರಾವಣನ ಬಲ ನಾಶವಾಗೋಯ್ತು ಅಂತ ಆಂಜನೇಯನ ಯುದ್ಧದಲ್ಲಿ. ಹಾಗೆ ನಮ್ಮ ತುಂಬಾ ಸೈನ್ಯ ನಾಶವಾಗೋಯ್ತು. ನಿನಗೆ ತುಂಬಾ ಪ್ರೀತಿಪಾತ್ರನಾದಂತಹ, ದಯಿತಃ ಅಂದ್ರೆ ಪ್ರೀತಿಪಾತ್ರ ಅಂದರ್ಥ, ನಿನ್ನ ದಯಿತನಾದಂತಹ ತಮ್ಮನಾದಂತಹ ಅಕ್ಷಕುಮಾರನು ನಾಶವಾಗಿ ಹೋಗಿದ್ದಾನೆ. ನತು ತೇಷ್ವೇವ ಮೇಸಾರೋ ಯಸ್ತ್ವಯಿ ಎರನಿಶೋಧನ. ಅವರಲ್ಲಿ ನಿನ್ನಲ್ಲಿ ಯಾವ ಸಾರ, ನನಗೆ ನಿನ್ನ ಮೇಲೆ ಯಾವ ವಿಶ್ವಾಸ, ಯಾವ ನಂಬಿಕೆ ಇದೆಯೋ ಅವರ ಮೇಲೆ ಆ ವಿಶ್ವಾಸ ನಂಬಿಕೆ ನನಗಿರಲಿಲ್ಲ. ಅವರೆಲ್ಲ ಯುದ್ಧ ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ನಿನ್ನ ಮೇಲೆ ನನಗೆ ಪೂರ್ಣ ವಿಶ್ವಾಸವಿದೆ. ನಿನ್ನ ಸಾಮರ್ಥ್ಯದ ಮೇಲೆ ಏನು ಯುದ್ಧಕ್ಕೆ ಹೋಗೋ. ಇದು ಒಳ್ಳೆಯ ಯೋಚನೆಯಲ್ಲ, ರಾಜ ಮಕ್ಕಳನ್ನೇ ಯುದ್ಧಕ್ಕೆ ಕಳಿಸೋದು ಅನ್ನೋದು. ಆದ್ರೆ ಯುದ್ಧವನ್ನು ಎಲ್ಲಾ ರೀತಿಯಲ್ಲೂ ಮಾಡಬೇಕು. ಎಲ್ಲರೊಡನೆಯೂ ಯುದ್ಧವನ್ನು ಮಾಡಿ ಎಲ್ಲವನ್ನು ಕಲಿಯಬೇಕು ಯುದ್ಧದಲ್ಲಿ ಅಂತ ಹೇಳ್ತಾ
ಆಂಜನೇಯ ರಾವಣ ಅವನ ಶಕ್ತಿ, ಆ ಕಪಿಯ ಸಾಮರ್ಥ್ಯ, ನಿನ್ನ ಸಾಮರ್ಥ್ಯ ಎಲ್ಲವನ್ನು ನೋಡಿಕೊಂಡು ಯುದ್ಧವನ್ನು ಮಾಡಿ ಆ ಕಪಿಯನ್ನು ಹಿಡ್ಕೊಂಡ ಬಾ ಅಂತ ಹೇಳಿದಾಗ ಇಂದ್ರಜಿತು ತಾನು ಸೈನ್ಯ ಸಮೇತನಾಗಿ ಆಂಜನೇಯನ ಮೇಲೆ ಯುದ್ಧಕ್ಕೆ ಬರ್ತಾನೆ. ಯುದ್ಧದಲ್ಲಿ ಹೀಗೆ ಅನೇಕ ಬಾಣಪ್ರಯೋಗಗಳನ್ನು ಮಾಡ್ತಾನೆ. ಆಂಜನೇಯ ಅದಷ್ಟನ್ನು ಆಕಾಶದಲ್ಲಿ ಸಂಚಾರ ಮಾಡೋದರ ಮೂಲಕ ವ್ಯರ್ಥವನ್ನು ಮಾಡ್ತಾ ಆಂಜನೇಯ ಇಂದ್ರಜಿತುವಿನ ಮೇಲೆ ಬಂಡೆ ಎಸೆದ್ರೆ ಇಂದ್ರಜಿತು ಅದನ್ನ ಬಾಣಪ್ರಯೋಗದಿಂದ ಪುಡಿ ಮಾಡೋದು, ಮರಗಳನ್ನು ಎಸೆದ್ರೆ ಅದನ್ನು ಕತ್ತರಿಸೋದು, ಇಂದ್ರಜಿತು ಬಾಣಗಳನ್ನು ಹೊಡೆದ್ರೆ ಆಂಜನೇಯ ಅದನ್ನು ತಪ್ಪಿಸ್ಕೊಳ್ಳೋದು. ಹೀಗೆ ತುಂಬಾ ಹೊತ್ತು ಯುದ್ಧವಾಗುತ್ತೆ. ಯಾವುದೇ ಅಸ್ತ್ರಗಳನ್ನು ಹೊಡೆದಾಗಲೂ ಏನು ಆಗದೆ ಇದ್ದಾಗ ಇಂದ್ರಜಿತುಗೆ ಯೋಚನೆ ಬರುತ್ತೆ ಯುದ್ಧದಲ್ಲಿ. ತರಸ್ತು ಲಕ್ಷ್ಮಿ ततस्तु लक्ष्मेः सविहन्यमाने शरेष्वमोघेषु च सम्पतत्सु जगामचिन्तां महतीं महात्मा समाधिसंयोग समाहितात्मा ततो मतिं राक्षसराजसूनुः चकार तस्मिन् हरिवीरमुख्ये अवध्यतां तस्य कपेः समीक्ष्य कथं निगच्छेदिति निग्रहार्थम्. ಆಗ ಇಂದ್ರಜಿತುಗೆ ಸ್ವಲ್ಪ ಹೊತ್ತು ಯುದ್ಧವನ್ನು ಮಾಡ್ತಿದ್ದಂಗೆ ಅವನಿಗೆ ಗೊತ್ತಾಯ್ತಂತೆ. ಏನು ಅಂದ್ರೆ ಶರೋಶ್ವ ಅಮೋಘೇಶುಟ ಸಂಪತ್ತತ್ಸು, ಅಮೋಘವಾದಂತಹ, ಅಮೋಘ ಅಂದ್ರೆ ವ್ಯರ್ಥವಲ್ಲದೆ ಇರೋದು, ಆ ರೀತಿಯ ಬಾಣಗಳನ್ನು ಪ್ರಯೋಗ ಮಾಡಿದ್ರು ಸಹ ಆಂಜನೇಯನಿಗೆ ಏನೂ ಮಾಡೋದಕ್ಕಾಗ್ತಿಲ್ಲ. ಬಾಣವನ್ನು ತಪ್ಪಿಸ್ಕೋತಾನೆ, ಯಾವುದಾದ್ರೂ ಅಸ್ತ್ರ ಪ್ರಯೋಗ ಮಾಡಿದ್ರೆ ಅದು ಅವನಿಗೆ ಏನೂ ಆಗೋದೇ ಇಲ್ಲ. ಯಾವಾಗ ಈ ರೀತಿಯಲ್ಲಿ ಆಗಕ್ಕೆ ಶುರು ಆಯ್ತೋ ಆಗ ಇಂದ್ರಜಿತುವಿಗೆ ಅರ್ಥವಾಯ್ತಂತೆ. ಅವಧ್ಯತಾಂ ತಸ್ಯ ಕಪೇ ಸಮೀಕ್ಷ್ಯ, ಓಹೋ ಈ ಕಪಿ ಅವಧ್ಯ, ಇವನಿಗೂ ವರಗಳು ಪ್ರಾಪ್ತವಾಗಿರಬಹುದು ಸಾವಿಲ್ಲದಂತೆ, ಆದ್ದರಿಂದ ನಾವಿವನನ್ನು ಏನೂ ಮಾಡೋದಕ್ಕಾಗಲ್ಲ ಅಂತ ಯೋಚನೆ ಮಾಡ್ತಾ ಇವನನ್ನು ಹೇಗೆ ಕಟ್ಟಾಕ್ಬೇಕೋ, ಸಾಯಿಸೋಕಂತೂ ಆಗಲ್ಲ ನಿಶ್ಚಯ ಮಾಡಿಬಿಟ್ಟ. ಯಾವ ಮಹಾಸ್ತ್ರಗಳನ್ನು ಹೊಡೆದರೂ ಸಹ ಆಂಜನೇಯನಿಗೆ ಏನೂ ಆಗ್ತಿಲ್ಲ. ಆಗ್ನೇಯಾಸ್ತ್ರ ಹೊಡೆದ್ರು ಏನೂ ಆಗೋಲ್ಲ, ವಾರುಣಾಸ್ತ್ರ ಹೊಡೆದ್ರು ಏನೂ ಆಗೋಲ್ಲ, ಯಾವ ಬಾಣವನ್ನು ಬಿಟ್ಟರು ಏನೂ ಆಗ್ತಿಲ್ಲ. ತಕ್ಷಣ ಅರ್ಥವಾಗಿಬಿಡ್ತಂತೆ ಈ ಕಪಿ ಸಾಯೋನಲ್ಲ, ಆದ್ರಿಂದ ಇವನನ್ನು ನಾವು ಹೇಗಾದ್ರೂ ಕಟ್ಟಾಕ್ಬೇಕು. ಯಾವ ರೀತಿಯಲ್ಲಿ ಕಟ್ಟಾಗಬೇಕು ಅಂತ ಯೋಚನೆ ಮಾಡ್ತಾ ಮಾಡ್ತಾ ತತ್ಕ್ಷಣ ಒಂದು ನಿರ್ಣಯಕ್ಕೆ ಬಂದು ಏನ್ ಮಾಡ್ದ ಅಂದ್ರೆ, ಆಗ ಇಂದ್ರಜಿತು ತತ್ಕ್ಷಣ ಏನ್ ಮಾಡ್ದ ಅಂದ್ರೆ, ಪೈತಾಮಹಂ ಅಸ್ತ್ರವಿದಾಂಬರಹ, ಬ್ರಹ್ಮಾಸ್ತ್ರವನ್ನ ತೆಗೆದುಕೊಳ್ತಾನೆ. ಬ್ರಹ್ಮಾಸ್ತ್ರವನ್ನು ತೆಗೆದುಕೊಂಡು ಆಂಜನೇಯನ ಮೇಲೆ ಅವಧ್ಯೋಜ ಮಿತಿ ಜ್ಞಾತ್ವ ತಮಸ್ತ್ರೇಣ ಅಸ್ತ್ರತತ್ವವಿತೆ, ಆಂಜನೇಯನನ್ನ ವಧೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ತೀರ್ಮಾನ ಮಾಡಿ ಬ್ರಹ್ಮಾಸ್ತ್ರವನ್ನು ತೆಗೆದುಕೊಂಡು ಆಂಜನೇಯನ ಮೇಲೆ ಪ್ರಯೋಗವನ್ನು ಮಾಡ್ತಾನೆ. ಆಂಜನೇಯನ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗವಾಗ್ತಿದ್ದಂಗೆ ನಿಜಗ್ರಾಹ ಮಹಾಬಾಹುಂ ಮಾರುತಾತ್ಮಜಮಿಂದ್ರಜಿತೆ ತೇನ ಬದ್ಧಸ್ತೋಸ್ತ್ರೇಣ ರಾಕ್ಷಸೇನ ಸವಾನರಃ ಅಭವನ್ ನಿರ್ವಿಚೇಷ್ಟಶ್ಚ ಪಪಾತ ಚ ಮಹೀತಲೆ. ಬ್ರಹ್ಮಾಸ್ತ್ರ ಪ್ರಯೋಗವನ್ನು ಮಾಡಿ ಆಂಜನೇಯನ ಕಟ್ಟಾಕ್ಬಿಡ್ತಾನೆ. ಬ್ರಹ್ಮಾಸ್ತ್ರದಿಂದ ಹಗ್ಗಗಳು ಬಂದು ಆಂಜನೇಯನ ಸುತ್ತಾಕೊಳ್ಳುತ್ತೆ. ಸುತ್ತಾಗ್ತಿದ್ದಂತೆ ಆಂಜನೇಯ ಹಾರುತ್ತಿದ್ದವನ ಆಕಾಶದಲ್ಲಿ ಧೊಪ್ ಅಂತ ಭೂಮಿ ಮೇಲೆ ಬೀಳ್ತಾನೆ. ಬೀಳುತ್ತಿದ್ದಂತೆ ಆಂಜನೇಯನಿಗೆ ಒಂದು ಯೋಚನೆ ಬರುತ್ತೆ. ಅಸ್ತ್ರೇಣಾಪಿ ಬದ್ಧಸ್ಯ ಭಯಂ ಮಮ ನ ಜಾಯತೆ ಪಿತಾಮಹ ಮಹೇಂದ್ರಾಭ್ಯಾಂ ರಕ್ಷಿತಸ್ಯ ಅನಿಲೇನ ಚ. ಈಗ ನನ್ನ ಇವನು ಅಸ್ತ್ರದಲ್ಲಿ ಕಟ್ಟಾಕಿದ್ದಾನೆ, ಆದರೂ ಸಹ ನನಗೆ ಯಾವುದೇ ಭಯವಿಲ್ಲ. ಯಾಕೆಂದ್ರೆ ನನಗೆ ಬ್ರಹ್ಮನೂ ವರವನ್ನು ಕೊಟ್ಟಿದ್ದಾನೆ ಚಿರಂಜೀವಿಯಾಗುವಂತ, ಇಂದ್ರಾವರವನ್ನು ಕೊಟ್ಟಿದ್ದಾನೆ ಯಾವುದೇ ಅಸ್ತ್ರ ಏನೂ ಮಾಡೋಲ್ಲ ಅಂತ. ಸ್ವಯಂ ನನ್ನ ತಂದೆ ವಾಯುದೇವ ಯಾವಾಗಲೂ ನನ್ನ ಜೊತೆಗಿದ್ದಾನೆ, ಆದ್ರಿಂದ ನನಗೆ ಯಾವುದೇ ಭಯವಿಲ್ಲ ಅಂತ ಯೋಚನೆ ಮಾಡ್ತಾ ಒಂದು ಒಳ್ಳೆ ಯೋಚನೆ ಏನು ಮಾಡ್ತಾನೆ. ಗ್ರಹಣೇ ಚಾಪಿ ರಕ್ಷೋಭಿ ಮಹನ್ಮೇ ಗುಣದರ್ಶನಂ ರಾಕ್ಷಸೇಂದ್ರೇಣ ಸಂವಾದ ತಸ್ಮಾತ್ ಗೃಹಂತು ಮಾಂಪರೆ. ಏನು ಯೋಚನೆ ಮಾಡ್ತಾರೆ ಅಂದ್ರೆ, ನಾನು ಏನು ಇವರು ಹಿಡಿದಿದ್ದಾರಲ್ಲ ನನಗೆ, ಇದೂ ಸಹ ನನಗೆ ಮಹಾನ್ ಗುಣದರ್ಶನ, ಒಳ್ಳೆ ಲಾಭವೇ ಆಯಿತು, ಒಳ್ಳೆ ಅನುಕೂಲವೇ ಆಯಿತು. ಯಾಕೆ ಅಂದ್ರೆ ಇಷ್ಟು ನಾನು ದಾಂಧಲೆ ಮಾಡಾಯ್ತು ಇವ್ರ ವಿಷಯದಲ್ಲಿ. ಪ್ರಮದಾವನಾಹಳ ಮಾಡಿದೆ, ಕಿಂಕರನ್ನು ಹೊಡೆದೆ, ರಾವಣನ ಮಗನನ್ನೇ ಹೊಡೆದೆ, ಸೈನ್ಯವನ್ನ ನಾಶ ಮಾಡಿದೆ, ಎಲ್ಲವನ್ನೂ ಮಾಡಿದ್ದೀನಿ.
ಆದ್ರಿಂದ ಖಂಡಿತ ಒಮ್ಮೆ ರಾವಣ ಕರೆಸ್ಕೋತಾನೆ, ಇವನ್ ಜೊತೆ ನೋಡ್ಬೇಕು ಮಾತಾಡ್ಬೇಕು ಅಂತ. ಆ ರಾವಣ ನೋಡದೆ ನಾನು ಮಾತಾಡ್ತೀನಿ ಅಂತ ಯೋಚನೆ ಮಾಡ್ತಾ ಆಂಜನೇಯ ಸಂತೋಷವಾಗೇ ಇರ್ತಾನೆ. ಪ್ರಜ್ಞೆ ಇರುತ್ತೆ, ಏನೂ ವ್ಯಥೆ ಇರಲ್ಲ ಆಂಜನೇಯನಲ್ಲಿ. ಅದಕ್ಕೆ ನಮ್ಮ ಚಂಪುಕಾರ ಹೇಳ್ತಾನೆ ಅಲ್ಲಿ ನೈಋತ ಲೂತಾತಂತುವಾಯ ಸನ್ನಹನ ಅಂತ. ಲೂತಾತಂತು ಅಂದ್ರೆ ಜೇಡರ ಬಲೆ. ಈ ರಾಕ್ಷಸರು ಏನ್ ಮಾಡ್ತಾರೆ, ಆಂಜನೇಯ ಬೆಳಿತಿದ್ದಂಗೆ ಬೇರೆ ಹಗ್ಗದಿಂದ ಹೋಗಿ ಕಟ್ತಾರಂತೆ ಆಂಜನೇಯನ. ಇದು ಹಡ್ರೋ, ಇವರಿಗೇನೂ ಗೊತ್ತಿಲ್ಲ. ಅವಾಗ ಇಂದ್ರಜಿತ್ತು ಒಂದು ಯೋಚನೆ ಬರುತ್ತೆ. ಭವಂದ ಶಣವೈಕೈಷ ಅಥೇಂದ್ರಜಿತ್ತಂ ದ್ರುಮಚೀರ ಬಂಧಂ ವಿಚಾರ್ಯ ವೀರ ಕಪಿಸತ್ತಮಂತಂ ವಿಮುಕ್ತಮಸ್ತ್ರೇಣ ಜಗಾಮ ಚಿಂತಾಂ ಅನ್ಯೇನ ಬದ್ಧೋ ಪಿನುವಸ್ತ್ರದೇಸ್ತ್ರಂ ಅಹೋ ಮಹತ್ಕರ್ಮ ಕೃತಂ ನಿರರ್ಥಂ ನ ರಾಕ್ಷಸೈರ್ ಮಂತ್ರಗತಿರ್ ವಿಮೃಷ್ಟ ಪುನಶ್ಚ ನಾಸ್ತ್ರೇ ವಿಹತೆ ಅಸ್ತ್ರಮನ್ಯತೆ ಪ್ರವರ್ತತೆ ಸಂಶಯಿತಾಸ್ಮ ಸರ್ವೇ. ಈ ರಾಕ್ಷಸರು ಅವಿವೇಕಿಗಳು, ಏನೂ ತಿಳುವಳಿಕೆ ಇಲ್ಲ. ಬ್ರಹ್ಮಾಸ್ತ್ರದಿಂದ ಕಟ್ಟಾಕಿದ್ದೇನೆ, ಅವನನ್ನು ಬೇರೆ ಹಗ್ಗದಿಂದ ಕಟ್ಟಾಕಿದ್ದಾರೆ. ಹೇಗೆ ಅಂದ್ರೆ ಬ್ರಹ್ಮಾಸ್ತ್ರ ತುಂಬಾ ದೊಡ್ಡದು, ಬ್ರಹ್ಮಾಸ್ತ್ರಕ್ಕೆ ಇನ್ನೊಂದು ಹಗ್ಗ ಕಟ್ಟಿದ್ರೆ ಅವಮಾನ ಮಾಡ್ದಂಗೆ, ನಿನ್ನ ಶಕ್ತಿ ಸಾಕಾಗೋಲ್ಲ ಇದನ್ನ ಕಟ್ಟಾಕಕ್ಕೆ, ನಾನ್ ಬೇರೆ ಕಟ್ತೀನಿ ಅಂತ ಅಸ್ತ್ರ ಹೊರಟು ಹೋಗ್ಬಿಡ್ತು. ಇಂದ್ರಜಿತು ನೋಡ್ದ, ಅಯ್ಯೋ ಎಂಥ ಮೂರ್ಖ ರಾಕ್ಷಸರಿವರು, ಅಸ್ತ್ರದ ಸ್ವಭಾವ ಅಸ್ತ್ರದ ಧರ್ಮ ಏನೂ ಗೊತ್ತಿಲ್ಲ, ಹೋಗಿ ಕಟ್ಟಾಕ್ಬಿಟ್ಟಿದ್ದಾರೆ. ಈ ಅಸ್ತ್ರವೂ ಹೋದ್ಮೇಲೆ ಏನಾದ್ರೂ ಆ ಅಸ್ತ್ರ ಇವನಿಗೆ ಇನ್ನೊಂದ್ಸಲ ಬಂಧ ಉಳಿಸ್ಕೊಳತ್ತಾ? ಖಂಡಿತ ಉಳಿಸ್ಕೊಳ್ಳಲ್ಲ. ಬ್ರಹ್ಮಾಸ್ತ್ರ ಹೊರಟು ಹೋಗಿದೆ. ನಾವೆಲ್ಲರೂ ಸಂಶಯಿತಾಸ್ಮ ಸರ್ವೇ. ಅವನಿಗೇನೋ ಗೊತ್ತಾಗಿಲ್ಲ ಇನ್ನು ನನಗೆ ಬ್ರಹ್ಮಾಸ್ತ್ರ ಬಿಟ್ಟೋಗಿದೆ ಅಂತ. ಅವನಿಗೆ ಗೊತ್ತಾಯಿತು ಅಂದ್ರೆ ಬ್ರಹ್ಮಾಸ್ತ್ರ ಹೊಡೆದ್ಮೇಲೆ ಬೇರೆ ಅಸ್ತ್ರವೂ ಹೊಡೆಯಕ್ ಬರಲ್ಲ. ನಮ್ ಕಥೆ ಎಲ್ಲ ಮುಗೀತಿ, ಇವತ್ತೇ ನಾವು ಖಾಲಿ ಅಂತ ಅವನಿಗೆ ಸಂಶಯ ಶುರು ಆಯ್ತಂತೆ. ಆಂಜನೇಯನಿಗಾದ್ರ ಅಸ್ತ್ರೇಣ ಹನುಮಾನ್ ಮುಕ್ತೋ ನಾತ್ಮಾನಂ ಅವಬುದ್ಧಿದೆ. ಬ್ರಹ್ಮಾಸ್ತ್ರ ಬಿಟ್ಟೋಗಿರೋದು ಗೊತ್ತಾಗಿಲ್ಲ. ಈ ರಾಕ್ಷಸರು ಕಟ್ಟಿರೋದನ್ನೇ ಬ್ರಹ್ಮಾಸ್ತ್ರ ಕೊಟ್ಕೊಂಡಿದ್ದಾನೆ. ಇನ್ನೂ ಒಂದ್ ಕಾರಣ, ರಾವಣನ್ ಭೇಟಿ ಆಗ್ಬೇಕಲ್ಲ. ಇಲ್ಲೇ ಕಿತ್ತಾಗ ಮತ್ತೊಂದ್ಸಲ ಹೊಡೆದು ಬಿಟ್ರೆ ರಾವಣನ ಹತ್ರ ಕರ್ಕೊಂಡೋಗೋರು ಯಾರೋ ಅಂತ ಹೇಳಿ ಆಂಜನೇಯ ಆ ಅಸ್ತ್ರದ ಬಂಧನವನ್ನು ಒಪ್ಕೊಂಡಂತೆ. ಅದಕ್ಕೆ ಮುಂದೆ ಹೇಳ್ತಾನೆ ನೈಋತ ಲೂತಾದಂತು ವಾಯ ಸಂದಹನ. ಇವ್ರು ಕಟ್ಟಿರೋ ಹಗ್ಗಗಳು ಆಂಜನೇಯನಿಗೆ ಆನೆಯನ್ನು ಜೇಡರ ಬಲೆಯಿಂದ ಕಟ್ಟಿದಂತೆ. ಎಷ್ಟು ಶಕ್ತಿನೋ ಅಷ್ಟೇ ಶಕ್ತಿ ಅಂತ. ಸರಪಳಿಲಿ ಕಟ್ಟಿದ್ರೆ ಲೆಕ್ಕ ಇಲ್ಲ ಆಂಜನೇಯನಿಗೆ. ಬ್ರಹ್ಮಾಸ್ತ್ರವನ್ನೇ ಕಿತ್ತಾಕ್ಬೋದು ಅವನು. ಅವನನ್ನೋಗಿ ಸಾಧಾರಣವಾದ ಹುರಿಗಳಲ್ಲಿ ಕಟ್ಟಾಕಿದ್ದಾರೆ ಇವರು ರಾಕ್ಷಸರು. ಇಂಥ ಮೂರ್ಖರು ಕಟ್ಟಾಕಿದಾಗ ಆಂಜನೇಯ ಒಪ್ಕೊಂಡು ಅವ್ರು ಎಳಿತಾ ಇದ್ರು ಸಹ ಅವ್ರು ಎಳೆದ ಕಡೆಗೆ ನಡ್ಕೊಂಡು ಹೋಗ್ತಾನೆ. ಹೋಗಿ ಸುಂದರವಾದಂತಹ ವರನ್ನೇ ಇದೆ. ರಾವಣನನ್ನು ಆಂಜನೇಯ ನೋಡಿದ್ದು. ಎಂಥ ಸಿಂಹಾಸನವಿತ್ತು, ಎಂಥ ಸಚಿವರಿದ್ರು. ಆ ಜಾಗದಲ್ಲಿ ರಾವಣ ಕೂತಾಗ ಆಂಜನೇಯ ಅವರನ್ನು ನೋಡಿ, ರಾವಣನ ನೋಡಿ ಏನ್ ಹೇಳ್ತಾನೆ ಅಂತಂದ್ರೆ ಸದೇ ಸಂಪೀಡ್ಯಮಾನೋಪಿ ರಕ್ಷೋಭಿಭೀಮ ವಿಕ್ರಮ ಸತೈ ಸಂಪೀಡ್ಯಮಾನೋಪಿ ರಕ್ಷೋಭಿರ್ಭೀಮ ವಿಕ್ರಮೈಃ ವಿಸ್ಮಯಂ ಪರಮಂ ಗತ್ವಾ ರಕ್ಷೋಧಿಪಮವೈಕ್ಷತ. ಭಾಜಮಾನಂ ತತೋ ದೃಷ್ಟ್ವಾ ಹನುಮಾನ್ ರಾಕ್ಷಸೇಶ್ವರಂ ಮನಸಾ ಚಿಂತಯಾಮಾಸ ತೇಜಸಾ ತಸ್ಯ ಮೋಹಿತಃ. ಅಹೋ ರೂಪಮಹೋ ಧೈರ್ಯಂ ಅಹೋ ಸತ್ವಂ ಅಹೋ ದ್ಯುತಿಃ ಅಹೋ ರಾಕ್ಷಸರಾಜಸ್ಯ ಸರ್ವಲಕ್ಷಣಯುಕ್ತತಾ. ಅವರು ಎಳೆದುಕೊಳ್ತು ಆಂಜನೇಯನನ್ನ ಕ್ರೂರವಾದ ಶಬ್ದಗಳಿಂದ ನಿಂದಿಸ್ತಾ ಕರ್ಕೊಂಡು ಹೋಗ್ತಿದ್ರು ಸಹ ಆಂಜನೇಯ ಏನು ಮಾಡಲಿಲ್ಲ. ಹೋಗ್ಲಿ ಕರ್ಕೊಂಡು ಹೋಗ್ಲಿ ಸುಮ್ಮನಿದ್ದ. ಯಾವಾಗ ರಾವಣನ ಸಭಾಭವನವನ್ನು ಪ್ರವೇಶ ಮಾಡ್ತಾನೋ ಆಗ ವಿಸ್ಮಯಂ ಪರಮಂಗತ್ವ ರಕ್ಷೋಧಿಪಮವೀಕ್ಷತ. ಆಂಜನೇಯನಿಗೆ ತುಂಬಾ ಆಶ್ಚರ್ಯವಾಗಿಬಿಡ್ತು. ಎಂಥ ರಾವಣ ಇವನು! ಅಹೋ ರೂಪಂ ಅಹೋ ಧೈರ್ಯಂ ಅಹೋ ಸತ್ವಂ ಅಹೋ ದ್ಯುತಿ. ಎಂಥ ರೂಪ ಇವನದ್ದು, ಎಂಥ ಧೈರ್ಯ, ಎಂಥ ಸತ್ವ. ರೂಪಮೇವಾಸ್ಯೈತನ್ಮಹಿಮಾ ನಮ್ ವ್ಯಾಚಷ್ಟೇ. ನಮ್ಮ ಶ್ರುತಿಗಳಲ್ಲಿ ಯಾವಾಗಲೂ ಹೇಳುತ್ತೆ, ಒಳ್ಳೆ ವಸ್ತುವನ್ನು ಕೇಳ್ತಿರ್ಬೇಕಾದ್ರೆ ಆ ರೂಪವೇ ಅವನ ಮಹಿಮೆಯನ್ನು ಹೇಳುತ್ತೆ ಅಂತ. ಎಂಥ ಕಾಂತಿ ಇವನಲ್ಲಿ, ಈ ರಾಕ್ಷಸ ರಾಜನಲ್ಲಿ ಎಲ್ಲಾ ಲಕ್ಷಣಗಳೂ ಇದೆ. ಒಂದಿಲ್ಲ, ಏನು ಅಂದ್ರೆ ಯಜ್ಞ ಧರ್ಮೋನ ಬಲವಾನ್.
ಯದ್ಯಧರ್ಮೋ ನ ಬಲವಾನ್ ಸ್ಯಾದಯಂ ರಾಕ್ಷಸೇಶ್ವರಃ ಸ್ಯಾದಯಂ ಸುರಲೋಕಸ್ಯ ಸಶಕ್ರಸ್ಯಾಪಿ ರಕ್ಷಿತಾ ಅಸ್ಯ ಕ್ರೂರೈರ್ನೃಶಂಸೈಶ್ಚ ಕರ್ಮಭಿರ್ಲೋಕಕುತ್ಸಿತೈಃ ತೇನ ಭಿದ್ಯತಿ ಖಲ್ವಾಸ್ಮಾತ್ ಲೋಕಾಃ ಸಾಮರದಾನವಾಃ ಅಯಂ ಹ್ಯುತ್ಸಹತೆ ಕ್ರುದ್ಧಃ ಕರ್ತುಮೇಕಾರ್ಣವಂ ಜಗತ್ ಇತಿ ಚಿಂತಾಂ ಬಹುವಿಧಾಂ ಅಕರೋತ್ ಮತಿಮಾನ್ ಕಪಿಃ ದೃಷ್ಟ್ವಾ ರಾಕ್ಷಸರಾಜಸ್ಯ ಪ್ರಭಾವಮಮಿತೌಜಸಃ ದೃಷ್ಟ್ವಾ ರಾಕ್ಷಸರಾಜಸ್ಯ ಪ್ರಭಾವಂ ಅಮಿತೌಜಸಃ ಎಲ್ಲವೂ ಇದೆ, ಒಂದಿಲ್ಲ ಅವನಲ್ಲಿ. ಏನು ಅಂದ್ರೆ ಧರ್ಮ ಒಂದಿಲ್ಲ. ಯದ್ಯಧರ್ಮೋ ನ ಬಲವಾನ್, ಇವನಲ್ಲಿ ಅಧರ್ಮವೋ ಬಲಿಷ್ಠವಾಗಿಲ್ಲದೆ ಇದ್ದರೆ ಈ ರಾಕ್ಷಸೇಶ್ವರ ಸ್ಯಾದಯಂ ಸುರಲೋಕಸ್ಯ ಸಶಕ್ರಸ್ಯಾಪಿ ರಕ್ಷಿತ, ದೇವೇಂದ್ರನಿಗೂ ರಾಜನಾಗ್ಬೋದಿತ್ತು. ಅಂಥ ಯೋಗ್ಯತೆ ಅಂಥ ಸಾಮರ್ಥ್ಯ ಉಳ್ಳವನಿವನೋ, ಸಾಮಾನ್ಯನಲ್ಲ ಇವನು. ದೇವಲೋಕಕ್ಕೂ ಇವನೇ ರಾಜನನ್ನಾಗಿ ಮಾಡ್ಬೋದು. ಅಧರ್ಮ ಒಂದು ಹೇರಳವಾಗಿದೆ. ಆದ್ರಿಂದ ಅಸ್ಯ ಕ್ರೂರೈ ನೃಶಂಸೈಶ್ಚ ಕರ್ಮಭಿರ್ಲೋಕಕುತ್ಸಿತೈಹಿ, ಇವನ ಕ್ರೂರವಾದಂತಹ ಪ್ರಜಾಪೀಡಕವಾದಂತಹ ಕರ್ಮಗಳಿಂದ ಎಲ್ಲ ಲೋಕಗಳು, ಅಮರರು, ದಾನವರು ಎಲ್ಲರೂ ಸಹ ಇವನು ನೋಡಿದ್ರೆ ಹೆದರ್ತಾರೆ, ಇವನ ಹೆಸರು ಕೇಳಿದ್ರೆ ಹೆದರ್ತಾರೆ. ಇಂತಹ ಭಯಂಕರವಾಗಿದ್ದಾನೆ. ಇವನಿಗೆ ಏನಾದರೂ ಕೋಪ ಬಂದುಬಿಟ್ರೆ ಏಕಾರ್ಣವನ್ ಜಗತ್, ಸಮಸ್ತ ಜಗತ್ತನ್ನು ನೀರಿನಿಂದ ಮುಳುಗಿಸಿಬಿಡ್ಬೋದು, ಸಮುದ್ರದೊಡನೆ ತೇಲು ಹೋಗಂತೆ ಮಾಡ್ಬೋದು. ಅಂತಹ ಸಾಮರ್ಥ್ಯವುಳ್ಳವನು ಅಂತ ರಾವಣನನ್ನು ನೋಡ್ತಾ ಆಂಜನೇಯ ಮನಸ್ಸಲ್ಲಿ ಹೇಳ್ಕೊಳ್ತಾ ವಿಸ್ಮಯನಾಗ್ತಿದ್ದಾನೆ. ಹಾಗಾಗ್ತಿರ್ಬೇಕಾದ್ರೆ ಎಳ್ಕೊಂಡು ರಾವಣನ ಮುಂದೆ ತಂದು ನೆಲೆಸಿದ್ರು. ರಾವಣನಿಗೆ ಆಂಜನೇಯ ನೋಡಿ ಸರಾಜ ರೋಷ ತಾಮ್ರಾಕ್ಷ, ಕಣ್ಣುಗಳಿಂದ ಕೆಂಪಾಗ್ಬಿಟ್ಟಿದೆ. ಇಷ್ಟು ಸೈನ್ಯವನ್ನು ನಾಶ ಮಾಡಿದ್ದಾನೆ, ಮಗನನ್ನೇ ಕೊಂದಾಕಿದ್ದಾನೆ. ಅವನನ್ನು ನೋಡಿ ತುಂಬಾ ಸಿಟ್ಟಾಗಿದೆ. ಸಿಟ್ಟಾಗಿ ರಾಜ ಸಾಮಾನ್ಯರೊಡನೆ ಮಾತಾಡೋಲ್ಲ ನೇರವಾಗಿ. ಆದ್ರಿಂದ ಪ್ರಹಸ್ತನಿಗೆ ಹೇಳ್ತಾನೆ, ಪ್ರಹಸ್ತ ಇವನ್ ಜೊತೆ ಮಾತಾಡೋ, ದುರಾತ್ಮ ಪೃಚ್ಛತಾಮೇಷಃ. ದುರಾತ್ಮ ಪೃಚ್ಛತಾಂ ಯೇಷಃ ಕುತಃ ಕಿಂ ವಾಸ್ಯ ಕಾರಣಂ ವನಭಂಗೇ ಚ ಕೋಸ್ಯಾರ್ಥೋ ರಾಕ್ಷಸೀನಾಂ ಚ ತರ್ಜನೆ ಮತ್ಪುರೀಂ ಅಪ್ರಧೃಶ್ಯಾಂ ವಾ ಗಮನೆ ಕಿಂ ಪ್ರಯೋಜನಂ ಅಯೋಧನೆ ವಾ ಕಿಂ ಕಾರ್ಯಂ ಪೃಚ್ಛತಾಂ ಏಷ ದುರ್ಮತಿಃ. ರಾವಣಸ್ಯ ವಚ ಶ್ರುತ್ವಾ ಪ್ರಹಸ್ತೋ ವಾಕ್ಯಮಬ್ರವೀತ್ ಸಮಾಶ್ವಸಿಃ ಭದ್ರತೆ ನಭೀಃ ಕಾರ್ಯ ತ್ವಯಾ ಕೃಪೇ. ತತ್ವತಃ ಕಥಯಸ್ವಾದ್ಯ ತತೋ ವಾನರ ಮೋಕ್ಷಸೇ ಅನೃತಂ ವದತಶ್ಚಾಪಿ ದುರ್ಲಭಂ ತವ ಜೀವಿತಂ ಅಬ್ರವೀನ್ನಾಸ್ಮಿ ಶಕ್ರಸ್ಯ. ಆಗ ಪ್ರಹಸ್ತನಿಗೆ ರಾವಣ ಹೇಳ್ತಾನೆ, ದುರಾತ್ಮ ಪೃಚ್ಛತಾಮೇಷಃ, ಈ ದುಷ್ಟನನ್ನು ಕೇಳು, ಏನಕ್ಕೋಸ್ಕರ ನಮ್ಮ ಲಂಕಾಪಟ್ಟಣಕ್ಕೆ ಇವನು ಬಂದ, ಯಾವ ಕಾರಣಕ್ಕೆ ನನ್ನ ಪ್ರಮದಾವನವನ್ನು ನಾಶ ಮಾಡಿದ್ದಾನೆ, ಎಲ್ಲವನ್ನೂ ಕೇಳು ಅಂತ ಪ್ರಹಸ್ತನಿಗೆ ರಾವಣ ಹೇಳೋಣ. ಪ್ರಹಸ್ತ ಆಂಜನೇಯನ ಹತ್ರ ಮಾತಾಡ್ತಾ ಇದ್ದಾನೆ. ಸಮಾಶ್ವಸಿಹಿ ಭದ್ರಂತೆ ನಭೀಃ ಕಾರ್ಯ ತ್ವಯಾ ಕಪೆ. ಕಪಿಯೇ, ನೀನು ಸಮಾಧಾನವನ್ನು ಮಾಡಿಕೋ, ಹೆದರಬೇಡ. ಏನ್ ನಿನ್ನನ್ನ ಇಂದ್ರ ಕಳಿಸಿದಾನೋ ಅಥವಾ ಯಮ ಕಳಿಸಿದಾನೋ ಅಥವಾ ವರುಣ ಕಳಿಸಿದಾನೋ
ಕುಬೇರ ಕಳಿಸಿದಾನೋ ಅಥವಾ ವಿಷ್ಣುವಿನಿಂದ ಕಳಿಸಲ್ಪಟ್ಟಿದ್ಯೋ, ಯಾರೋ ನಿನ್ನನ್ನಿಲ್ಲಿ ಕಳಿಸಿದ್ದಾರೆ. ನೀನು ಸುಳ್ಳನ್ನು ಹೇಳಿದ್ರೆ ಖಂಡಿತ ಇಲ್ಲಿ ಬದುಕೋದಿಲ್ಲ, ನಿನ್ನನ್ನು ಖಂಡಿತ ಇಲ್ಲಿ ನಾಶ ಮಾಡ್ತೀವಿ. ಆದ್ದರಿಂದ ಸತ್ಯವನ್ನು ಹೇಳು, ನಿನಗೆ ಅಭಯ ಕೊಟ್ಟಿದ್ದೀವಿ, ನಿನ್ನ ಪ್ರಾಣಕ್ಕೇನು ಸಂಚಕಾರ ಬರೋದಿಲ್ಲ, ನೀನು ಸತ್ಯವನ್ನು ಹೇಳು ಅಂತ ಹೇಳಿದಾಗ ಆಗ ಆಂಜನೇಯ ಹೇಳ್ತಾ ಇದ್ದಾನೆ, ಅಬ್ರವೀನ್ನಾಸ್ಮಿ ಶಕ್ರಸ್ಯ ಅಬ್ರವೀನ್ನಾಸ್ಮಿ ಶಕ್ರಸ್ಯ ಯಮಸ್ಯ ವರುಣಸ್ಯ ವಾ ಧನದೇನ ಮೇ ಸಖ್ಯಂ ವಿಷ್ಣುನಾ ನಾಸ್ಮಿ ಚೋದಿತಃ ಜಾತಿರೇವ ಮಮ ತ್ವೇಷ ವಾನರೋಹಮಿಹಾಗತಃ ದರ್ಶನೇ ರಾಕ್ಷಸೇಂದ್ರಸ್ಯ ದುರ್ಲಭೇ ತದಿದಂ ಮಯಾ. ಆಗ ಆಂಜನೇಯ ನೇರವಾಗಿ ರಾವಣನಿಗೆ ಉತ್ತರವನ್ನು ಕೊಡ್ತಾ ಇದ್ದಾನೆ. ಅಬ್ರವೀತ್ ನಾಸ್ಮಿ ಶಕ್ರಸ್ಯ, ನಾನು ಇಂದ್ರನ ದೂತನಲ್ಲ, ಇಂದ್ರ ನನ್ನನ್ನು ಕಳಿಸಿಲ್ಲ, ಇಂದ್ರನ ಕಡೆಯಿಂದ ಬಂದಿಲ್ಲ, ಯಮನ್ ಕಡೆಯಿಂದಲೂ ಬಂದಿಲ್ಲ, ವರುಣನ ಕಡೆಯಿಂದಲೂ ಬಂದಿಲ್ಲ, ಕುಬೇರನೂ ನನಗೂ ಸಂಬಂಧವೇ ಇಲ್ಲ, ವಿಷ್ಣುವೂ ಕಳಿಸಿಲ್ಲ. ನಂದು ಜಾತಿರೇಶ್ವ ಮಮ ಮಮ ತ್ವೇಷ ವಾನರೋಹ ಮಿಹಾಗತಃ, ನಾನು ಜಾತಿಯಿಂದ ವಾನರ ಕಪಿ, ನಾನು ರಾಕ್ಷಸೇಂದ್ರನನ್ನ ನೋಡುವ ಉದ್ದೇಶದಿಂದ ಇಲ್ಲಿಗೋಸ್ಕರ ಬಂದೆ. ಅದಕ್ಕೆ ಆಮೇಲೆ ವನಂ ರಾಕ್ಷಸರಾಜಸ್ಯ ದರ್ಶನಾರ್ಥೇ ವಿನಾಶಿತಂ ತತಸ್ತೆ ರಾಕ್ಷಸಾಃ ಪ್ರಾಪ್ತಾ ಬಲಿನೋ ಯುದ್ಧಕಾಂಕ್ಷಿಣಃ ಪಿತಾಮಹಾದೇವವರೋ ಮಮ ರಕ್ಷಣಾರ್ಥಂ ತು ದೇಹಸ್ಯ ಪ್ರತಿಯುದ್ಧಾಮಯಾರಣೇ ಅಸ್ತ್ರಪಾಶೈರ್ನ ಶಕ್ಯೋಹಂ ಬದ್ಧುಂ ದೇವಾಸುರೈರಪಿ ಪಿತಾಮಹಾದೇವವರೋ ಮಮಾಪ್ಯೇಷೋऽಭ್ಯುಪಾಗತಃ ರಾಜಾನಂ ದ್ರಷ್ಟುಕಾಮೇನ ಮಯಾಸ್ತ್ರಂ ಅನುಮಂತ್ರಿತಂ ವಿಮುಕ್ತೋ ಹ್ಯಹಮಸ್ತ್ರೇಣ ರಾಕ್ಷಸೈಸ್ವಭಿಪೀಡಿತಃ ಕೇನಚಿದ್ರಾಜಕಾರ್ಯೇಣ ಕೇನಚಿದ್ರಾಮಕಾರ್ಯೇಣ ಸಂಪ್ರಾಪ್ತೋಸ್ಮಿ ತವಾಂತಿಕಂ ದೂತೋಹಂ ಇತಿ ವಿಜ್ಞೇಯಃ ರಾಘವಸ್ಯಾಮಿತ ತೇಜಸಃ ಶ್ರೂಯತಾಂಚಾಪಿ ವಚನಂ ಮಮ ಪಥ್ಯಂ ಇದಂ ಪ್ರಭೋ. ನಾನು ಅಶೋಕವನವನ್ನ ನನ್ನ ಆಹಾರಕ್ಕೋಸ್ಕರ ಮುರಿದೆ. ನನಗೆ ಯಾವುದೋ ಹಣ್ಣು ಬೇಕು ಅಂದ್ರೆ ಮರದ ಮೇಲೆ ಕೂತ್ಕೊಳ್ಳೋದು, ಕೊಂಬೆ ಮೇಲೆ ಅದು ಮುರಿದೋಗೋದು, ಅದು ನಂದೇನು ತಪ್ಪಲ್ಲ. ಆಹಾರಕ್ಕೋಸ್ಕರ ಹೊಟ್ಟೆ ಹಸಿ ಇದ್ದಿತ್ತೋ, ಸಮುದ್ರ ಹಾಡ್ಕೊಂಡು ಬಂದ್ಬಿಟ್ಟಿದ್ದಾನಲ್ಲ, ಸಿಕ್ಕಾಪಟ್ಟೆ ಹೊಟ್ಟೆ ಹಸಿ ಬಂದಿದ್ದಾನೆ, ಆದ್ರಿಂದ ಅದನ್ನು ಮುರಿದ ಮೇಲೆ ರಾಕ್ಷಸರು ಸುಮ್ಮನಿರ್ಬೇಕು, ಒಂದು ಮಂಗಣ್ಣ ಚೇಷ್ಟೆ ಮಾಡಿದೆ ಅಂತ ಯುದ್ಧಕ್ಕೆ ಬಂದ್ರು. ಯುದ್ಧಕ್ಕೆ ಬಂದ್ರೆ ಎಲ್ಲರಿಗೂ ಅವ್ರವ್ರ ದೇಹ ಪ್ರಿಯ ಸ್ವಾಮಿ, ಯುದ್ಧಕ್ಕೆ ಬಂದ್ರೆ ಹೊಡ್ತಾ ತಿನ್ನಕ್ಕಾಗತ್ತೆ. ನನ್ನ ದೇಹ ರಕ್ಷಣೆಗೋಸ್ಕರ ಅವ್ರನ್ನ ಹೊಡೆದೆ ನಾನು. ಆದರೆ ನಾನು ಬಂದಿರೋದು, ಆಮೇಲೆ ನೀನೇನೋ ಕಟ್ಟಾಕಿದೆಯಲ್ಲ ನನ್ನನ್ನು ಬ್ರಹ್ಮಾಸ್ತ್ರದಿಂದ, ನನಗೆ ಯಾವ ಅಸ್ತ್ರ ಬಂಧನವೂ ಏನೂ ಮಾಡೋಲ್ಲ. ನನಗೆ ಬ್ರಹ್ಮನಿಂದಲೇ ಈ ವರಪ್ರಾಪ್ತವಾಗಿದೆ. ಆದರೂ ಸಹ ನಾನು ಅಸ್ತ್ರದಿಂದ ಬಿಡುಗಡೆಯಾದರೂ ಸಹ ನಿನ್ನನ್ನು ನೋಡೋದಕ್ಕೋಸ್ಕರ, ನಿನ್ನ ಹತ್ರ ಮಾತಾಡೋಕ್ಕೋಸ್ಕರವೇ ನಿನ್ನ ಬಳಿಗೆ ಬಂದಿದ್ದೀನಿ. ನಾನು ಕೇನಚಿತ್ ರಾಮಕಾರ್ಯೇಣ ಆಗತೋಸ್ಮಿ ತವಾಂತಿಕಂ, ಶ್ರೀರಾಮನ ಒಂದು ಕೆಲಸವಿದೆ, ಅದಕ್ಕೋಸ್ಕರ ಬಂದಿದ್ದೀನಿ. ದಾತೋಹಮಿತಿ ವಿಜ್ಞೇಯೋ ರಾಘವಸ್ಯ ಅಮಿತೋನ ಸಹ ದೂತೋಹಂ, ನಾನು ಶ್ರೀರಾಮನ ದೂತ ಎಂದು ನನ್ನನ್ನು ತಿಳಿ. ಶ್ರೀರಾಮನು ನಿನಗೆ ಸಂದೇಶವನ್ನು ಕಳಿಸಿದ್ದಾನೆ, ಸುಗ್ರೀವ ಶ್ರೀರಾಮರು ಅವನ ದೂತನಾಗಿ ಬಂದಿದ್ದೀನಿ, ನನ್ನ ಮಾತನ್ನು ಕೇಳು ಅಂತ ಹೇಳ್ತಾ ಆಂಜನೇಯ ರಾವಣನೊಡನೆ ಸಂವಾದವನ್ನು ಆರಂಭ ಮಾಡ್ತಾನೆ. ಅಹಂ ಸುಗ್ರೀವ ಸಂದೇಶಾತ್ ಇಹ ಪ್ರಾಪ್ತಸ್ತವಾಲಯಂ ರಾಕ್ಷಸೇಂದ್ರ ಹರೀಶಸ್ತ್ವಾಂ
ಭ್ರಾತಾ ಕುಶಲಮಬ್ರವೀತ್ ಭ್ರಾತುಶೃಣು ಸಮಾದೇಶಂ ಸುಗ್ರೀವಸ್ಯ ಮಹಾತ್ಮನಃ ಧರ್ಮಾರ್ಥೋಪಹಿತಂ ವಾಕ್ಯಂ ಇಹ ಚಾಮುತ್ರ ಚಕ್ಷಮಂ ರಾಜಾ ದಶರಥೋ ನಾಮ ರಥಕುಂಜರವಾಜಿಮಾನ್ ಪಿತೇವ ಬಂಧುಲೋಕಸ್ಯ ಸುರೇಶ್ವರ ಸಮದ್ಯುತಿಃ ಜ್ಯೇಷ್ಠಸ್ತಸ್ಯ ಮಹಾಬಾಹುಃ ಪುತ್ರಃ ಪ್ರಿಯಕರಃ ಪ್ರಭುಃ ಪಿತುರ್ನಿರ್ದೇಶಾತ್ ನಿಷ್ಕ್ರಾಂತಃ ಪ್ರವಿಷ್ಟೋ ದಂಡಕಾವನಂ ರಾಜನ್, ನಾನು ಸುಗ್ರೀವನ ಸಚಿವನಾಗಿ ದೂತನಾಗಿ ಬಂದಿದ್ದೀನಿ. ರಾಕ್ಷಸೇಶ ಹರೀಶಸ್ತ್ವಾಂ ಭ್ರಾತ ಕುಶಲಮಬ್ರವೀತ್. ಎಂಥ ಮಾತು ನೋಡಿ. ಅಂದರೆ ಒಂದು ಸಭೆಯಲ್ಲಿ ಒಂದು ದೂತನಾಗಿ ರಾಜನ ಕಾರ್ಯಕ್ಕೆ ಹೋದಾಗ ಯಾವ ರೀತಿಯಲ್ಲಿ ಮಾತಾಡಬೇಕು ಅಂತ. ಇದರಲ್ಲಿ ಇಲ್ಲಿ ಆಂಜನೇಯ ಮಾತಾಡೋದು, ಮಹಾಭಾರತದಲ್ಲಿ ಕೃಷ್ಣ ಮಾತಾಡೋದು, ಎರಡು ಅದ್ಭುತವಾದ ಮಾತುಗಳು. ಯಾವ ರೀತಿಯಲ್ಲಿ ಮಾತಾಡಬೇಕು ಅಂತ ಕಲಿಸ್ಕೊಡ್ತಾರೆ. ಆಂಜನೇಯ ಹೇಳ್ತಾ ಇದ್ದಾನೆ, ರಾಕ್ಷಸೇಶ ಹರೀಶನಾದಂತಹ ಸುಗ್ರೀವ ನಿನಗೆ ತಮ್ಮನಂತಿದ್ದಾನೆ. ಅವನು ನಿನಗೆ ಕುಶಲವನ್ನು ಕೇಳಿದ್ದಾನೆ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಮುಂಚೆ ಕೇಳಿದ್ದಾನೆ. ಅನಂತರ ನಾನು ಆ ಸುಗ್ರೀವನ ಧರ್ಮಾರ್ಥ ಸಹಿತವಾಗಿರ್ತಕ್ಕಂತಹ ಇಹಚ ಅಮುತ್ರ ಚ ಕ್ಷಮಂ, ಈ ಲೋಕದ ಸುಖಕ್ಕೂ ಪರಲೋಕದ ಸುಖಕ್ಕೂ ಸಾಧನವಾದಂತಹ 4 ಮಾತುಗಳನ್ನು ಹೇಳ್ತೀನಿ, ಅದನ್ನು ಕೇಳು. ಏನು ಅಂತಂದ್ರೆ, ದಶರಥ ಎಂಬತಕ್ಕಂತಹ ರಾಜನಿದ್ದ ಅಯೋಧ್ಯೆಯಲ್ಲಿ. ಅವನ ಶ್ರೇಷ್ಠನಾದಂತಹ ಮಗ, ಜ್ಯೇಷ್ಠನಾದ ಮಗ, ಅವನು ತಂದೆಗೆ ತುಂಬಾ ಪ್ರಿಯನಾಗಿದ್ದರೂ ಸಹ ಕಾರಣಾಂತರದಿಂದ ಲಕ್ಷ್ಮಣ, ಸೀತೆ, ತಮ್ಮ ಮತ್ತು ಹೆಂಡತಿಯರೊಡನೆ ವನವಾಸಕ್ಕೆ ಬಂದ. ಅಲ್ಲಿ ಯಾವುದೋ ಕಾರಣದಿಂದ ಒಬ್ಬ ರಾಕ್ಷಸನಿಂದ ತನ್ನ ಹೆಂಡತಿಯ ಅಪಹಾರವಾಯಿತು ಅಂತ ಗೊತ್ತಾಗತ್ತೆ ಅವನಿಗೆ. ಆ ರೀತಿಯಲ್ಲಿ ಅವನು ಆ ಹೆಂಡತಿಯನ್ನು ಕಳ್ಕೊಂಡಾಗ ಅವಳನ್ನು ಹುಡುಕೊಂಡು ಬರ್ತಿರ್ಬೇಕಾದ್ರೆ ಋಷ್ಯಮುಖದಲ್ಲಿ ಸಮಾಗಮಾನಸ್ತಾಂ ದೇವಿ ರಾಜಪುತ್ರ ಸಹಾನುಜಃ ಋಷ್ಯಮೂಕಮನುಪ್ರಾಪ್ತಃ ಸುಗ್ರೀವೇಣ ಸಮಾಗತಃ ತಸ್ಯ ತೇನ ಪ್ರತಿಜ್ಞಾತಂ ಸೀತಾಯಾಃ ಪರಿಮಾರ್ಗಣಂ ಸುಗ್ರೀವಸ್ಯಾಪಿ ರಾಮೇಣ ಹರಿರಾಜ್ಯಂ ನಿವೇದಿತಂ ತತಸ್ತೇನ ಮೃಧೇ ಹತ್ವಾ ತತಸ್ತೇನ ಮೃಧೇ ಹತ್ವಾ ರಾಜಪುತ್ರೇಣ ವಾಲಿನಂ ಸುಗ್ರೀವಸ್ಥಾಪಿತೋ ರಾಜ್ಯೇ ಹರ್ಯರಕ್ಷಾಣಾಂ ಗಣೇಶ್ವರಃ ಸುಗ್ರೀವಸ್ಥಾಪಿತೋ ರಾಜ್ಯೇ ಹರ್ಯರಕ್ಷಾಣಾಂ ಗಣೇಶ್ವರಃ ತ್ವಯಾ ವಿಜ್ಞಾತಪೂರ್ವಶ್ಚ ವಾಲಿ ವಾನರಪುಂಗವಃ ರಾಮೇಣ ನಿಹತಃ ಸಂಖ್ಯೆ ಶರೇಣೈಕೇನ ವಾನರಃ ಶರೇಣೈಕೇನ ವಾನರಃ ರಾಮೇಣ ನಿಹತಃ ಸಂಖ್ಯೆ ಶರೇಣೈಕೇನ ವಾನರಃ ಆಗ ಅವರು ಋಷ್ಯಮುಖಕ್ಕೆ ಬರ್ತಾರೆ. ಋಷ್ಯಮುಖಕ್ಕೆ ಬಂದಾಗ ಸುಗ್ರೀವನಿಗೂ ರಾಮನಿಗೂ ಸಖ್ಯವಾಗತ್ತೆ. ಏನು ಅಂತಂದ್ರೆ, ಸುಗ್ರೀವನ ಹೆಂಡತಿಯನ್ನು, ರಾಜ್ಯವನ್ನು ರಾಮ ವಾಪಸ್ ಕೊಡಬೇಕು. ರಾಮನ ಹೆಂಡತಿಯನ್ನ ಸುಗ್ರೀವ ಹುಡುಕೊಟ್ಟು
ಅವಳನ್ನು ಪಡೆಯೋದಕ್ಕೆ ಸುಗ್ರೀವ ಸಹಾಯ ಮಾಡಬೇಕು ಅಂತ ಇಬ್ಬರೂ ಪ್ರತಿಜ್ಞೆ ಮಾಡ್ಕೋತಾರೆ. ಹಾಗೆ ಇಬ್ಬರೂ ಸ್ನೇಹಕ್ಕೊಳಗಾಗ್ತಾರೆ. ಅದಾದ ನಂತರ ರಾಮನಿಂದ ಸುಗ್ರೀವ ವಾಲಿಯನ್ನು ಸಂಹಾರ ಮಾಡಿಸಿ ತಾನು ಆ ರಾಜ್ಯವನ್ನು ಪಡ್ಕೊಳ್ತಾನೆ. ಕಪಿರಾಜ್ಯವನ್ನು ಪಡ್ಕೊಂಡ. ಆ ರೀತಿಯಲ್ಲಿ ಆಗಿದೆ ಘಟನೆಗಳು. ನಿನಗೆ ತ್ವಯಾ ವಿಜ್ಞಾತ ಪೂರ್ವಶ್ಚ ವಾಲಿ ವಾನರ ಪುಂಗವ ಸತೇನ ನಿಹತ ಸಂಖ್ಯೆ ಶರೇಣೈಕೇನ ವಾನರ. ನಿನಗೆ ವಾಲಿ ಯಾರು ಅಂತ ಗೊತ್ತಿದೆ. ಅದೇ ಗೊತ್ತಲ್ಲ ರಾವಣೇಶ್ವರ ಅಂದ. ಏನು ಅಂದ? ಏನಿಲ್ಲ, ವಾಲಿ ಪೂರ್ವದಲ್ಲಿ ಬೆಳಗ್ಗೆ ಸಂಧ್ಯಾವಂದನೆ ಮಾಡ್ತಿದ್ದ ಪೂರ್ವ ಸಮುದ್ರದಲ್ಲಿ, ಪಶ್ಚಿಮದಲ್ಲಿ ಸಂಜೆಗೆ ಸಂಧ್ಯಾವಂದನೆ ಮಾಡ್ತಿದ್ದ. ಒಂದು ಸಲ ಏನಾಗ್ಬಿಡ್ತು, ಈ ರಾವಣನಿಗೆ ಬಲೋತ್ಸೇಕ, ಯಾರು ನನಗಿಂತ ಶಕ್ತಿ ಅಂತ ಯಾರೋ ಹೇಳಿದ್ರು. ಇಂದ್ರನ ಹತ್ರ ಹೋಗಿದ್ದ. ಇಂದ್ರ ಹೇಳಿದ, ಅಲ್ಲಿ ಭೂಲೋಕದಲ್ಲಿ ನನ್ನ ಮಗ ಇದ್ದಾನೆ ವಾಲಿ, ಅವನ ಹತ್ರ ಹೋಗು ಅಂದ. ಸರಿಯಿಂದ ರಾವಣ ಬೆಳಗ್ಗೆ ಬಂದ. ವಾಲಿ ಅರ್ಘ್ಯ ಕೊಡ್ತಾ ಇದ್ದಾನೆ. ಹೋಗಿ ಹಿಂದಿಂದ ಹಿಡ್ಕೋತೀನಿ ಅಂತ ಹೋಗಿ ಹಿಡ್ಕೊಳಕ್ ಹೋದ. ವಾಲಿ ಗಮನಿಸಿದ್ದ. ಬರ್ತಿದ್ದಾಗ ಹಿಂಗೆ ಕಂಕಳಲ್ಲಿ ಹಿಡ್ಕೊಂಡ್ಬಿಟ್ಟ ರಾವಣನ. ಹಿಡ್ಕೊಂಡು ಅರ್ಘ್ಯ ಕೊಟ್ಟು ಹಾರ್ದ ಪಶ್ಚಿಮ ಸಮುದ್ರಕ್ಕೆ. ರಾವಣ ಕಂಕಳಲ್ಲಿ ಮಕ್ಕಳನ್ನ ಎತ್ಕೋತೀವಲ್ಲ ಹಾಗೆ ಎತ್ಕೊಂಡು ಹಾರಿದ್ದಾನೆ. ಹಾಗೋಗಿ ಅಲ್ಲಿ ಪಶ್ಚಿಮದಲ್ಲಿ ಸಂಧ್ಯಾವಂದನೆ ಮಾಡ್ದ. ರಾವಣನ ಕೆಳಗಿಳಿಸಿಲ್ಲ, ರಾವಣನಿಗೆ ಏನೂ ಮಾಡೋಕ್ಕಾಗ್ತಿಲ್ಲ. ಆಮೇಲೆ ಹಾರ್ಕೊಂಡು ಕಿಷ್ಕಿಂದೆಗೆ ಬಂದು ಅಂಗದ ಇನ್ನೂ ತೊಟ್ಟಲಲ್ಲಿರೋ ಮಗು ಅವನ್ ಜೋಲಿ ಕಟ್ಬಿಟ್ಟ. ನೋಡು, 10 ತಲೆ ಹುಳು ನಿನಗೆ ಆಟ ಆಡಕ್ ತಂದಿದ್ದೀನಿ, ಇಟ್ಕೊಂಡು ಆಟ ಆಡ್ಕೋ ಅಂತ. ಅಂಥ ವಾಲಿಯನ್ನ ರಾಮ ಒಂದು ಬಾಣಕ್ಕೆ ಹೊಡೆದ. ಅರ್ಥ ಆಗ್ಬೇಕು ರಾವಣನಿಗೆ ರಾಮ ಯಾರು ಅಂತ. ಆಂಜನೇಯ ಹೇಳ್ತಾ ಇದ್ದಾನೆ, ನಿನಗೆ ವಾಲಿ ಬಗ್ಗೆ ಗೊತ್ತು. ಆ ವಾಲಿ ರಾಮನ ಒಂದು ಬಾಣಕ್ಕೂ ಸಮನಾಗ್ಲಿಲ್ಲ. ಒಂದು ಬಾಣಕ್ಕಾಯ್ತು ವಾಲಿ ಕಥೆ ಅಂತ ಹೇಳ್ತಾ, ಆ ಅನಂತರ ಸುಗ್ರೀವ ತನ್ನ ಸೈನ್ಯವನ್ನೆಲ್ಲ ಒಟ್ಟು ಮಾಡಿಕೊಂಡು ಸೀತೆಯನ್ನು ಹುಡುಕೋದಿಕ್ಕೆ ಎಲ್ಲಾ ಕಡೆಗೂ ಕಪಿಗಳನ್ನು ಕಳಿಸ್ದ. ಅಂಥವರಲ್ಲಿ ನಾನು ಯಾರು ಅಂತಂದ್ರೆ, ಅಹಂತು ಹನುಮಾನ್ ನಾಮ ಮಾರುತಸ್ಯೌರಸಸುತಃ ಸೀತಾಯಾಸ್ತು ಕೃತೆ ತೂರ್ಣಂ ಶತಯೋಜನಮಾಯತಂ ಸಮುದ್ರಂ ಲಂಘಯಿತ್ವೈವ ತಾಂ ದಿದೃಕ್ಷುರಿಹಾಗತಃ ಭ್ರಮತಾ ಚ ಮಯಾ ದೃಷ್ಟಾ ಗೃಹೇತೆ ಜನಕಾತ್ಮಜಾ ನಹಿ ಧರ್ಮ ವಿರುದ್ಧೇಷು ಬಹ್ವಪಾಯೇಷು ಕರ್ಮಸು ಮೂಲಘಾತಿಷು ಸಜ್ಜಂತೆ ಬುದ್ಧಿಮಂತೋ ಭವದ್ವಿಧಾಃ ಕಶ್ಚ ಲಕ್ಷ್ಮಣ ಮುಕ್ತಾನಾಂ ರಾಮಕೋಪಾನುವರ್ತಿನಾಂ ಶರಣಾಮಗ್ರತಸ್ಥಾತುಂ ಶಕ್ತೋ ದೇವಾಸುರೇಷ್ವಪಿ. ಆಂಜನೇಯ ಹೇಳ್ತಾ ಇದ್ದಾನೆ, ನಾನು ಹನುಮಂತ ಎಂಬತಕ್ಕಂಥ ಹೆಸರು, ವಾಯುವಿನ ಮಗ ನಾನು. ಸೀತೆಯನ್ನು ಹುಡುಕೋದಕ್ಕೋಸ್ಕರ 100 ಯೋಜನಾ ಸಮುದ್ರವನ್ನ ಹಾರಿ ಬಂದಿದ್ದೀನಿ. ಹಾರಿ ಬಂದಾಗ ನಿನ್ನ ಅರಮನೆಯಲ್ಲಿ, ನಿನ್ನ ಲಂಕೆಯಲ್ಲಿ ನಾನು ಸೀತೆಯನ್ನು ಕಂಡಿದ್ದೀನಿ. ನೀನು ರಾಜನಾಗಿದ್ದುಕೊಂಡು ಪರದಾರಾನ್ ಮಹಾಪ್ರಾಜ್ಞ ನೋಪರೋದ್ಧುಂ ತಮರ್ಹಸಿ. ಬೇರೆಯವರ ಹೆಂಡತಿಯರನ್ನ ಕದ್ಕೊಂಡು ಬಂದು ನಿನ್ನ ಅರಮನೆಯಲ್ಲಿ ಬಂಧನಕ್ಕಿಡೋದು ಚೂರು ತಕ್ಕದ್ದಲ್ಲ ನಿನಗೆ. ಈ ಕೆಲಸವನ್ನ ನೀನು ಖಂಡಿತವಾಗಿ ಮಾಡಬಾರದು. ಯಾಕೆ ಅಂತಂದ್ರೆ, ಧರ್ಮ ವಿರುದ್ಧವಾಗಿರ್ತಕ್ಕಂತಹ ಅನೇಕ ಅಪಾಯಗಳನ್ನು ತಂದೊಡ್ಡಂತಹ ಮೂಲಘಾತಿಷು, ತಮ್ಮ ಮೂಲಕ್ಕೆ ಕೊಡಲಿ ಪೆಟ್ಟು ಬೀಳುತ್ತೆ ಅಧರ್ಮವನ್ನು ಮಾಡಿಬಿಟ್ರೆ. ಅಂಥ ಕಾರ್ಯದಲ್ಲಿ ಬುದ್ಧಿವಂತರಾದಂತಹ ನಿನ್ನಂಥವರು ಪ್ರವೃತ್ತಿಯನ್ನು ಮಾಡೋದಿಲ್ಲ. ಈ ಕೆಟ್ಟ ಕೆಲಸವನ್ನ ನೀನು ಖಂಡಿತ ಮಾಡಬೇಡ. ರಾಮನ ಕೋಪ, ಲಕ್ಷ್ಮಣನ ಕೋಪದಿಂದ ಬಿಡ್ತಕ್ಕಂತಹ ಬಾಣಗಳ ಮುಂದೆ ಯಾರು ನಿಲ್ಲೋದಕ್ಕಾಗತ್ತೆ? ಖಂಡಿತ ಯಾರಿಗೂ ನಿಲ್ಲೋದಕ್ಕಾಗಲ್ಲ. ಚಾಪಿತ್ರಿಷು ಲೋಕೇಶು ನ ಚಾಪಿತ್ರಿಷು ಲೋಕೇಶು ರಾಜನ್ ವಿದ್ಯೇತ ಕಶ್ಚನ ರಾಘವಸ್ಯ ವ್ಯಲೀಕಂ ಯಃ ಕೃತ್ವಾ ಸುಖಮವಾಪ್ನುಯಾತ್ ತತ್ರಿಕಾಲಹಿತಂ ವಾಕ್ಯಂ
ಧರ್ಮ್ಯಂ ಅರ್ಥಾನುಬಂಧಿ ಚ ಮನ್ಯಸ್ವ ನರದೇವಾಯ ಜಾನಕಿ ಪ್ರತಿದೀಯತಾಂ ದೃಷ್ಟಾ ಹೀಯಂ ಮಯಾ ದೇವಿ ಲಬ್ಧಂ ಯದಿಹ ದುರ್ಲಭಂ ಉತ್ತರಂ ಕರ್ಮ ಯಚ್ಛೇಷಂ ನಿಮಿತ್ತಂ ತತ್ರ ರಾಘವಃ. ರಾಘವನಿಗೆ ವ್ಯಲೀಕ ಅಂದ್ರೆ ಅವನಿಗೆ ಅನ್ಯಾಯವನ್ನು ಮಾಡಿ ಅವನಿಗೆ ಮೋಸವನ್ನು ಮಾಡಿ ಯಾರೂ ಸಹ ಸುಖವನ್ನು ಹೊಂದೋದಕ್ಕಾಗೋದಿಲ್ಲ. 3 ಕಾಲಕ್ಕೂ ಹಿತವಾಗಿರ್ತಕ್ಕಂತಹ ಪಥ್ಯವಾಗಿರ್ತಕ್ಕಂತಹ ಮಾತವನ್ನು ಹೇಳ್ತೀನಿ ಕೇಳೋ. ಮನ್ಯಸ್ವ ನರದೇವಾಯ ಜಾನಕಿ ಪ್ರತಿದೀಯತಾಂ. ಸೀತೆಯನ್ನ ಗೌರವಪೂರ್ವಕವಾಗಿ ಕರೆದುಕೊಂಡು ಹೋಗಿ ಶ್ರೀರಾಮನಿಗೆ ಒಪ್ಪಿಸು. ನನ್ನಿಂದ ತಪ್ಪಾಯಿತೋ ತಿಳಿಯದೆ ತಪ್ಪು ಮಾಡಿದ್ದೀನಿ, ನಿನ್ನ ತಪ್ಪನ್ನು ಒಪ್ಕೊಂಡು ಸೀತೆಯನ್ನ ರಾಮನಿಗೆ ಒಪ್ಪಿಸಿಬಿಡು. ಈ ಕೆಲಸವನ್ನು ಮಾತ್ರ ಖಂಡಿತ ಮಾಡಬೇಡ. ನಿಜವಾಗ್ಲೂ ಹೇಳೋದಾದ್ರೆ ಸೀತೆಯ ಕೋಪರಿಂದಲೇ ನೀನು ನಾಶವಾಗೋಗಾಯ್ತು. ಅವಳ ಮೇಲೆ ಅನಾಚಾರ ನಡೆದಿದ್ರಿಂದಲೇ ರಾಮ ಉಳಿದ ಕಾರ್ಯಕ್ಕೆ ನಿಮಿತ್ತನಾಗ್ತಾನಷ್ಟೇ. ನೀನು ಸತ್ತಾಯ್ತು ನನ್ನ ಲೆಕ್ಕದಲ್ಲಿ. ಅವತ್ತೇ ಯಾವತ್ತು ನೀನು ಸೀತೆಯನ್ನು ಮುಟ್ಟಿದೆಯೋ ಅವತ್ತೇ ನೀನು ಹೋಗಾಯ್ತು. ಆದ್ರೆ ರಾಮ ಇದಕ್ಕೆ ಉಳಿದ ಕಾರ್ಯಕ್ಕೆ ನಿಮಿತ್ತನಾಗ್ತಾನೆ. ಖಂಡಿತ ಹೀಗೆ ಮಾಡಬೇಡ, ವಾಪಸ್ಸು ತೆಗೆದುಕೊಂಡು ಹೋಗಿ ಒಪ್ಪಿಸು. ಇಷ್ಟಾಗಿ ನಿನಗೆ ಅಹಂಕಾರವಿರ್ಬೋದು, ನಾನು ತುಂಬಾ ತಪಸ್ ಮಾಡಿದ್ದೀನಿ ಅಂತ. ತಪಸ್ಸಂತಾಪಲಬ್ಧಸ್ತೆ ಯೋಯಂ ಧರ್ಮ ಪರಿಗ್ರಹಃ ನ ಸನಾಶಯಿತುಂ ನ್ಯಾಯಃ ಆತ್ಮ ಪ್ರಾಣ ಪರಿಗ್ರಹಃ ಅವಧ್ಯತಾಂ ತಪೋಭಿರ್ಯಾಂ ಭವಾನ್ ಸಮನುಪಶ್ಯತಿ ಆತ್ಮನಃ ಸಾಸುರೈರ್ದೇವೈಃ ಹೇತುಸ್ತತ್ರಾಪ್ಯಯಂ ಮಹಾನ್ ಸುಗ್ರೀವೋ ನಹಿ ದೇವೋಯಂ ನಾಸುರೋ ನ ಚ ರಾಕ್ಷಸಃ ಮಾನುಷೋ ರಾಘವೋ ರಾಜನ್ ಸುಗ್ರೀವಶ್ಚ ಹರೀಶ್ವರಃ ತಸ್ಮಾತ್ ಪ್ರಾಣ ಪರಿತ್ರಾಣಂ ಕಥಂ ರಾಜನ್ ಕರಿಷ್ಯಸಿ ನ ತು ಧರ್ಮೋಪಸಂಹಾರಂ ಅಧರ್ಮ ಫಲ ಸಂಹಿತಂ ತದೇವ ಫಲಮನ್ವೇತಿ ಧರ್ಮಶ್ಚ ಧರ್ಮನಾಶನಃ ಪ್ರಾಪ್ತಂ ಧರ್ಮಫಲಂ ತಾವತ್ ಭವತಾ ನಾತ್ರ ಸಂಶಯಃ. ವಾಕ್ಯವನ್ನು ನೀನು ಅನೇಕ ವರ್ಷಗಳ ಕಾಲ ತಪಸ್ ಮಾಡಿದ್ಯಾ. 10,000 ವರ್ಷಗಳು ಒಂದೊಂದು ದಿಕ್ಕಿನಲ್ಲೂ ತಪಸ್ ಮಾಡಿ ಅನೇಕವಾದಂತಹ ಪುಣ್ಯಗಳನ್ನು ಪಡೆದಿದ್ಯಾ, ಅದರ ಫಲವನ್ನು ಪಡೆದಿದ್ಯಾ. ಅದನ್ನ ಹಾಳು ಮಾಡ್ಕೊಳ್ಳೋದು ಒಳ್ಳೆಯದಲ್ಲ. ನಿನಗೆ ಒಂದನಿಸಿರ್ಬೋದು, ನನಗೆ ಅಸುರರಿಂದ, ದೇವತೆಗಳಿಂದ, ರಾಕ್ಷಸರಿಂದ ಯಾರಿಂದಲೂ ಸಾವಿಲ್ಲ, ಆದ್ರಿಂದ ನಾನು ಸೀತೆಯನ್ನು ತಗೊಂಡೋಗಿ ದಕ್ಕಿಸ್ಕೊಳ್ತೀನಿ ಅಂತ. ಆದ್ರೆ ನೀನು ಮರೆತು ಬಿಟ್ಟಿದ್ಯಾ. ನೀನು ಆ ಪ್ರಸಂಗದಲ್ಲಿ ಕಪಿಗಳಿಂದ ಮತ್ತೆ ಮನುಷ್ಯರಿಂದ ರಕ್ಷಣೆಯನ್ನು ಕೇಳಿಲ್ಲ. ಬ್ರಹ್ಮನೊಡನೆ ಅಲ್ಲಿ ಸುಗ್ರೀವನೋ ದೇವತೆಯೂ ಅಲ್ಲ, ರಾಕ್ಷಸನೂ ಅಲ್ಲ, ಯಕ್ಷನೂ ಅಲ್ಲ, ಅಸುರನೂ ಅಲ್ಲ. ಅವನು ಕಪಿ. ಶ್ರೀರಾಮನು ಮನುಷ್ಯ. ಮಾನುಷೋ ರಾಘವೋ ರಾಜಂ ಸುಗ್ರೀವಶ್ಚ ಹರೀಶ್ವರ. ಇಂಥವರಿಂದ ತಸ್ಮಾತ್ ಪ್ರಾಣ ಪರಿತ್ರಾಣಂ ಕಥಂ ರಾಜನ್ ಕರಿಷ್ಯಸಿ. ನೀನು ಅವರಿತ್ರ ವರವನ್ನೇ ಕೇಳಿಲ್ಲ. ಆದ್ರಿಂದ ಇವರಿಬ್ಬರಿಂದ ನಿನ್ನನ್ನು ಹೇಗೆ ನೀನು ಕಾಪಾಡ್ಕೋತೀಯ? ಆದ್ರಿಂದ ಖಂಡಿತ ಈ ಕೆಲಸವನ್ನು ಮಾಡಬೇಡ. ಲೋಕದಲ್ಲಿ ಎಷ್ಟೇ ಧರ್ಮ ಕಾರ್ಯಗಳನ್ನು ಮಾಡಿರಿ, ಆದರೆ ಬಲಿಷ್ಠವಾದಂತಹ ಅಧರ್ಮವನ್ನು ಮಾಡಿಬಿಟ್ರೆ ಅಧರ್ಮದ ಫಲ ಬಂದು ಗಂಟೆ ಬಿದ್ದು ಬೀಳತ್ತೆ. ನೀನು ಇಷ್ಟು ವರ್ಷ ಅನೇಕ ಸುಖಗಳನ್ನು ಅನುಭವಿಸಿದ್ಯಾ. ಚಿನ್ನದಂತಹ ಲಂಕೆ, ಕಾಮಕವಾದಂತಹ ವಿಮಾನ, ಅನೇಕ ಸುಂದರ ಸ್ತ್ರೀಯರು ನಿನ್ ಜೊತೆ, ಎಲ್ಲ ಭೋಗಗಳು. ಈ ಲೋಕದಲ್ಲಿ ಏನೇನು ಭೋಗ ಅನುಭವಿಸ್ತಕ್ಕಂಥದ್ದು ಅಂತಿದೆಯೋ ಅಷ್ಟು ನಿನಗೆ ಸಿಕ್ಕಿದೆ. ಅಷ್ಟು ನಿನ್ನ ಧರ್ಮದ ಫಲ. ನಾನು ಒಪ್ಕೋತೀನಿ. ನೀನು ಬ್ರಹ್ಮನನ್ನು ಕುರಿತು ಅನೇಕ ವರ್ಷಗಳ ಕಾಲ ತಪಸ್ ಮಾಡಿ ಅಷ್ಟನ್ನು ಪಡ್ಕೊಂಡಿದ್ಯಾ. ಆದರೆ ಅದನ್ನ ಅಧರ್ಮವನ್ನು ಮಾಡಿ
ಖಂಡಿತ ಹಾಳು ಮಾಡ್ಕೋಬೇಡ. ನೀನು ಪುಣ್ಯದಿಂದ ಫಲ ಪಡ್ಕೊಂಡಿರೋದು ಸತ್ಯ, ಹಾಗೆ ಅಧರ್ಮದ ಫಲವೂ ಬರಬೇಕೋ. ಅದಕ್ಕೆ ಹೇಳ್ತಾನಿಲ್ಲಿ, ಪ್ರಾಪ್ತನ್ ಧರ್ಮ ಬಲಂ ತಾವತ್ ಭವತಾ ನಾತ್ರ ಸಂಶಯ. ನೀನ್ ಮಾಡಿರೋ ಪುಣ್ಯಕ್ಕೆಲ್ಲ ಫಲವನ್ನು ಪಡೆದಿದ್ಯಾ. ಫಲಮಸ್ಯ ಅಪಿ ಅಧರ್ಮಸ್ಯ ಕ್ಷಿಪ್ರಮೇವ ಪ್ರವತ್ಸಿಸೆ. ಅಧರ್ಮಕ್ಕೆ ಶಿಕ್ಷೆ ಇಲ್ವೇನೋ? ಪುಣ್ಯ ಮಾಡಿದ್ಯಾ, ಸುಖ ಅನುಭವಿಸಿದ್ಯಾ, ಅಧರ್ಮಕ್ಕೂ ಶಿಕ್ಷೆ ಇದೆ. ಆದ್ರಿಂದ ನೀ ಅಧರ್ಮವನ್ನು ಮಾಡಿದರೆ ನಿನಗೆ ಅದಕ್ಕೆ ತಕ್ಕನಾದಂತಹ ಶಿಕ್ಷೆಯಾಗತ್ತೆ. ಖಂಡಿತ ಈ ಕೆಲಸವನ್ನು ಮಾಡಬೇಡ. ಶ್ರೀರಾಮ ಆ ಸೈನ್ಯದಲ್ಲಿ ಪ್ರತಿಜ್ಞೆ ಮಾಡಿದ್ದಾನೆ, ಸೀತೆಯ ವಿಷಯದಲ್ಲಿ ಯಾರು ಅವಮಾನ ಮಾಡಿದಾರೋ ಉತ್ಸಾದನ ಮಮಿತ್ರಾಣ ಸೀತಾಜೇಸ್ತು ಪ್ರದರ್ಶಿತ. ಯಾರು ಸೀತೆಗೆ ಅವಮಾನ ಮಾಡಿದಾರೋ ಅವರನ್ನೆಲ್ಲ ಮೂಲೋತ್ಪಾಟನೆ ಮಾಡ್ತೀನಿ ಅಂತ ಶ್ರೀರಾಮ ಪ್ರತಿಜ್ಞೆ ಮಾಡಿದ್ದಾನೆ. ಆದ್ರಿಂದ ಖಂಡಿತವಾಗಿ ಈ ಕೆಲಸವನ್ನು ಮಾಡಬೇಡ. ಸೀತೆಯನ್ನ ರಾಮನಿಗೆ ಒಪ್ಪಿಸು, ನನ್ನ ಮಾತನ್ನು ಕೇಳು. ರಾಮದಾಸಸ್ಯ ಧೂತಸ್ಯ ವಾನರಸ್ಯ ವಿಶೇಷತಃ ಸರ್ವಾನ್ ಲೋಕಾನ್ ಸುಸಂಹೃತ್ಯ ಸಭೂತಾನ್ ಸಚರಾಚರಾನ್ ಪುನರೇವ ತಥಾ ಸ್ರಷ್ಟುಂ ಶಕ್ತೋ ರಾಮೋ ಮಹಾಯಶಃ ದೇವಾಸುರ ನರೇಂದ್ರೇಷು ಯಕ್ಷರಕ್ಷೋ ಗಣೇಶು ಚ ವಿದ್ಯಾಧರೇಷು ಸರ್ವೇಷು ಗಂಧರ್ವೇಷು ರಗೇಷು ಚ ಸಿದ್ಧೇಷು ಕಿನ್ನರೇಂದ್ರೇಷು ಪತತ್ರಿಷು ಚ ಸರ್ವಶಃ ಸರ್ವಭೂತೇಷು ಸರ್ವತ್ರ ಸರ್ವಕಾಲೇಷು ನಾಸ್ತಿ ಸಹ ಯೋ ರಾಮಂ ಪ್ರತಿಯುಧ್ಯೇತ ವಿಷ್ಣುತುಲ್ಯ ಪರಾಕ್ರಮಂ ಸರ್ವಲೋಕೇಶ್ವರಸ್ಯೈವ ಕೃತ್ವಾ ವಿಪ್ರಯಮೀದೃಶಂ ರಾಮಸ್ಯ ರಾಜಸಿಂಹಸ್ಯ ದುರ್ಲಭಂ ತವ ಜೀವಿತಂ. ಆಂಜನೇಯ ಹೇಳ್ತಾ ಇದ್ದಾನೆ, ಯುಕ್ತಿಯುಕ್ತಂ ವಚೋಗ್ರಾಹ್ಯಂ ಬಾಲಾದಪಿ ಶುಕಾದಪಿ. ಯಾರು ಯುಕ್ತಿಯುಕ್ತವಾದಂತಹ ಹಿತವಾದಂತಹ ಸುಖೋದರ್ಕವಾದಂತಹ ಮಾತುಗಳನ್ನ ಒಂದು ಗಿಳಿ ಹೇಳಲಿ, ಒಬ್ಬ ಸಣ್ಣ ಹುಡುಗ ಹೇಳಲಿ, ಅವರ ಮಾತನ್ನು ಕೇಳಬೇಕು ನೀತಿಶಾಸ್ತ್ರ ಹೇಳುತ್ತೆ. ನಾನೊಬ್ಬ ಜಾತಿಯಿಂದ ವಾನರ, ತುಂಬಾ ತುಚ್ಛ ಜಾತಿ ಎಂದಂದು, ಅಂಥ ನನ್ನ ಮಾತನ್ನ ಖಂಡಿತವಾಗಿ ಕೇಳು. ನಿನಗೆ ರಾಮ ಯಾರು ಅಂತ ಅರ್ಥವೇ ಆಗಿಲ್ಲ. ರಾಮ ಅಷ್ಟು ಲೋಕಗಳನ್ನು ಸಂಹಾರ ಮಾಡಿ ಮತ್ತೊಮ್ಮೆ ಅದೇ ರೀತಿಯಲ್ಲಿ ಸೃಷ್ಟಿ ಮಾಡುವುದಕ್ಕೆ ಸಾಮರ್ಥ್ಯವನ್ನುಳ್ಳವನು. ದೇವತೆಗಳಲ್ಲಿ, ಅಸುರರಲ್ಲಿ, ಇಂದ್ರಾದಿಗಳಲ್ಲಿ, ಯಕ್ಷರಲ್ಲಿ, ರಾಕ್ಷಸರಲ್ಲಿ, ವಿದ್ಯಾಧರರಲ್ಲಿ, ಕಿನ್ನರ, ಸಿದ್ಧರು, ಕಿಂಪುರುಷರು, ಪಕ್ಷಿಗಳು ಯಾರಿಗೂ ಸಹ ರಾಮನ ಒಡನೆ ಯುದ್ಧಕ್ಕೆ ನಿಲ್ಲೋದಕ್ಕಾಗೋಲ್ಲ. ವಿಷ್ಣು ತುಲ್ಯ ಪರಾಕ್ರಮಂ, ಸಾಕ್ಷಾತ್ ವಿಷ್ಣುವಿನ ನಾರಾಯಣನ ಪರಾಕ್ರಮಕ್ಕೆ ಸರಿಯಾಗಿರ್ತಕ್ಕಂಥ ರಾಮನ ಪರಾಕ್ರಮದ ಎದುರು ಯಾರಿಗೂ ನಿಲ್ಲೋದಕ್ಕಾಗೋಲ್ಲ. ನೀನು ರಾಮನಿಗೆ ಈ ರೀತಿಯಲ್ಲಿ ವಿಪ್ರಿಯ, ಅವನಿಗೆ ಅನ್ಯಾಯ, ಅವನಿಗೆ ಮೋಸವನ್ನು ಮಾಡಿ ಖಂಡಿತವಾಗಿ ನಿನ್ನ ಬದುಕು ಜಾಸ್ತಿ ದಿನ ಇರೋದಿಲ್ಲ. ದುರ್ಲಭಂ ತವ ಜೀವಿತಂ, ನೀನು ಖಂಡಿತ ನಾಶವಾಗಿ ಹೋಗ್ತೀಯಾ. ಈ ಕೆಟ್ಟ ಕೆಲಸವನ್ನು ಮಾಡಬೇಡ. ಗೌರವಪೂರ್ವಕವಾಗಿ ಶ್ರೀರಾಮನಿಗೆ ಸೀತೆಯನ್ನ ಒಪ್ಪಿಸಿಬಿಡು ಅಂತ ಆಂಜನೇಯ ಸೌಷ್ಠವೋಪೇತ ಮದೀನವಾದಿನಃ, ಸೌಷ್ಠವವಾಗಿ ಬೇಡ್ಕೊಳ್ತಿಲ್ವಂತೆ, ಧೈರ್ಯವಾಗಿ ಗಟ್ಟಿಯಾಗಿ ಹೇಳ್ತಾ ಇದ್ದಾನೆ, ಏಯ್ ಕೆಟ್ಟ ಕೆಲಸ ಮಾಡ್ತಿದ್ಯಾ, ಬಿಟ್ಟು ರಾಮನಿಗೆ ಒಪ್ಪಿಸು ಅಂತ. ಅದನ್ನು ಕೇಳ್ತಿದ್ದಂಗೆ ರಾವಣನಿಗೆ ತುಂಬಾ ಸಿಟ್ಟು ಬಂದ್ಬಿಡ್ತು. ಒಂದು ಮಂಗಣ್ಣ ಕೂತ್ಕೊಂಡು ನನಗೆ ಉಪದೇಶ ಮಾಡ್ತಾನ ಅಂತ ಸಿಟ್ಟು ಬಂದು ರಾವಣ ಹೇಳ್ತಾ ಇದ್ದಾನೆ, ಸತಸ್ಯವಚನಂ ಶುದ್ಧ ಕಡೆ ಶ್ಲೋಕ ರಂಬರೆ ಅದು ತಿಂತಿದ್ದೀರಾ ತಸ್ಯ ತದ್ವಚನಂ ಶ್ರುತ್ವಾ ವಾನರಸ್ಯ ಮಹಾತ್ಮನಃ ಆಜ್ಞಾಪಯತ್ತಸ್ಯ ವಧಂ ರಾವಣಃ ಕ್ರೋಧಮೂರ್ಛಿತಃ ವಧೇ ತಸ್ಯ ಸಮಾಜ್ಞಪ್ತೆ ರಾವಣೇನ ದುರಾತ್ಮನ ನಿವೇದಿತವತೋ ದೌತ್ಯಂ ನಾನು ಮೇನೆ ವಿಭೀಷಣಃ
तं रक्षोऽधिपतिं क्रुद्धं तच्च कार्यम् उपस्थितं विदित्वा चिन्तयामास कार्यं कार्यविधौ स्थितः. ರಾವಣನಿಗೆ ಸಿಟ್ಟು ಬಂದು ತತ್ಕ್ಷಣ ಆದೇಶ ಹೊರಡಿಸ್ಬಿಟ್ಟ, ಈ ಕಪಿಯನ್ನು ವಧೆ ಮಾಡಿ ಸಾಯಿಸ್ಬಿಡಿ ಈ ಕಪಿಯನ್ನ ಅಂತ ಆದೇಶ ಮಾಡೋಣ. ಕ್ರೋಧಕ್ಕೆ ವಶನಾಗಿ ತತ್ಕ್ಷಣ ವಿಭೀಷಣ ನಿವೇದಿತವತೋ ದೌತ್ಯಂ ನಾನು ಮೇನೆ ವಿಭೀಷಣ, ದೂತನ ವಧೆಯನ್ನ ವಿಭೀಷಣ ಒಪ್ಪಲಿಲ್ವಂತೆ. ಇಲ್ಲ, ದೂತನನ್ನ ವಧೆ ಮಾಡಬಾರದು. ಅವನು ಯೋಚನೆ ಮಾಡ್ತಾನೆ, ಯಾವ ರೀತಿಯಲ್ಲಿ ಅಣ್ಣನಿಗೆ ತಿಳುವಳಿಕೆ ಹೇಳಬೇಕು, ಈ ಕೆಲಸ ಮಾಡಬಾರದು ಅಂತೆಲ್ಲ ಯೋಚನೆಯನ್ನು ಮಾಡಿ ವಿಭೀಷಣ ಸಾಮದಿಂದ ಪ್ರೀತಿಪೂರ್ವಕವಾಗಿ ಅಣ್ಣನ ಹತ್ರ ಮಾತಾಡ್ತಾ ಇದ್ದಾನೆ. ನಿಶ್ಚಿತಾರ್ಥಸ್ತತಃ ಸಾಮ್ನಾ ಪೂಜ್ಯಂ ಶತ್ರುಜಿದಗ್ರಜಂ ಉವಾಚ ಹಿತಮತ್ಯರ್ಥಂ ವಾಕ್ಯಂ ವಾಕ್ಯ ವಿಶಾರದಃ. ಕ್ಷಮಸ್ವ ರೋಷಂ ತ್ಯಜ ರಾಕ್ಷಸೇಂದ್ರ ಪ್ರಸೀದ ಮದ್ವಾಕ್ಯಮಿದಂ ಶೃಣುಷ್ವ ವಧಂ ನ ಕುರ್ವಂತಿ ಪರಾವರಜ್ಞಾಃ ದೂತಸ್ಯ ಸಂತೋ ವಸುಧಾಧಿಪೇಂದ್ರಾಃ ರಾಜನ್ ಧರ್ಮ ವಿರುದ್ಧಂಚ ಲೋಕವೃತ್ತೇಶ ಗರ್ಹಿತಂ ತವ ಚ ಸದೃಶಂ ವೀರ ಕವೇರಸ್ಯ ಪ್ರಮಾಪಣಂ. ಎಷ್ಟೋ ಔಚಿತ್ಯಪೂರ್ವವಾದಂತಹ ನಡವಳಿಕೆ ನೋಡಿ ವಿಭೀಷಣಂದು. ಪ್ರೀತಿಪೂರ್ವಕವಾಗಿ ಹೇಳ್ತಾ ಇದ್ದಾನೆ, ಮೊದಲನೇ ಮಾತೆ ಕ್ಷಮಸ್ವ ಅಂದ. ಅಂದ್ರೆ ರಾಜಾಜ್ಞೆ ಆಗ್ಬಿಡ್ತು ವಧೆ ಮಾಡು ಅಂತ, ರಾಜನ ವಿರುದ್ಧವಾಗಿ ಮಾತಾಡಬೇಕು. ಮುಂಚೆ ಹೇಳ್ತಾನೆ ಕ್ಷಮಸ್ವ, ಅಣ್ಣ ಕ್ಷಮೆ ಇರಲಿ ಇಂದ. ಏನೋ ಅಂದ, ರೋಷಂ ತ್ಯಜ ರಾಕ್ಷಸೇಂದ್ರ, ನಿನ್ನ ಕೋಪವನ್ನು ಮುಂಚೆ ಬಿಡು, ಕೋಪ ಮಾಡ್ಕೊಳ್ಳೋದು ಸರಿಯಲ್ಲ. ನೀನು ನನ್ನ ಪ್ರಸನ್ನ ಮನಸ್ಕನಾಗಿ ನನ್ನ ಮಾತನ್ನು ಕೇಳು. ಪರಾವರಜ್ಞರು, ಲೋಕದಲ್ಲಿ ನಡವಳಿಕೆ ನೀತಿಯನ್ನು ತಿಳಿದವರು ಯಾವುದೇ ಕಾರಣಕ್ಕೂ ಸಹ ದೂತಸ್ಯ ವಧಂ ನ ಕುರ್ವಂತಿ ವಸುಧಾಧಿಪೇಂದ್ರಾಹ, ರಾಜರು ದೂತನ ವಧೆಯನ್ನ ಯಾರೂ ಸಹ ಮಾಡಿಲ್ಲ, ಹಿಂದೇನೂ ಮಾಡಿಲ್ಲ, ಮುಂದೇನೂ ಮಾಡೋದಿಲ್ಲ ತಿಳುವಳಿಕೆ ಇರತಕ್ಕಂಥ ರಾಜರು. ಅದಕ್ಕೆ ಈ ರಾಯಭಾರಿಗಳಿರ್ತಾರಲ್ಲ ಒಂದೊಂದು ದೇಶಗಳಲ್ಲಿ, ಇವತ್ತಿಗೂ ಅದೇ ವ್ಯವಸ್ಥೆ ಇದೆ. ಯಾವುದೇ ದೇಶಕ್ಕೆ ಯುದ್ಧವಾಗ್ಬೋದು, ಆ ರಾಯಭಾರಿಗಳನ್ನು ಏನು ಮಾಡುವಂತಿಲ್ಲ ಯಾರು. ಯಾಕಂದ್ರೆ ಅವರು ಇರೋದು ರಾಜದ ಕಾರ್ಯಕ್ಕೆ, ನಮ್ಮ ಯುದ್ಧಕ್ಕೂ ಅವರಿಗೂ ಸಂಬಂಧವಿಲ್ಲ ಅಂತಾನೆ. ಆ ರೀತಿಯಲ್ಲಿ ಇರತಕ್ಕಂತಹ ವ್ಯವಸ್ಥೆ. ಆದ್ದರಿಂದ ಯಾವ ರಾಜರು ಸಹ ದೂತರನ್ನು ವಧೆ ಮಾಡಿಲ್ಲ. ಈ ಧರ್ಮ ವಿರುದ್ಧವಾದಂತಹ ಕಾರ್ಯ ಲೋಕವೃತ್ತೇಷ್ಟ ಗರ್ಹಿತಂ, ಲೋಕದಲ್ಲೂ ಸಹ ತುಂಬಾ ನಿಂದಿತವಾದ ಕಾರ್ಯ. ಒಂದು ದೂತನನ್ನು ಕೊಲೆ ಮಾಡೋದು ಅಂತ ಅಂತಕ್ಕಂಥದ್ದು. ತವಚ ಅಸದೃಶಂ ವೀರ, ನಿನ್ನ ಪರಾಕ್ರಮಕ್ಕೆ ರಾವಣ ಒಕ್ಕಾಕೊಂಡು ಮಂಗಣ್ಣನ ಹೊಡೆಸಿರಿ ಕಡ ಅಂತ ಹೇಳಿಸ್ಕೋಬೇಕಾ ನೀನ್ ನಾಳೆ? ಆ ಮಾತನ್ನು ಖಂಡಿತ ಹೇಳಿಸ್ಕೋಬೇಡ. ಒಂದು ಮಂಗನನ್ನು ಹೊಡೆದ್ಬಿಟ್ಟ ರಾವಣ ಅನ್ನೋ ಮಾತು ನಿನಗೋ ಬರಬಾರದು. ಆದ್ದರಿಂದ ಈ ಕಪಿಯನ್ನ ನಾಶ ಮಾಡಬೇಡ, ಸಾಯಿಸಬೇಡ ಅಂತ ವಿಭೀಷಣ ಹೇಳ್ತಾನೆ. ಆಗ ರಾವಣ ಸಿಟ್ಟಾಗ ಒಂದು ಮಾತು ಹೇಳ್ತಾನೆ, ನಪಾಪಾನಾಂ ವಧೇ ಪಾಪಂ ವಿದ್ಯತೆ ಶಸ್ತ್ರಸೋದನ ತಸ್ಮಾದಿಮಂ ವಧಿಷ್ಯಾಮಿ ವಾನರಂ ಪಾಪಕಾರಿಣಂ. ಪಾಪಿಷ್ಠರನ್ನ ನಾಶ ಮಾಡಿದ್ರೆ ಪಾಪವಿಲ್ಲ. ಇವನು ಮಹಾಪುಣ್ಯಶಾಲಿ, ಕಂಡವ್ರು ಹಿಡಿದಿನ ಹೊಡ್ಕೊಂಡು ಬಂದವನು ಇವನು ಹೇಳ್ತಿದ್ದಾನೆ, ಇವನು ಮಹಾಪಾಪಿ, ಇವನ ನಾಶ ಮಾಡಿದ್ರೆ ಪಾಪವಿಲ್ಲ ನನಗೆ ಅಂತ. ಅದನ್ನು ಹೇಳಿದಾಗ ವಿಭೀಷಣ ಮತ್ತೊಮ್ಮೆ ಹೇಳ್ತಾನೆ, ಯಾವುದೇ ಕಾರಣಕ್ಕೂ ಇವನ ನಾಶ ಮಾಡಬೇಡ. ತೇಷ್ವಯಂ ಪಾತ್ಯತಾ ಅಂತಂಡೋ ಯೈರಯಂ ಪ್ರೇಷಿತ ಕಪಿಹಿ, ಈ ಕಪಿಯನ್ನು ಯಾರು ಕಳಿಸಿದಾರೋ ಅವರಿಗೆ ನೀನು ಶಿಕ್ಷೆ ಕೊಡು. ಈ ಕಪಿಯನ್ನ ಖಂಡಿತವಾಗಿ ಶಿಕ್ಷೆ ಮಾಡಬೇಡ. ಯಾಕೆಂದ್ರೆ ಸಾಧುರ್ವಾ ಯದಿವಾ ಸಾಧು ಪರೈರೇಷ ಸಮರ್ಪಿತ ಧ್ರುವನ್ ಪರಾರ್ಥಂ ಪರವಾನ್ ನದೂತೋ ವಧಮರ್ಹತಿ. ಯಾಕೆ ದೂತ ವಧೆಯನ್ನು ಮಾಡಬಾರ್ದು ಅಂದ್ರೆ ಇದೇ ಮುಖ್ಯವಾದ ಕಾರಣ. ಇವನ ಸಾಧುವಾಗಿರ್ಬೋದು, ಅಸಾಧುವಾಗಿರ್ಬೋದು, ಒಳ್ಳೆ ಕೆಲಸವನ್ನು ಮಾಡಿರ್ಬೋದು, ಕೆಟ್ಟ ಕೆಲಸವನ್ನು ಮಾಡಿರ್ಬೋದು, ಪ್ರಿಯವನ್ನು ಹೇಳಿರ್ಬೋದು, ಅಪ್ರಿಯವನ್ನು ಹೇಳಿರ್ಬೋದು. ಪರೈರೇಷ ಸಮರ್ಪಿತ, ಅವರ ಮಾತನ್ನು ಹೇಳ್ತಿರೋದು ಇವನು. ಇವನು ಸ್ವಂತದ್ದೇನೂ ಇಲ್ಲ ಇಲ್ಲಿ. ಅವ್ರು ಏನ್ ಹೇಳಿ ಕಳಿಸಿದಾರೋ ಅದನ್ನು ಹೇಳ್ತಿದ್ದಾನೆ. ಆದ್ದರಿಂದ ನೀನು ಬ್ರುವನ್ ಪರಾರ್ಥಂ ಪರವಾನ್ ನ ದೂತೋ ವಧಮರ್ಹತಿ, ಬೇರೆಯವರ ಮಾತನ್ನು ಹೇಳ್ತಿರ್ತಕ್ಕಂಥ ಈ ದೂತನನ್ನು ವಧೆ ಮಾಡೋ ತಕ್ಕದ್ದಲ್ಲ. ದೂತರಿಗೆ ಅನೇಕ ಪ್ರಕಾರವಾದಂತಹ ಶಿಕ್ಷೆಗಳಿದೆ.
ಅವರ ತಲೆಯನ್ನು ಬೋಳಿಸೋದು, ಅವರ ಅಂಗದಲ್ಲಿ ವೈರೂಪ್ಯ ಮಾಡೋದು, ಅವರ ಮುಖಕ್ಕೆ ಮಸಿ ಬಳಿಯೋದು ಇತ್ಯಾದಿ ಅನೇಕ ರೂಪವಾದಂತಹ ದೂತರಿಗೆ ಇದೆ ಏನು ಶಿಕ್ಷೆಗಳು. ಅದನ್ನ ಇವನಿಗೆ ಬೇಕಾದ್ರೂ ಕೊಡೋ, ಖಂಡಿತ ವಧೆ ಮಾಡಬೇಡ ಇವನನ್ನ ಅಂತ ವಿಭೀಷಣ ಹೇಳಿದಾಗ ರಾವಣನಿಗೂ ಸರಿ ಅಂತ ಅನ್ಸತ್ತಂತೆ ವಿಭೀಷಣನ ಮಾತು. ವಿಭೀಷಣನ ಮಾತನ್ನು ಸರಿ ಅನ್ಸಿದಾಗ ರಾವಣ ಏನ್ ಹೇಳ್ತಾನೆ, ತಸ್ಯ ತದ್ವಚನಂ ಶ್ರುತ್ವಾ ದಶಗ್ರೀವೋ ಮಹಾತ್ಮನಃ ದೇಶಕಾಲಹಿತಂ ವಾಕ್ಯಂ ಭ್ರಾತುಃ ಉತ್ತರಮಬ್ರವೀತ್ ಸಮ್ಯಗುಕ್ತಂ ಹಿ ಭವತಾ ದೂತವಧ್ಯ ವಿಗರ್ಹಿತ ಅವಶ್ಯಂ ತು ವಧಾತ್ ಅನ್ಯಃ ಕ್ರಿಯತಾಮಸ್ಯ ನಿಗ್ರಹಃ ಕವೀನಾಂ ಕಿಲ ಲಾಂಗೂಲಂ ಇಷ್ಟಂ ಭವತಿ ಭೂಷಣಂ ತದಸ್ಯ ದೀಪ್ಯತಾಂ ಶೀಘ್ರಂ ತೇನ ದಗ್ಧೇನ ಗಚ್ಚತು. ರಾವಣ ವಿಭೀಷಣನ ಮಾತುಗಳನ್ನು ಕೇಳಿ ಒಪ್ಕೊಳ್ತಾನೆ. ಸಮ್ಯಗುಕ್ತಂ ಹಿ ಭವತ ದೂತವಧ್ಯ ವಿಗರ್ಹಿತ. ಹೌದು ಕಣೋ, ನಾನು ಸಿಟ್ಟಿನಲ್ಲಿ ಹೇಳಿಬಿಟ್ಟೆ ವಧೆ ಮಾಡಿ ಅಂತ. ಆದರೆ ದೂತವಧೆಯನ್ನ ತುಂಬಾ ನಿಂದಿತವಾಗಿರತಕ್ಕಂಥದ್ದು, ಅದನ್ನ ಖಂಡಿತ ಮಾಡಬಾರ್ದು, ನಾನು ಒಪ್ಕೊಂಡೆ. ಆದ್ದರಿಂದ ಇವನಿಗೆ ವಧೆ ಶಿಕ್ಷೆ ಬೇಡ. ಏನ್ ಮಾಡೋಣ ಅಂತಂದ್ರೆ, ಕಪೀನಾಂಕಿಲ ಲಾಂಗೋಲಂ ಇಷ್ಟಂ ಭವತಿ ಭೂಷಣಂ. ಕಪಿಗಳಿಗೆ ಅವರ ಬಾಲ ಅನ್ನೋದು ತುಂಬಾ ಇಷ್ಟವೂ ಹೌದು, ಭೂಷಣವೂ ಹೌದಂತೆ. ಅಂದ್ರೆ ಬಾಲಾಭೂಷಣ ಕಪಿಗಳಿಗೆ. ಯಾವ್ಯಾವ ಪ್ರಾಣಿ ಹೇಗೆ ಇರಬೇಕೋ ಹಾಗಾಗಿದ್ರೆ ಚಂದ ಅಂತ. ಮನುಷ್ಯರಾಗಿ ನಡ್ಕೊಂಡ್ರೆ ಹೇಳ್ತೀವಿ ಏನ್ ಬಾಲ ಇಲ್ದಿರೋ ತರ ಆಡ್ತೀಯೇನು ಅಂತ. ಹಾಗಲ್ಲ, ಆ ಪ್ರಾಣಿ ಕಪಿಗೆ ಬಾಲಾಭೂಷಣವೇ, ಮನುಷ್ಯರಿಗೆ ಭೂಷಣವಲ್ಲದೆ ಇರ್ಬೋದು. ಕಪಿಗೆ ಬಾಲ ಇಷ್ಟವೂ ಹೌದು, ಭೂಷಣವೂ ಹೌದು ಕಪಿಗಳಿಗೆ. ಅದನ್ನ ಈ ಕಪಿಯದನ್ನ ತದಸ್ಯ ದೀಪ್ಯತಾಂ ಶೀಘ್ರಂ ತೇನ ದಗ್ಧೇನ ಗಚ್ಚತು. ಆ ಬಾಲಕ್ಕೆ ಬೆಂಕಿ ಹಚ್ಚಿ ಸುಟ್ಟು ಬಿಡ್ರಿ, ಬಾಲ ಸುಡಿಸ್ಕೊಂಡು ಇವನು ಹೋಗ್ಲಿ. ತತಃ ಪಶ್ಯನ್ತ್ವಿಮಂ ದೀನಂ ಅಂಗವೈರೂಪ್ಯಕರ್ಷಿತಂ ಸಮಿತ್ರಜ್ಞಾತಯ ಸರ್ವೇ ಬಾಂಧವಃ ಸುಹೃಜ್ಜನಾಃ ಆಜ್ಞಾಪಯದ್ರಾಕ್ಷಸೇಂದ್ರಃ ಪುರಂ ಸರ್ವಂ ಸಚತ್ವರಂ ಲಾಂಗೂಲೇನ ಪ್ರದೀಪ್ತೇನ ರಕ್ಷೋಭಿಃ ಪರಿಣೀಯತಾಂ. ಆಗ ಇವನಿಗೆ ಬಾಲಕ್ಕೆ ಬೆಂಕಿ ಹಚ್ಚಿಬಿಡಿ, ಇವನು ಬಾಲವನ್ನು ಕಳ್ಕೊಂಡು ಅವನ ಜ್ಞಾತಿ ಬಾಂಧವರ ಹತ್ರ ಹೋಗ್ಲಿ. ಅವಾಗ ಅವರೆಲ್ಲ ನೋಡಿ ಇವನನ್ನು ಹಾಸ್ಯ ಮಾಡ್ತಾರೆ, ಬಾಲವೇ ಇಲ್ಲ ಅಂತ ಹಾಸ್ಯ ಮಾಡ್ತಾರೆ. ಅವಾಗ ಇವನಿಗೆ ಗೊತ್ತಾಗತ್ತೆ. ಆಮೇಲೆ ಅಷ್ಟೆಲ್ಲ ಇವನು ಬಾಲಕ್ಕೆ ಬೆಂಕಿ ಹಚ್ಚಿ ಇಡೀ ಲಂಕಾಪಟ್ಟಣದಲ್ಲಿ ಒಂದ್ಸಲ ಸುತ್ಸಿ ಎಲ್ಲರೂ ನೋಡ್ಲಿ ಬಾಲಕ್ಕೆ ಬೆಂಕಿ ಹಚ್ಚಿರೋ ಮಂಗಣ್ಣ ಅಂತ. ಎಲ್ಲರೂ ನೋಡ್ಲಿ, ಎಲ್ಲರೂ ನಮ್ಮಲ್ಲಿ ಇರ್ತಕ್ಕಂಥ ಹುಡುಗರು ದೊಡ್ಡವರು ಎಲ್ಲರೂ ಸಂತೋಷ ಪಡ್ಲಿ ಅಂತ ಹೇಳಿ ಆ ಕಪಿಗೆ ಬಾಲಕ್ಕೆ ಬೆಂಕಿ ಹಚ್ಚೋದಕ್ಕೆ ಆಜ್ಞೆ ಏನ್ ಕೊಡ್ತಾನೆ. ಆಗ ರಾಕ್ಷಸರು ಲಂಕಾಪಟ್ಟಣದ ಬಟ್ಟೆಯನ್ನೆಲ್ಲ ತಂದು ಸುತ್ತಕ್ಕೆ ಶುರು ಮಾಡ್ತಾರೆ. ನಾವು ಬಾಲ್ಯದಲ್ಲಿ ಕಥೆ ಕೇಳಿದೀವಿ, ಆಂಜನೇಯ ಬಾಲ ಬೆಳೆಸ್ತಾ ಹೋದ, ಬಟ್ಟೆ ಎಲ್ಲ ಖಾಲಿ ಆಯ್ತು ಲಂಕಾಪಟ್ಟದ್ದು ಅಂತ. ಅದು ಹಾಸ್ಯದ ಕಥೆ, ಚೆನ್ನಾಗಿದೆ ಅದು ಬಾಲ್ಯದಲ್ಲಿ ಕೇಳೋದಕ್ಕೆ. ಹಾಗೆ ಬಟ್ಟೆಯನ್ನೆಲ್ಲ ಸುತ್ತಿ ಆಂಜನೇಯ ತುಂಬಾ ಬೆಳೆಸ್ತಾನೆ ಬಾಲವನ್ನು. ಎಷ್ಟೋ ಹೊತ್ತು ಸುತ್ತಾರೆ, ಆಮೇಲೆ ಸಣ್ಣ ಮಾಡ್ಕೊಂಡ್ಬಿಡ್ತಾರೆ. ಬೆಂಕಿ ಹಚ್ಚೋಕ್ಕಾಗಲ್ಲ, ಆದ್ರೂ ಹೇಗೋ ಮಾಡಿ ಆಂಜನೇಯನ ಬಾಲಕ್ಕೆ ಬೆಂಕಿ ಹಚ್ತಾರೆ. ಬೆಂಕಿ ಹಚ್ಚಿದಾಗ ಆಂಜನೇಯ ಯೋಚನೆ ಮಾಡ್ತಾನಂತೆ, ಸರಿ ಇವಾಗ ನಾನೇನೋ ಹೊಡೆದಾಕ್ಬೋದು ಇವರನ್ನ, ಆದ್ರೂ ಒಂದು ಸಣ್ಣ ಕೆಲಸ ಉಳಿದಿದೆ, ಅದನ್ನು ಮಾಡ್ಕೊಂಡ್ ಬಿಡೋಣ ಅಂತ ಹೇಳಿ ಯೋಚನೆ ಮಾಡ್ತಾ ಏನ್ ಅನ್ಕೊಳ್ತಾನೆ ಆಂಜನೇಯ, ಸರ್ವೇಷಾಮೇವ ಪರ್ಯಾಪ್ತೋ ರಾಕ್ಷಸಾನಾಮಹಂ ಯುಧಿ ಕಿಂ ತು ರಾಮಸ್ಯ ಪ್ರೀತ್ಯರ್ಥಂ ವಿಷಹಿಷ್ಯೇಹಮೀದೃಶಂ ಲಂಕಾಚಾರಯಿತವ್ಯಾ ವೈ ಪುನರೇವ ಭವೇದಿತಿ ರಾತ್ರೌ ನಹಿ ಸುದೃಷ್ಟಾ ಮೇ ದುರ್ಗಕರ್ಮ ವಿಧಾನತಃ
ಅವಶ್ಯಮೇವ ದ್ರಷ್ಟವ್ಯಾ ಮಯಾ ಲಂಕಾ ನಿಶಾಕ್ಷಯೇ ಕಾಮಂ ಬದ್ಧಂ ತು ಮೇ ಭೂಯಃ ಪುಚ್ಛಸ್ಯೋದ್ದೀಪನೇನ ಚ. ಅದಕ್ಕೆ ಆಂಜನೇಯನಿಗೆ ಬುದ್ಧಿಮತಾಂ ವರಿಷ್ಠಂ ಅಂತಾರೆ. ಆಂಜನೇಯನ ಬುದ್ಧಿ, ಆಂಜನೇಯನ ಕಾರ್ಯದಕ್ಷತೆ, ಕಾರ್ಯದ ಗಮನಿಸುವಿಕೆ ಅನ್ನೋದು ಯಾರಿಗೂ ಬರೋಲ್ಲ ಅಂತ ಅವನು ಆಂಜನೇಯ ಯೋಚನೆ ಮಾಡ್ತಾನಂತೆ. ಇಷ್ಟು ಜನ ಏನೋ ಬಾಲಕ್ ಬೆಂಕಿ ಹಚ್ಚುತ್ತಿದ್ದಾರೆ, ನನ್ನ ಪರಾಕ್ರಮಕ್ಕೆ ಯಾರೂ ಸಮರಲ್ಲ, ಒಂದು ಏಟು ಹೊಡೆದು ನಾನು ವಾಪಸ್ ಹೋಗ್ಬೋದು. ಆದರೂ ಸಹ ರಾಮನದ ಇನ್ನೊಂದು ಸಣ್ಣ ಕಾರ್ಯ ಹೊಡೆದಿದೆ, ಅದನ್ನು ಮಾಡ್ಕೊಂಡು ಬಿಡ್ತೀನಿ. ಏನಂದ್ರೆ, ನಾನು ಲಂಕಾಪಟ್ಟಣ ಪ್ರವೇಶ ಮಾಡಿದ್ದು ರಾತ್ರಿ ಆಗ್ಬಿಡ್ತು. ಚಂದ್ರೋದಯವಾದ ನಂತರ ಆ ಆಂಜನೇಯ ಲಂಕಾಪಟ್ಟಣ ಪ್ರವೇಶ ಮಾಡೋದು ಒಂದೇ ದಿನದ ಘಟನೆ. ಸುಂದರಕಾಂಡ ಸಂಜೆ ಹಾರೋದು ಆಂಜನೇಯ, ಬೆಳಿಗ್ಗೆ ಮುಗಿಸ್ಕೊಂಡು ವಾಪಸ್ ಹಾರೋದು. ಮಾರನೇ ದಿನ ಸಂಜೆಗೆ ಅಲ್ಲಿ ಕಪಿಗಳ ಹತ್ರ ಹೋಗ್ತಾನೆ. 24 ಗಂಟೆ ಕಥೆ ಇದು, ಒಂದು ಕಾಂಡ ಪೂರ್ತಿ ಆಂಜನೇಯನದು. ಅವನು ಯೋಚನೆ ಮಾಡ್ತಾನೆ, ನನಗೆ ಆ ಕತ್ತಲೆಯಲ್ಲಿ ಲಂಕಾಪಟ್ಟಣವನ್ನ ದುರ್ಗಕರ್ಮ ವಿಧಾನತಃ ಯಾವ ರೀತಿಯಲ್ಲಿ ದುರ್ಗ ಕಟ್ಟಿದ್ದಾರೆ, ಎಲ್ಲಿ ಎಷ್ಟು ಸೈನ್ಯವಿದೆ, ಯಾವ ಜಾಗ ತುಂಬಾ ಮುಖ್ಯ ಈ ನಗರದಲ್ಲಿ, ಯಾವ ಜಾಗ ದುರ್ಬಲ, ಯಾವ ಜಾಗದಿಂದ ಆಕ್ರಮಣ ಮಾಡಿದ್ರೆ ಸುಲಭವಾಗಿ ಲಂಕೆಯನ್ನು ವಶಪಡಿಸ್ಕೋಬಹುದು, ಇದೆಲ್ಲ ಅವಾಗ ನೋಡೋಕ್ಕಾಗಲಿಲ್ಲ ನನಗೆ. ಈಗ ಕತ್ಲೆ ಆಗೋದಕ್ಕಿಂತ ಮುಂಚೆ ಈ ಸೂರ್ಯನ ಬೆಳಕಿನಲ್ಲೇ ಮತ್ತೊಮ್ಮೆ ಅಷ್ಟನ್ನು ಚೆನ್ನಾಗಿ ನೋಡ್ಕೊಂಡು ಹೋಗ್ತೀನಿ ಅಂತ ಯೋಚನೆ ಮಾಡಿ ಎಳ್ಕೊಂಡು ಹೋಗ್ರಿ ಇದ್ದಂತೆ ಲಂಕಾಪಟ್ಟಣದೊಳಗೆ. ಅವರು ಪೂರ್ತಿ ಲಂಕಾಪಟ್ಟಣ ಸುತ್ತಕ್ಕೆ ಶುರು ಮಾಡಿದ್ರು. ಆದರೆ ಅಷ್ಟನ್ನು ನೋಡ್ತಾ ಇದ್ದ. ಅವನಿಗೆ ಬಾಲಕ್ಕೆ ಬೆಂಕಿ ಸುಡಲ್ಲ, ಯಾಕೆಂದ್ರೆ ಮುಂದೆ ಹೇಳ್ತಾರೆ. ಹಾಗೆ ಅವನನ್ನ ಎಳ್ಕೊಂಡು ಹೋಗ್ತಾ ಇದ್ದಾಗ ಆಂಜನೇಯ ಅಷ್ಟನ್ನು ನೋಡ್ಕೊಂಡಂತೆ. ಯಾವ ಜಾಗ ದುರ್ಬಲ, ಯಾವ ಜಾಗದಲ್ಲಿ ಎಷ್ಟು ಸೈನ್ಯ, ಯಾವ ಜಾಗದಲ್ಲಿ ಯಾವ ರಾಕ್ಷಸರಿದ್ದಾರೆ, ಯಾವ ಜಾಗದಲ್ಲಿ ಯಂತ್ರಗಳನ್ನಿಟ್ಟಿದ್ದಾರೆ, ಎಲ್ಲವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಆಂಜನೇಯ ಮುಂದಕ್ಕೆ ಹೋಗ್ತಾ ಇದ್ದಾನೆ. ಹಾಗೆ ಹೇಳ್ಕೊಂಡು ಹೋಗ್ತಾ ಈ ಕಡೆ ಬಿಡ್ತು, ಸೀತೆಗೆ ಹೇಳಿದ್ರಂತೆ, ಏ ಸೀತೆ, ನಿನ್ನೊಡದೆ ಒಂದು ಕಪಿ ಬಂದು ಮಾತಾಡಿತ್ತಲ್ಲ, ಅದಿವಾಗ ಸಿಗಾಕೊಂಡಿದೆ, ಅದಕ್ಕೆ ಬಾಲಕ್ಕೆ ಬೆಂಕಿ ಹಚ್ಚಿ ಎಳ್ಕೊಂಡು ಹೋಗ್ತಿದ್ದಾರೆ ಅಂತ. ಆ ಮಾತನ್ನು ಕೇಳ್ತಿದ್ದಂಗೆ ಸೀತೆಗೆ ಶ್ರುತ್ವಾ ತದ್ವಚನಂ ಕ್ರೂರಂ ಆತ್ಮಾಪಹರಣೋಪಮಂ, ಸೀತೆಗೆ ತನ್ನನ್ನು ಮತ್ತೊಮ್ಮೆ ಕದ್ದಂತೆ ಅಷ್ಟು ದುಃಖವಾಗಿಬಿಡ್ತಂತೆ. ಅಂಥ ದುಃಖಮಯವಾದಂತಹ ಮಾತನ್ನು ಕೇಳಿ ಸೀತೆ ಅಗ್ನಿದೇವನ ಹತ್ರ ಪ್ರಾರ್ಥನೆ ಮಾಡ್ತಾಳೆ ಆಂಜನೇಯನಿಗೋಸ್ಕರ. ಉಪತಸ್ಥೆ ವಿಶಾಲಾಕ್ಷಿ ಪ್ರಯತಾಹವ್ಯವಾಹನಂ ಯದ್ಯಸ್ತಿ ಪತಿ ಶುಶ್ರೂಷಾ ಯದ್ಯಸ್ತಿ ಚರಿತಂ ತಪಃ ಯದಿ ವಾಸ್ತ್ಯೇಕಪತ್ನೀತ್ವಂ ಶೀತೋ ಭವ ಹನುಮತಃ ಯದಿ ಕಿಂಚಿದನುಕ್ರೋಶಃ ತಸ್ಯ ಮಯ್ಯಸ್ತಿ ಧೀಮತಃ ಯದಿ ವಾ ಭಾಗ್ಯಶೇಷೋ ಮೇ ಶೀತೋ ಭವ ಹನುಮತಃ ಯದಿ ಮಾಂ ವೃತ್ತ ಸಂಪನ್ನಾಂ ತತ್ಸಮಾಗಮಲಾಲಸಾಂ ಸವಿಜಾನಾತಿ ಧರ್ಮಾತ್ಮಾ ಶೀತೋ ಭವ ಹನುಮತಃ ಯದಿ ಮಾಂ ತಾರಯೇದಾರ್ಯಃ ಸುಗ್ರೀವ ಸತ್ಯಸಂಗರಃ ಅಸ್ಮದ್ದುಃಖಾಂಬು ಸಂರೋಧಾತ್ ಶೀತೋ ಭವ ಹನುಮತಃ ತತಸ್ತೀಕ್ಷ್ಣಾರ್ಚಿರವ್ಯಗ್ರಹ ಪ್ರದಕ್ಷಿಣ ಶಿಖೋನಲಃ. ಸೀತೆ ಯದ್ಯಸ್ತಿ ಪತಿ ಶುಶ್ರೂಷಾ, ನಾನು ಏನಾದರೂ ನನ್ನ ಗಂಡನಿಗೆ ಸೇವೆಯನ್ನು ಮಾಡಿದರೆ, ಏನಾದರೂ ಒಂದು ತಪಸ್ಸನ್ನ ಸ್ವಲ್ಪವಾದರೂ ಪುಣ್ಯ ಸಂಚಯ ಮಾಡಿದರೆ, ಯದಿವಾ ತ್ವೇಕಪತ್ನಿತ್ವಂ, ನಾನು ಒಬ್ಬನಿಗೆ ಹೆಂಡತಿಯಾಗಿರ್ತಕ್ಕಂಥವಳು ಎಂಬತಕ್ಕಂತಹ ನಿಶ್ಚಯ ನಡವಳಿಕೆ ನನ್ನಲ್ಲಿದ್ರೆ, ಶೀತೋಭವ ಹನುಮತಃ, ಅಗ್ನಿದೇವ ನೀನು ಆಂಜನೇಯನಿಗೆ ಶೀತನಾಗು, ಅಂದ್ರೆ ಅವನನ್ನು ಖಂಡಿತ ಸುಡಬೇಡ, ಅವನಿಗೆ ಬಾಲ ತುದಿಯಲ್ಲಿ ಐಸಿಟ್ಟಂಗಾಗಬೇಕು, ಅಷ್ಟು ತಂಪಾಗಬೇಕು, ಆ ರೀತಿಯಲ್ಲಾಗೋ. ರಾಮನಿಗೆ ನನ್ನ ಮೇಲೆ ಸ್ವಲ್ಪವಾದರೂ ಪ್ರೀತಿ ಇದ್ದರೆ, ನನಗೆ ಸ್ವಲ್ಪವಾದರೂ ಭಾಗ್ಯಶೇಷ ಉಳಿದಿದ್ದರೆ, ನನ್ನ ಗಂಡನೊಡನೆ ಮತ್ತೊಮ್ಮೆ ಸೇರಬೇಕು, ಅಯೋಧ್ಯೆಗೆ ವಾಪಸ್ ಹೋಗಬೇಕು ಎಂಬತಕ್ಕಂತಹ ಪುಣ್ಯ ಅದೃಷ್ಟ ನನ್ನಲ್ಲಿದ್ದರೆ, ನೀನು ಶೀತನಾಗು ಹನುಮಂತನಿಗೆ. ನನ್ನನ್ನ ಇಂಥ ವೃತ್ತ ಸಂಪನ್ನಳಾದಂತಹ ನನ್ನನ್ನ
ರಾಮನೇ ಬೇಕು ಅಂತ ಭಾವನೆ ಇರತಕ್ಕಂಥ ನನಗೆ ರಾಮನೂ ಅದೇ ರೀತಿಯಲ್ಲಿ ನನ್ನಲ್ಲಿದ್ದರೆ ಸವಿಜಾನಾತಿ ಧರ್ಮಾತ್ಮ, ರಾಮನಿಗೂ ನನ್ನ ಬಗ್ಗೆ ಅಷ್ಟು ನಂಬಿಕೆ ಇದ್ದರೆ ನೀನು ಹನುಮಂತನಿಗೆ ಶೀತನಾಗು. ಸುಗ್ರೀವ ಈ ಕಷ್ಟದಿಂದ ನನ್ನನ್ನು ಕಾಪಾಡ್ತಾನೆ ಅಂತಂದ್ರೆ ನೀನು ಹನುಮಂತನಿಗೆ ಶೀತನಾಗು ಅಂತ ಸೀತೆ ಅಗ್ನಿದೇವನ್ನು ಪ್ರಾರ್ಥನೆ ಮಾಡ್ಕೊಂಡೊಡನೆಯೇ ಹವ್ಯವಾಹನ ಅಲ್ಲಿ ಪ್ರದಕ್ಷಿಣಾಕಾರವಾಗಿ ಸುತ್ತಕ್ಕೆ ಶುರು ಮಾಡಿದ್ನಂತೆ. ಇದು ಶಾಸ್ತ್ರದಲ್ಲಿ ಒಂದು ಶಕುನ ಶಾಸ್ತ್ರದಲ್ಲಿ ನಾವು ಹೋಮ ಮಾಡ್ತಾ ಪುಣ್ಯಕರ್ಮವನ್ನು ಮಾಡ್ತಾ ಅಗ್ನಿ ಪ್ರದಕ್ಷಿಣೆಯಿಂದ ಸುತ್ತಿದ್ರೆ ಅದರ ಫಲವಾಗತ್ತೆ ಅಂತ. ಅಪ್ರದಕ್ಷಿಣಾಕಾರವಾದ ಜ್ವಾಲೆ ಬಂತು ಅಂದ್ರೆ ಆ ಕರ್ಮ ಅಷ್ಟು ಫಲಗೂಡಲ್ಲ ಅಂತ. ಆ ರೀತಿಯಲ್ಲಿ ಶಕುನ ಶಾಸ್ತ್ರ ಅದು ಆಂಜನೇಯನಿಗೆ ಹಾಗ ಅನ್ನಿಸ್ತು. ಆಂಜನೇಯನು ಯೋಚನೆ ಮಾಡ್ತಾನೆ, ದೃಶ್ಯತೆ ಚ ಮಹಾ ಪ್ರದೀಪ್ತೋಗ್ನಿರಯಂಕಸ್ಮಾತ್ ನಮಾಂದಹತಿ ಸರ್ವತಃ ದೃಶ್ಯತೆ ಚ ಮಹಾಜ್ವಾಲ ಕರೋತಿ ಚ ನಮೇರುಜಂ ಶಿಶಿರಸ್ಯೇವ ಸಂಪಾತೋ ಲಾಂಗೂಲಾಗ್ರೆ ಪ್ರತಿಷ್ಠಿತ ರಾಮಪ್ರಭಾವಾದ ಆಶ್ಚರ್ಯಂ ಅಂತ ಹೇಳಿದ್ದಾನೆ. ಅಂದ್ರೆ ಈ ನನಗೆ ರಾಮನ ಒಂದು ಪ್ರಭಾವದಿಂದ ನನ್ನ ಬಾಲದಲ್ಲಿ ಇರತಕ್ಕಂಥ ಅಗ್ನಿ, ನನ್ನ ತಂದೆಯೊಡನೆ ಅಗ್ನಿಗೆ ಸ್ನೇಹವೂ ಇದೆ, ರಾಮನ ಪ್ರಭಾವವೂ ಇದೆ, ಸೀತೆಯ ಅನುಗ್ರಹವೂ ಇದೆ ನನ್ನ ಮೇಲೆ. ಆದ್ದರಿಂದ ನನಗೆ ಅಗ್ನಿ ಸುಡ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಆಂಜನೇಯನು ಸಂತೋಷವಾಗಿದ್ದಾನೆ. ಪೂರ್ಣವಾಗಿ ಲಂಕೆಯನ್ನೆಲ್ಲ ನೋಡ್ದ. ಲಂಕೆಯನ್ನೆಲ್ಲ ನೋಡಿದ್ಮೇಲೆ ಆಂಜನೇಯ ಏನ್ ಮಾಡ್ದ, ಆಯ್ತು ಇನ್ನು ವಾಪಸ್ ಹೋಗ್ಬೇಕಲ್ಲ, ದೊಡ್ಡಕ್ಕಾಗ್ಬಿಟ್ಟ. ಆ ಹಗ್ಗಗಳನ್ನೆಲ್ಲ ಕಟ್ಟಿದ್ರು ಅದೆಲ್ಲ ಮುರಿದೇ ಹೋಯ್ತು. ಮತ್ತೊಮ್ಮೆ ಆ ಪರಿಘವನ್ನು ತೆಗೆದುಕೊಂಡ, ಎಲ್ಲ ರಾಕ್ಷಸರು ಎಳ್ಕೊಂಡು ಹೋಗ್ತಿದ್ದಲ್ಲ ಅವರನ್ನೆಲ್ಲ ಬಡ್ದ, ಅವರೆಲ್ಲ ಕೆಳಗೆ ಬಿದ್ದರು, ಸತ್ತು ಹೋದ್ರು. ಬಿದ್ದ ಮೇಲೆ ಆಂಜನೇಯ ಯೋಚನೆ ಮಾಡಿದಂತೆ ಮತ್ತೊಂದು ಕಾರ್ಯ, ಇವಾಗ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ವೀಕ್ಷಮಾಣಸ್ತತೋ ಲಂಕಾ ಕಪಿಃ ಕೃತ ಮನೋರಥಃ ವರ್ಧಮಾನ ಸಮುತ್ಸಾಹಃ ಕಾರ್ಯ ಶೇಷಂ ಅಚಿಂತಯತ್ ಕಿನ್ನು ಖಲ್ವವಶಿಷ್ಟಂ ಮೇ ಕರ್ತವ್ಯಮಿಹ ಸಾಂಪ್ರತಂ ಯದೇಷಾಂ ರಕ್ಷಸಾಂ ಭೂಯಃ ಸಂತಾಪಜನನಂ ಭವೇತ್ ವನಂ ತಾವತ್ ಪ್ರಮಥಿತಂ ಪ್ರಕೃಷ್ಟ ರಾಕ್ಷಸಾಗತಾಃ ಬಲೈಕದೇಶಕ್ಷಪಿತಃ ಶೇಷಂ ದುರ್ಗವಿನಾಶನಂ. ಆಂಜನೇಯ ಯೋಚನೆ ಮಾಡ್ದ. ಈಗ ಏನಾಯ್ತು, ರಾಕ್ಷಸರನ್ನೆಲ್ಲ ಹೊಡೆದಾಯ್ತು. ಒಂದು ಸಣ್ಣ ಕಾರ್ಯ ಉಳಿದಿದೆ. ಏನು ಅಂತಂದ್ರೆ ರಾಕ್ಷಸರಿಗೆ ಇನ್ನೂ ಸಂತಾಪವಾಗಬೇಕು, ಇನ್ನೂ ಗೋಳೈಕೋಬೇಕು ಇವರನ್ನು ನಾನು ಅಂತ ಯೋಚನೆ ಮಾಡ್ತಾ ಈ ದುರ್ಗವನ್ನೆಲ್ಲ ನಾಶ ಮಾಡಾಯ್ತು. ಶೇಷಂ ದುರ್ಗ ವಿನಾಶನಂ, ಲಂಕಾಪಟ್ಟಣವನ್ನು ನಾಶ ಮಾಡಬೇಕು, ರಾಕ್ಷಸರನ್ನೆಲ್ಲ ಎಷ್ಟೋ ರಾಕ್ಷಸರನ್ನ ವಧೆ ಮಾಡಾಯ್ತು ಅಂತ ಯೋಚನೆ ಮಾಡಿ ಏನ್ ಅನ್ಕೊಂಡ, ದುರ್ಗೆ ವಿನಾಶಿತೆ ದುರ್ಗೆ ವಿನಾಶಿತೆ ಕರ್ಮ ಭವೇತ್ ಸುಖ ಪರಿಶ್ರಮಂ ಅಲ್ಪಯತ್ನೇನ ಕಾರ್ಯೇಸ್ಮಿನ್ ಮಮ ಸ್ಯಾತ್ ಸಫಲಂ ಶ್ರಮಃ ಯೋ ಹ್ಯಯಂ ಮಮಲಾಂಗೂಲೆ ದೀಪ್ಯತೆ ಹವ್ಯವಾಹನಃ ಅಸ್ಯ ಸಂತರ್ಪಣಂ ನ್ಯಾಯಂ ಕರ್ತುಮೇಭಿರ್ಗೃಹೋತ್ತಮೈಃ ತತಃ ಪ್ರದೀಪ್ತಲಾಂಗೂಲಃ ಸವಿದ್ಯುದಿವತೋ ಯದಃ ಭವನಾಗ್ರೇಷು ಲಂಕಾಯ ವಿಚಚಾರ ಮಹಾಕವಿಃ. ಈಗ ಸಣ್ಣ ಕಾರ್ಯ ಉಳಿದಿದೆ, ಅಲ್ಪಶೇಷ ಕಾರ್ಯ ದುರ್ಗನಾಶನ. ಹೇಗೆ ಮಾಡಬೇಕು ಅಂತ ಯೋಚನೆ ಮಾಡ್ದ. ಬಾಲಕ್ಕೇನೋ ಬೆಂಕಿ ಇಟ್ಟಿದ್ದಾರೆ. ಇವಾಗ ಈ ಅಗ್ನಿದೇವ ನನ್ನನ್ನು ಸುಡ್ತಿಲ್ಲ. ಅಗ್ನಿಯ ಸ್ವಭಾವ ಏನೋ, ಯಾವ್ದು ಹತ್ಕೊಳುತ್ತೋ ಅದನ್ನು ಸುಡಬೇಕು, ನನ್ನನ್ನು ಸುಡ್ತಿಲ್ಲ. ಆದ್ರಿಂದ ಇವನಿಗೆ ನನ್ನ ವಿಷಯದಲ್ಲಿ ಅನುಗ್ರಹವಾಗಿದ್ದಾನೆ. ಆದ್ರಿಂದ ಇವನಿಗೊಂದು ಆಹಾರವನ್ನು ನಾವೇನಾದ್ರೂ ಕೊಡಬೇಕು. ಇವಾಗ ಯೋಹ್ಯಯಂ ಮಮಲಾಂಗೂಲೆ ದೀಪ್ಯದೇಹ ವ್ಯವಾಹನ ಅಸ್ಯ ಸಂತರ್ಪಣಂ ನ್ಯಾಯಂ ಕರ್ತುಮೇಭಿರ್ಗೃಹೋತ್ತಮೈಃ. ಈ ರಾಕ್ಷಸರ ಮನೆಯಿಂದ ಇವರಿಗೆ ಸಂತರ್ಪಣ ಅಂದ್ರೆ ತೃಪ್ತಿ ಅಂತ ಅರ್ಥ. ನಮ್ಮ ಭಾಷೆಯಲ್ಲೂ ಮಾಡ್ಬೋದು, ಸಂತರ್ಪಣೆ ಮಟ್ಟಿ ಚುಡಮಾಯಿತಕ್ಕಿಂತ ಸಂತರ್ಪಣೆ ಮಾಡಿಸ್ದ ಅಂತ ಮನೆಗಳಿಂದ ಅಗ್ನಿಗೆ ಆಹಾರವನ್ನ ಈ ಮನೆಗಳನ್ನೇ ಕೊಟ್ಟು ಬಿಡ್ತೀನಿ ಅಂತ ಯೋಚನೆ ಮಾಡಿ ಆಂಜನೇಯ ಆ ರಾಕ್ಷಸರನ್ನೆಲ್ಲ ಹೊಡೆದು
ಒಂದ್ ಮನೆಯಿಂದ ಒಂದ್ ಮನೆಗೆ ಹಾರಕ್ಕೆ ಶುರು ಮಾಡ್ದ. ಮನೆ ಮೇಲೆ ಹತ್ತು ಕೂತ್ಕೊಳ್ಳೋದು, ಮನೆಗೆ ಬೆಂಕಿ ಹಚ್ಚೋದು. ಹೀಗೆ ಮಹಾಪಾರ್ಶ್ವನ ಮನೆ, ಮಹೋದರನ ಮನೆ, ಒಂದು ಮನೆಯನ್ನು ಬಿಟ್ಟು, ವಿಭೀಷಣ ಮನೆಯನ್ನು ಬಿಟ್ಟು ವಜ್ರದಂಷ್ಟ್ರ, ಇಂದ್ರಜಿತು ರಾಕ್ಷಸರ ಪಟ್ಟಿನೇ ಇದೆ. ಜಂಬುಬಾಲಿ, ಸುಮಾಲಿ, ಋಷ್ಮಿಕೇತು, ಹೃಷ್ಟಕರ್ಣ ಅಂತ. ಕಡೆಗೆ ರಾವಣನ ಮನೆಗೂ ಬೆಂಕಿ ಇಟ್ಟ. ಎಲ್ಲರ ಮನೆಗೂ ಬೆಂಕಿ ಇಡ್ತಿದ್ದಂತೆ ಏನಾಯ್ತು ಆ ಪರಿಸ್ಥಿತಿ ಲಂಕೆಯಲ್ಲಿ? ಶ್ವಸನೇನ ಚ ಸಂಯೋಗಾತ್ ಅತಿವೇಗೋ ಮಹಾಬಲಃ ಕಾಲಾಗ್ನಿರಿವ ಸಂದೀಪ್ತಃ ಪ್ರಾವರ್ಧತ ಹುತಾಶನಃ ಪ್ರವೃದ್ಧಮಗ್ನಿಂ ಪವನಃ ತೇಷು ವೇಶ್ಮ ಸ್ವಚಾರಯತ್ ತಾನಿ ಕಾಂಚನ ಜಾಲಾನಿ ಮುಕ್ತಾಮಣಿಮಯಾನಿ ಚ ಭವನಾನಿ ವ್ಯಶೀರ್ಯಂತ ರತ್ನವಂತಿ ಮಹಾಂತಿ ಚ ತಾನಿ ಭಗ್ನ ವಿಮಾನಾನಿ ನಿಪೇತು ಧರಣೀತಲೇ ಆಂಜನೇಯ ಯಾವಾಗ ಎಲ್ಲದಕ್ಕೂ ಬೆಂಕಿಯನ್ನು ಹಚ್ಚುತ್ತಾ ಹೋದ್ನೋ, ವಾಯುದೇವನಿಗೆ ಯಾವುದೇ ತಂದೆ ಆಗಲಿ ಮಗ ಮಾಡ್ತಿರೋ ಒಳ್ಳೆ ಕೆಲಸಕ್ಕೆ ಸಪೋರ್ಟ್ ಮಾಡ್ತಾರೆ ಸಹಜವಾಗಿ. ಮಗ ಒಳ್ಳೆ ಕೆಲಸ ಮಾಡ್ತಿದ್ದಾನೆ ಅಂತ ಗೊತ್ತಾಯ್ತು, ಜೋರ ಗಾಳಿ ಬೀಸಕ್ ಶುರು ಆಯ್ತ ವಾಯುದೇವ. ಯಾವಾಗ ಜೋರ ಗಾಳಿ ಬೀಸಕ್ ಶುರು ಆಯ್ತೋ ಅಗ್ನಿ ಹತ್ಕೊಂಡ್ಬಿಡ್ತು ಪೂರ್ತಿ ಲಂಕಾಪಟ್ಟಣಕ್ಕೆ. ಲಂಕಾಪಟ್ಟಣಕ್ಕೆ ಹತ್ಕೊಂಡು ಆ ಮನೆಗಳು ಎಲ್ಲವೂ ಮುರಿದು ಬೀಳ್ತಾ ಇದೆ. ನಾವು ಸಣ್ಣ ಅಗ್ನಿ ಅವಘಡಕ್ಕೆ ಬೆಚ್ಚೋಗಿದ್ದೀವಿ. ಒಂದು ಸ್ವಲ್ಪ ದಿನದಿಂದ ನಮ್ಮೂರಲ್ಲಿ ಆಗಿದ್ದು ಆ ಅಗ್ನಿಯ ಭಯಂಕರತೆ. ಇನ್ನು ಇಡೀ ನಗರಕ್ಕೆ ಬೆಂಕಿ ಹತ್ಬಿಟ್ರೆ ಎಂಥ ಭಯಂಕರ ಸ್ಥಿತಿ ಇರಬೇಡ. ಆ ರೀತಿಯಲ್ಲಿ ಬೆಂಕಿ ಹಚ್ಚೋಣ. ಆ ರಾಕ್ಷಸಿಯರೆಲ್ಲ ಪಾಪ ಅವರವರ ಮನೆ ಮೇಲ್ಗಡೆಯಲ್ಲಿ ಯಾವುದಾವುದೋ ಕೆಲಸ ಮಾಡಿಕೊಂಡು, ರಾತ್ರಿ ಹೊತ್ತು ಶುರು ಆಗಿದೆ, ಅಲಂಕಾರ ಮಾಡಿಕೊಂಡು ಸಂಜೆಯಲ್ಲಿ ಎಲ್ಲ ಪಾರ್ಕ್ಗೆಲ್ಲ ಹೋಗ್ಬೇಕಲ್ಲ, ರೆಡಿ ಆಗ್ತಾ ಇದ್ರು. ಆ ಸಮಯದಲ್ಲಿ ರಾಕ್ಷಸಿಯರಿಗೆ ಎಲ್ಲರಿಗೂ ಭಯವಾಗ್ತಾ ಇದೆ. ಪೂರ್ತಿ ಬೆಂಕಿ ವ್ಯಾಪಿಸ್ಕೊಂಡ್ಬಿಟ್ಟಿದೆ. ಅವರು ಆಕ್ರಂದನ ಮಾಡ್ತಾ ಇದ್ದಾರೆ. ಇಂದ್ರನ ಶ್ಲೋಕ ಒಟ್ಟಿಗೆ ಹೋದು ವಜ್ರಿ ಮಹೇಂದ್ರ ಸರಿ ಅದೇ ವಜ್ರೀ ಮಹೇಂದ್ರ ಸ್ತ್ರಿದಶೇಶ್ವರೋ ವಾ ಸಾಕ್ಷಾದ್ಯಮೋ ವಾ ವರುಣೋ ನಿಲೋ ವಾ ರುದ್ರೋಗ್ನಿರ್ಕೋ ಧನದಶ್ಚ ಸೋಮೋ ನವಾನರೋಯಂ ಸ್ವಯಮೇವ ಕಾಲಃ ರುದ್ರೋಗ್ನಿರ್ಕೋ ಧನದಶ್ಚ ಸೋಮೋ ನವಾನರೋಯಂ ಸ್ವಯಮೇವ ಕಾಲಃ ಹಾತಾತಃ ಪುತ್ರಕ ಕಾಂತಮಿತ್ರ ಹಾ ಜೀವಿತಂ ಭೋಗಯುತಂ ಸುಪುಣ್ಯಂ ರಕ್ಷೋಭಿರೇವಂ ಬಹುಧಾ ಬ್ರುವದ್ಭಿಃ ಶಬ್ದಃ ಕೃತೋ ಘೋರತರ ಸುಭೀಮಃ. ಆ ರಾಕ್ಷಸಿಯರು ಏನು ಇದು ನಮಗೆ ಎಂಥ ಕಷ್ಟ ಬಂತು, ಸಾಕ್ಷಾತ್ ಇಂದ್ರನೇ ಬಂದು ನಮ್ಮನ್ನೆಲ್ಲ ಸುಡ್ತಾ ಇದ್ದಾನೋ, ಯಮ ಬಂದಿದ್ದಾನೋ, ವರುಣ ಬಂದಿದ್ದಾನೋ, ವಾಯು ಬಂದಿದ್ದಾನೋ, ರುದ್ರ ಬಂದಿದ್ದಾನೋ, ಅಗ್ನಿ ಬಂದಿದ್ದಾನೋ, ಕುಬೇರ ಸೋಮ, ಯಾವ ದೇವತೆಗಳು ನಮಗಿಷ್ಟು ತೊಂದರೆ ಕೊಡ್ತಾ ಇದ್ದಾರೆ. ನವಾನರೋಯಂ ಸ್ವಯಮೇವ ಕಾಲಃ, ಇವನು ಮಂಗನಲ್ಲ, ಸಾಕ್ಷಾತ್ ಕಾಲಪುರುಷ. ರಾಕ್ಷಸರನ್ನೆಲ್ಲ ಸುಡಕ್ಕೆ ಬಂದಿರೋನು ಇವನು. ಅಯ್ಯೋ ಅಪ್ಪ, ಅಣ್ಣ, ತಮ್ಮ, ಅಯ್ಯೋ ಎಂಥ ಪರಿಸ್ಥಿತಿ ಬಂತು ಅಂತ ಆಕ್ರಂದನ ಮಾಡ್ತಾ ಆ ಮನೆಗಳೆಲ್ಲ ಕುಸಿದು ಹೋಗ್ತಿದೆ ಅಗ್ನಿಯ ಜ್ವಾಲೆಗೆ. ಅವರು ಎಷ್ಟೋ ಜನ ಸುಟ್ಟು ಹೋಗ್ತಾ ಇದ್ದಾರೆ. ಬೀದಿಯಲ್ಲಿ ಅಳ್ಕೊಂಡು ಕಿರಿಚಾಡ್ತಾ ಇದ್ದಾರೆ. ಹೀಗೆ ಲಂಕಾ ಪಟ್ಟಣದಲ್ಲೇ ಹಾಹಾಕಾರ ಎದ್ದು ಬಿಡ್ತು. ಪೂರ್ತಿ ಲಂಕಾಪಟ್ಟಣ ಸುಟ್ಟ ಭಸ್ಮವಾಗ್ತಾ ಇದೆ. ಏನು ಮಾಡೋದಕ್ಕಾಗ್ತಿಲ್ಲ ಯಾರಿಗೂ. ಅದನ್ನೆಲ್ಲ ಆಂಜನೇಯ ನೋಡ್ತಾ ಪೂರ್ತಿ ಕೆಲಸವಾಯಿತು ಅನ್ಕೊಂಡು ಸೀದಾ ವಾಪಸ್ ಬಂದು ಸಮುದ್ರದಲ್ಲಿ ತನ್ನ ಬಾಣದಲ್ಲಿ ಹಚ್ಚಿರ್ತಕ್ಕಂತಹ ಬೆಂಕಿಯನ್ನ ಆರಿಸ್ತಾನೆ. ಆರಿಸಿದಾಗ ಆಂಜನೇಯನಿಗೆ ಒಂದು ಯೋಚನೆ ಶುರು ಆಗುತ್ತೆ. ಸಂದೀಪ್ಯಮಾನಾಂ ವಿತ್ರಸ್ತಾಂ ತ್ರಸ್ತರಕ್ಷೋಗಣಾಂ ಪುರೀಂ ಅವೇಕ್ಷ್ಯ ಹನುಮಾನ್ ಲಂಕಾಂ ಚಿಂತಯಾಮಾಸ ವಾನರಃ ತಸ್ಯಾಭೂತ್ ಸುಮಹಾನ್ ಸ್ತ್ರಾಸಃ
कुत्साचात्मन्यजायत लङ्कां प्रदहता कर्म किं स्वित्कृतमिदं मया धन्यास्ते पुरुषश्रेष्ठाः ये बुद्ध्या कोपमुत्थितं निरुन्धन्ति महात्मानः दीप्तमग्निमिवाम्भसा क्रुद्धः पापं न कुर्यात् कः क्रुद्धो हन्यात् गुरूनपि क्रुद्धः परुषया वाचा नरसाधूनधिक्षिपेत् वाच्या वाच्यं प्रकुपितो न विजानाति कर्हिचित् नाकार्यमस्ति क्रुद्धस्य नावाच्यं विद्यते क्वचित् धिगस्तु मां सुदुर्बुद्धिं निर्लज्जं पापकृत्तमम् अचिन्तयित्वा तां सीताम् अग्निदं स्वामिघातकम्. ಆಂಜನೇಯ ಸಂತೋಷವಾಗಿದ್ದಾನೆ. ಎಲ್ಲ ಕೆಲಸವೂ ಆಯಿತು ಅಂತ ಒಂದು ಚಿಂತೆ ಶುರು ಆಗ್ಬಿಡ್ತು. ಅಯ್ಯೋ, ಎಂಥ ಕೆಲಸ ಮಾಡಿಬಿಟ್ಟೆ ನಾನು. ಸಮಸ್ತ ಲಂಕಾಪಟ್ಟಣವನ್ನು ಸುಟ್ಟೆ, ಸೀತೆ ಇರೋ ಜಾಗವು ಸುಟ್ಟು ಹೋಗ್ಬಿಟ್ಟಿದೆ. ಸೀತೆಯನ್ನೇ ಸುಟ್ಬಿಟ್ಟಿದ್ದೀನಿ ನಾನು. ಎಂಥ ಪಾಪ ಕೆಲಸವನ್ನು ಮಾಡಿದೆ, ಎಂಥ ಅಕಾರ್ಯವನ್ನು ಮಾಡಿಬಿಟ್ಟೆ ನಾನು. ಕೋಪಕ್ಕೆ ವಶನಾದವನು ಯಾವ ಪಾಪ ಕಾರ್ಯ ಮಾಡ್ತಾನೆ ಅಂತ ಹೇಳೋದಕ್ಕೆ ಆಗಲ್ಲ. ಅವನು ಸತ್ಪುರುಷರನ್ನೂ ನಿಂದನೆ ಮಾಡ್ತಾನೆ. ವಾಚ್ಯ ನ ಜಾನಾತಿ, ಏನು ಹೇಳಬೇಕು ಏನು ಹೇಳಬಾರ್ದು ಅನ್ನತಕ್ಕಂಥದ್ದೇ ಗೊತ್ತಾಗಲ್ಲ ಅವನಿಗೆ. ಯಾರೋ ಕೋಪವನ್ನು ಗೆಲ್ತಾರೋ ಅವರೇ ನಿಜವಾಗಿ ಸತ್ಪುರುಷರು. ಕೋಪವನ್ನು ಗೆದ್ದವನೇ ಸತ್ಪುರುಷ ಅನ್ನಿಸ್ಕೊಳ್ಳೋದಕ್ಕೆ ಯೋಗ್ಯ. ಧಿಗಸ್ತು ಮಾಂ ಸುದುರ್ಬುದ್ಧಿಂ ನಿರ್ಲಜ್ಜಂ ಪಾಪಕರ್ತಮಂ. ನನಗೆ ಒಂದು ಧಿಕ್ಕಾರವಿರಲಿ. ನನ್ನಂಥ ಅಕಾರ್ಯ ಮಾಡಿದವನೋ, ನನ್ನಂಥ ಅವಿವೇಕಿ, ನನ್ನಂಥ ಮೂರ್ಖ ಇಲ್ಲಿ ಯಾರೂ ಇಲ್ಲ ಅಂತ ಯೋಚನೆ ಮಾಡ್ತಾ, ನಾನು ಅಗ್ನಿದಂ ಸ್ವಾಮಿಘಾತಕಂ, ಸಮಸ್ತ ಕಾರ್ಯವನ್ನು ನಾನೇ ಹಾಳು ಮಾಡಿದೆ. ಯಾವ ಸ್ವಾಮಿ ಕಾರ್ಯಕ್ಕೋಸ್ಕರ ಬಂದಿದ್ದನೋ ಅಷ್ಟನ್ನು ಹಾಳು ಮಾಡಿದೆ ಅಂತ ತುಂಬಾ ದುಃಖಪಟ್ಬಿಟ್ಟ. ಹಾಗೆ ದುಃಖಪಡ್ತಿರ್ಬೇಕಾದ್ರೆ ಸಿದ್ಧಚಾರಣರು ಆಕಾಶದಲ್ಲಿ ಮಾತಾಡ್ಕೊಂಡು ಹೋಗೋದು ಕೇಳಿಸ್ತಂತೆ. ಎಂಥ ಆಶ್ಚರ್ಯ ಇದು, ಸಮಸ್ತ ಲಂಕಾಪಟ್ಟಣವೂ ಸುಟ್ಟರು ಸೀತೆಗೇನೂ ಆಗಿಲ್ಲ ಅನ್ನೋದು. ಆಮೇಲೆ ಆಂಜನೇಯನಿಗೆ ಒಂದು ಮನಸ್ಸಿಗೆ ಯೋಚನೆ ಬರುತ್ತೆ. ನಾನು ಸೀತೆಯನ್ನು ಸುಡ್ತೀನಿ ಅಂತ ಯೋಚನೆ ಮಾಡ್ತಿದ್ನಲ್ಲ, ಸೀತೆ ಯೋಗ್ಯತೆ ಎಂಥದ್ದು. ತಪಸಾ ಸತ್ಯವಾಕ್ಯೇನ ಅನನ್ಯತ್ವಾಚ ಭರ್ತರಿ ಅಸೌ ವಿನಿರ್ದಹೇದಗ್ನಿಂ ನತಾಮಗ್ನಿ ಪ್ರದಕ್ಷಿತಿ. ತನ್ನ ತಪಸ್ಸಿನಿಂದ, ಸತ್ಯವಾಕ್ಯದಿಂದ, ಶ್ರೀರಾಮನೊಡನೆ ಇರತಕ್ಕಂಥ ಅನನ್ಯ ಪ್ರೇಮದಿಂದ ಸೀತೆ ಬೇಕಾದ್ರೆ ಅಗ್ನಿಯನ್ನು ಸುಡಬಹುದು, ಅಗ್ನಿಗೇನು ಸೀತೆಯನ್ನು ಸುಡೋದಕ್ಕಾಗಲ್ಲ ಎಂಬತಕ್ಕಂಥ ನಂಬಿಕೆ ಬಂದು ಆ ಸಿದ್ಧಚಾರಣರ ವಾಕ್ಯದಿಂದ ಆಂಜನೇಯನಿಗೆ ಸಂತೋಷವಾಗತ್ತೆ. ಸಂತೋಷವಾಗಿ ಮತ್ತೊಮ್ಮೆ ಸೀತೆಯ ಬಳಿಗೆ ಬಂದು ಸೀತೆಗೆ ನಮಸ್ಕಾರ ಮಾಡಿ, ಅಮ್ಮ ಎಲ್ಲ ಕೆಲಸವೂ ಆಯಿತು, ಏನೇನು ಮಾಡಬೇಕೋ ಎಲ್ಲವನ್ನೂ ಮಾಡಾಯ್ತು, ನಾನು ಇನ್ನು ಹೋಗಿ ಬರ್ತೀನಿ ಇಂದಾಗ ಸೀತೆ ಇನ್ನೂ 2 ದಿನ ಇರೋ, ನನಗೆ ಸಂತೋಷವಾಗತ್ತೆ ಅಂತ ಹೇಳ್ತಾಳೆ. ಇಲ್ಲ, ನಿನಗೆ ನಿನ್ನ ಭೇಟಿಗಾಗಿ, ನಿನ್ನ ವಾಕ್ಯ ಶ್ರವಣಕ್ಕಾಗಿ ಶ್ರೀರಾಮ ಸುಗ್ರೀವಾದಿಗಳೆಲ್ಲ ಕಾಯ್ತಾ ಇದ್ದಾರೆ, ನಾನು ವಾಪಸ್ ಹೋಗ್ಬೇಕು ಅಂತ ಹೇಳಿ ಅಲ್ಲಿಂದ ಒಂದೇ ಉತ್ಪಾತಕ್ಕೆ ಇಲ್ಲಿಗೆ ಬರ್ತಾನೆ. ಸುಗ್ರೀವ ಅಂಗದಾದಿಗಳ ಸಾನ್ನಿಧ್ಯಕ್ಕೆ ಬರ್ತಾನೆ. ಅಲ್ಲಿ ಬಂದು ಅವರಿಗೆ ತಾನು ಏನೇನು ಮಾಡಿದೆ ಅಷ್ಟು ಕಥೆಯನ್ನು ಹೇಳ್ತಾನೆ. ಕಥೆಯನ್ನು ಹೇಳಿದೊಡನೆ ಆ ಕಪಿಗಳೆಲ್ಲ ಹೊರಡ್ತಾರೆ ರಾಮಾದಿಗಳಿಗೆ ವಿಷಯವನ್ನು ಮುಟ್ಟಿಸ್ಬೇಕು ಅಂತ. ಹಾಗೆ ಹೋಗ್ತಿರ್ಬೇಕಾದ್ರೆ ಒಬ್ಬ ಕಪಿಗೆ ಆಸೆ ಆಗತ್ತೆ. ಅಲ್ಲಿ ಮಧುವನ ಅಂತ ಇರುತ್ತೆ. ಆ ಕಪಿಗಳ ವಂಶ ಪಾರಂಪರ್ಯವಾಗಿ ಬಂದಂತಹ ಜೇನುಗಳು ತುಂಬಾ ಇರತಕ್ಕಂಥ ಒಂದು ಉದ್ಯಾನವನ. ರಾಜರಿಗೆ ಇರ್ತಿತ್ತಲ್ಲ, ರಾವಣನಿಗೆ ಪ್ರಮದಾವನ, ಇಂದ್ರನಿಗೆ ನಂದನವನ, ಹಾಗೆ ಇವರಿಗೆ ಮಧುವನ ಅಂತಿತ್ತು. ಈ ಕಪಿರಾಜರಿಗೆ ಅಧೀನದಲ್ಲಿ ಇರ್ತಕ್ಕಂಥದ್ದು. ಈ ಮಧುಗಳನ್ನು ಅನುಭವಿಸೋಣ ಅಂತ ಒಬ್ಬ ಅಂಗದನ ಹತ್ರ ಕೇಳ್ತಾರೆ. ಅದಕ್ಕೆ ಅಂಗದ ಸರಿ ಅಂತಾರೆ. ಈ ಕಪಿಗಳೆಲ್ಲ ಹೋಗ್ತಾರೆ. ಅಲ್ಲಿ ದಧಿಮುಖ ಅನ್ನೋ ಕಪಿ ಆ ಮಧುವನದ ರಕ್ಷಣೆಗಿದ್ದ. ಸುಗ್ರೀವನ ಮಾವ ಅವನು. ಸುಷೇಣ ಶುಶುರ ಅಂದ್ರೆ ಹೆಣ್ಕೊಟ್ಟ ಮಾವ. ದಧಿಮುಖ ಅನ್ನೋ ಒಂದು ಸೋದರ ಮಾವ. ಅವನಲ್ಲಿ ರಕ್ಷಣೆಗಿದ್ದ. ಅವನು ತಡೆಯಕ್ಕೆ ಬರ್ತಾನೆ. ಇವರೆಲ್ಲ ಅವನನ್ನೇ ಬಡಿದು ಎಲ್ಲ ಜೇನುತುಪ್ಪವನ್ನು ಅನುಭವಿಸ್ತಾರೆ. ಅದನ್ನು ಅವನು ಬಂದು ಸುಗ್ರೀವನಿಗೆ ಹೇಳ್ತಾನೆ. ಆಗ ಸುಗ್ರೀವ ರಾಮ ಕೇಳ್ತಾನೆ, ಏನು ಹೇಳ್ತಿದ್ದಾನೆ ಇವನು, ನಿನ್ನ ಕಡೆ ಇವನು ಕಪಿ ಬಂತು ಅಂತ. ಆಗ ಸುಗ್ರೀವ ಹೇಳ್ತಾನೆ, ಸಮಾಶ್ವಸಿಹಿ ಭದ್ರಂತೆ ದೃಷ್ಟಾದೇವಿ ನ ಸಂಶಯ. ರಾಮ, ಯೋಚನೆ ಮಾಡಬೇಡ, ಸೀತೆಯನ್ನ ಖಂಡಿತವಾಗಿ ನೋಡಿದ್ದಾರೆ. ಯಾಕೆ ಅಂತಂದ್ರೆ ಅಂಗದನ ಸಂತೋಷ, ಮಧುವನವನ್ನು ಧರ್ಷಣೆ ಮಾಡಿರೋದು. ಸೀತೆಯನ್ನು ನೋಡದೆ ಇವರಿಗೆ ಈ ಕೆಲಸ ಮಾಡಕ್ ಖಂಡಿತ ಬರ್ತಿರ್ಲಿಲ್ಲ. ಏನಾದ್ರೂ ಸೀತೆಯನ್ನು ನೋಡದೆ ಬಂದಿದ್ರೆ ಸ್ಯಾಪ್ಮೊರೆ ಹಾಕೊಂಡು ನನ್ನ ಮುಂದೆ ಬಂದು ನಿಂತಿರೋರು ಎಲ್ಲರೂ. ಖಂಡಿತ ನಾನು ಅವ್ರಿಗೆ ಮರಣದಂಡನೆ ಕೊಡ್ತೀನಿ ಅನ್ನೋ ಭಯವೂ ಇರ್ತಿತ್ತು, ಎಲ್ಲವೂ ಇರ್ತಿತ್ತು. ಅವ್ರು ಬಂದಿದ್ದಾರೆ. ಅಷ್ಟಾಗಿ
ದೃಷ್ಟಾದೇವಿ ನ ಸಂದೇಹೋ ನಚಾನ್ಯೇನ ಹನುಮತ. ಖಂಡಿತವಾಗಿ ಸೀತೆಯನ್ನು ನೋಡಿದ್ದಾರೆ, ಆಂಜನೇಯನೇ ನೋಡಿರೋದು, ಯಾರಿಗೂ ಆ ಕೆಲಸವಾಗೋಲ್ಲ, ಆಂಜನೇಯ ಆ ಕೆಲಸ ಮಾಡಿದಾನೆ ಅಂತ ಸುಗ್ರೀವ ರಾಮನಿಗೆ ಹೇಳ್ತಿರ್ಬೇಕಾದ್ರೆ ಆಕಾಶದಲ್ಲಿ ಕಿಲಿಕಿಲಾ ಶಬ್ದದೊಡನೆ ಎಲ್ಲ ಆಂಜನೇಯ, ಅಂಗದ ಎಲ್ಲರೂ ಸಹ ಶ್ರೀರಾಮಾದಿಗಳ ಸಮೀಪಕ್ಕೆ ಬರ್ತಾರೆ. ಹೇಗೆ ಅಂತಂದ್ರೆ ಇದೊಂದು ಲೋಕದ ನಡವಳಿಕೆಯನ್ನು ವಾಲ್ಮೀಕಿಗಳು ಚೆನ್ನಾಗಿ ತೋರಿಸಿದ್ದಾರೆ. ಬರ್ತಿದ್ದಂಥವರು ಅವರು ಬರ್ತಾ ನಾವು ನೋಡಿದ್ವಿ ಸೀತೆಯನ್ನು ಕಂಡ್ವಿ, ಎಂಥ ಕೆಲಸ ಮಾಡಿದ್ವಿ, ಹಾಗೆ ಮಾಡಿದ್ವಿ, ಹೀಗೆ ಮಾಡಿದ್ವಿ ಅಂತ ಎಲ್ಲರೂ ಪರಸ್ಪರವಾಗಿ ಹೇಳ್ತಾ ಹೇಳ್ತಾ ರಾಮನ ಹತ್ರ ಬರ್ತಿದ್ದಾರೆ. ಬರ್ತಿದ್ದಂಗೆ ರಾಮ ಕೇಳಿದ್ದಂತೆ, ಸರಿಪಾ ಎಲ್ಲವೂ ಸರಿ, ಏತನ್ಮೇ ಕ್ವಸೀತಾ ವರ್ತತೆ ದೇವಿ ಕಥಂಚಮಯಿ ವರ್ತತೆ ಏತನ್ಮೇ ಸರ್ವಮಾಖ್ಯಾತ ವೈದೇಹೀಂ ಪ್ರತಿ ವಾನರಾಹ. ತಡೀರಪ್ಪ, ಗಲಾಟೆ ಮಾಡಬೇಡಿ, ಹೇಳ್ರಿ ಸೀತೆ ಹೇಗಿದ್ದಾಳೆ, ನನ್ನ ವಿಷಯದಲ್ಲಿ ಹೇಗಿದ್ದಾಳೆ ಅಂತ ಹೇಳಿ ಅಂತಂದಾಗ ಕಪಿಗಳು ಏನ್ ಮಾಡಿದ್ರು, ರಾಮಸ್ಯ ಗದಿತಂ ಶ್ರುತ್ವಾ ಹರಯೋ ರಾಮಸನ್ನಿಧೌ ಚೋದಯಂತಿ ಹನುಮಂತಂ ಸೀತಾ ವೃತ್ತಾಂತಕೋವಿದಂ ಶ್ರುತ್ವಾ ತು ವಚನಂ ತೇಷಾಂ ಹನುಮಾನ್ ಮಾರುತಾತ್ಮಜಃ ಉವಾಚ ವಾಕ್ಯಂ ವಾಕ್ಯಜ್ಞಃ ಸೀತಾಯಾಃ ದರ್ಶನಂ ಕಥಾ. ಪ್ರಣಮ್ಯ ಶಿರಸಾ ದೇವ್ಯೈ ಸೀತಾಯೈ ತಾಂ ದಿಶಾಂ ಪ್ರತಿ ಉವಾಚ ವಾಕ್ಯಂ ವಾಕ್ಯಜ್ಞಃ ಸೀತಾಯಾಃ ದರ್ಶನಂ ಯಥಾ. ಯಾವಾಗ ರಾಮ ಕೇಳಿದ್ನೋ ಇವಾಗ ಕಪಿಗಳೆಲ್ಲ ಹೇಳ್ಬೇಕಾಯ್ತು. ಅವರೆಲ್ಲ ಹೇಳ್ತಿದಾರಂತೆ, ಚೋದಯಂತಿ ಹನುಮಂತಂ ಸೀತಾವೃತ್ತ ಅಂತ ಕೋವಿದಂ. ಆಂಜನೇಯ ನೀನ್ ಹೇಳೋ ಅಂತ ಅವನ ಮುಂದೆ ಬಿಡ್ತಿದ್ದಾರೆ. ಅವನು ಸೀತಾವೃತ್ತ ಅಂತ ಕೋವಿದ, ನೋಡ್ದವನವನು, ಮಾತಾಡ್ದವನವನು, ಎಲ್ಲವನ್ನೂ ಮಾಡ್ದವನವನು. ಆದ್ರಿಂದ ಆಂಜನೇಯನ ಮುಂದೆ ಕಳಿಸ್ತಾರೆ. ಅವರ ಮಾತನ್ನು ಕೇಳಿ ಆಂಜನೇಯ ಸೀತೆಯ ಬಗ್ಗೆ ಹೇಳುವಂದಾಗ ಮುಂಚೆ ಏನ್ ಮಾಡಿದ್ನಂತೆ ಅಂದ್ರೆ, ಪ್ರಣಮ್ಯ ಶಿರಸಾ ದೇವ್ಯೈ ಸೀತಾಯೈ ತಾಂತಿ ಸಂಪ್ರತಿ. ಸೀತೆ ಯಾವ ದಕ್ಷಿಣ ದಿಕ್ಕಲ್ಲಿದ್ದಾಳೋ ಆ ದಿಕ್ಕಿಗೆ ತಲೆ ಮೇಲೆ ಕೈಕೊಂಡು ಮುಂಚೆ ನಮಸ್ಕಾರ ಮಾಡಿದ್ದಂತೆ. ಸೀತೆಗೆ ನಮಸ್ಕಾರ ಮಾಡಿ ಸೀತೆಯ ಕಥೆಯನ್ನ ಪೂರ್ತಿ ರಾಮನಿಗೆ ಹೇಳ್ತಾನೆ. ಇದೋ ಏನೋ ನಾನು ಯಾವ ರೀತಿಯಲ್ಲಿ ಹಾರದೆ ಸಮುದ್ರವನ್ನ, ಸೀತೆಯನ್ನು ಹೇಗೆ ಭೇಟಿ ಮಾಡಿದೆ, ಯಾವ ರೀತಿಯಲ್ಲಿ ಅವರೊಡನೆ ಸಂವಾದ ಮಾಡಿದೆ, ಅಷ್ಟನ್ನು ವಿಶೇಷವಾಗಿ ಹೇಳ್ತಾನೆ. ಇಲ್ಲಿ ಒಂದು ವಿಶೇಷ ಆಂಜನೇಯನದು, ಚಿತ್ರಕೂಟೆ ಮಹಾಪ್ರಾಜ್ಞ ವಾಯ ಸಂಪ್ರತಿ ರಾಘವ. ಆ ಕಾಕಾಸುರನ ಕಥೆ ಇದೆಯಲ್ಲ, ಇದನ್ನ ರಾಮನಿಗೆ ಹೇಳ್ತಾನೆ ಆಂಜನೇಯ. ಅಲ್ಲಿ ಕಪಿಗಳು ಕೇಳಿರ್ತಾರೆ, ಆ ಸರ್ಗವನ್ನು ಓಡಿಸಕ್ ಹೋಗ್ಲಿಲ್ಲ. ಆಂಜನೇಯ ಹೋಗಿ ಏನ್ ಮಾಡಿದೆ ಅಂತ ಸೀತೆ ಹತ್ರ ಮಾತಾಡದೆ, ಲಂಕಾ ನಾಶ ಮಾಡಿದೆ, ರಾಕ್ಷಸನ ಸಂಹಾರ ಮಾಡಿದೆ, ಅಷ್ಟನ್ನು ಹೇಳ್ತಾನೆ. ಈ ಕಾಕಾವನದ ಕಥೆ ಮಾತ್ರ ಕಪಿಗಳ ಹತ್ರ ಹೇಳೋದಿಲ್ಲ ಆಂಜನೇಯ. ಯಾಕೆಂದ್ರೆ ಸೀತೆಗೂ ರಾಮನಿಗೂ ಮಾತ್ರ ಗೊತ್ತಿರೋ ವಿಷಯ ಅದು. ಅದಕ್ಕೆ ಆಂಜನೇಯ ಮಹಾಬುದ್ಧಿವಂತ. ಅವನು ಮಾಡಿರೋ ಕಾರ್ಯಗಳನ್ನು ನಾವಿಲ್ಲಿ ಎಷ್ಟು ಹೇಳಿದ್ರೂ ಆಗೋದಿಲ್ಲ ಅವನ ಬುದ್ಧಿಯ ಸೂಕ್ಷ್ಮತೆಗೆ. ಅಲ್ಲಿ ಸೀತೆ ಏನಾಗ್ಬಿಡುತ್ತೆ, ಆಂಜನೇಯ ಹೇಳ್ತಾನೆ, ರಾಮನಿಗೆ ಮಾತ್ರ ಗೊತ್ತಾಗೋ ವಿಷಯ ಏನಾದ್ರೂ ಹೇಳು ಅಂತ. ಬೇರೆಯವರಾದ್ರೆ ರಾಮನಿಗೆ ಏನ್ ಅನಿಸ್ಬೋದು, ಬೇರೆ ಯಾರ ಹತ್ರನಾದ್ರೂ ಕೇಳಿಕೊಂಡು ಹೇಳ್ತಿರ್ಬೋದು ನಮ್ಮ ಕಥೆಯನ್ನ. ಅಯೋಧ್ಯೆಯಿಂದ ಬಂದಿರೋ ಕಥೆ ಆಗ್ಬೋದು, ಖರದೂಷಣರ ಸಂಹಾರ ಆಗ್ಬೋದು, ಹೇಳ್ಬೋದು. ಆದ್ರೆ ಸೀತೆಗೂ ರಾಮನಿಗೂ ಕೇವಲವಾಗಿ ಗೊತ್ತಿದ್ದ ಕಾಕಾಸುರನ ಕಥೆ, ಅವರಿಬ್ಬರೇ ಇದ್ದಾಗ ನಡೆದಿರೋದು, ಅದನ್ನ ಕೇಳ್ಕೊಂಡ್ ಬಂದಿರ್ತಾನೆ. ಅದನ್ನ ಹೇಳ್ತಾನೆ. ಅದನ್ನ ಹೇಳಿ ರಾಮನಿಗೆ ಆಂಜನೇಯ ಚೂಡಾಮಣಿಯನ್ನು ಕೊಡ್ತಾನೆ. ವಿಜ್ಞಾಪ್ಯಶ್ಚ ನರವ್ಯಾಘ್ರೋ ರಾಮೋ ವಾಯುಸುತತ್ವಯಾ ಅಖಿಲೇನೇಹ ಯದೃಷ್ಟಿಂ ಇತಿ ಮಾಮಾಹ ಜಾನಕಿ ಅಯಂ ಚಾಸ್ಮೈ ಪ್ರದಾತವ್ಯೋ ಯತ್ನಾತ್ ಸುಪರಿರಕ್ಷಿತಃ ಬ್ರುವತಾ ವಚನಾನ್ಯೇವಂ ಸುಗ್ರೀವಸ್ಯ ಉಪಶೃಣ್ವತಃ ಏಷ ಚೂಡಾಮಣಿ ಶ್ರೀಮಾನ್ ಏಷ ಚೂಡಾಮಣಿ ಶ್ರೀಮಾನ್
ಮಯಾ ಸುಪರಿರಕ್ಷಿತಃ ಮನಃಶಿಲಾಯಾಸ್ತಿಲಕೋ ಗಂಡಪಾರ್ಶ್ವೇ ನಿವೇಶಿತಃ. ಆಂಜನೇಯ ಸೀತೆ ಹೇಳಿರ್ತಕ್ಕಂಥ ಮಾತುಗಳನ್ನು ಹೇಳ್ತಾನೆ ರಾಮನಿಗೆ. ನೀನು ರಾಮನಿಗೆ ನನ್ನ ಬಗ್ಗೆ ತಿಳಿಸು ಅಂತಂದಾಗ ಸುಗ್ರೀವ ಕೇಳ್ತಿರ್ಬೇಕಾದ್ರೆ ಹೇಳು ಅಂತಾನೆ ಆ ಚೂಡಾಮಣಿಯನ್ನು ಕೊಡ್ತಾನೆ. ಏಷ ಚೂಡಾಮಣಿ ಶ್ರೀಮಾನ್ ಮಯಾತೆ ಯತ್ನ ರಕ್ಷಿತ. ಈ ಚೂಡಾಮಣಿಯನ್ನ ನಾನು ರಕ್ಷಣೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಇದನ್ನು ನೀನು ರಾಮನಿಗೆ ತೋರಿಸು. ಇದನ್ನು ರಾಮನಿಗೆ ತೋರಿಸಿದ್ರೆ ರಾಮನಿಗೆ ನಂಬಿಕೆ ಬರುತ್ತೆ, ಹೌದು ಆಂಜನೇಯ ಸೀತೆಯನ್ನು ಭೇಟಿ ಮಾಡಿದ್ದಾನೆ ಅಂತ. ಆ ಗಂಡ ಪಾರ್ಶ್ವದಲ್ಲಿ ಅಂದ್ರೆ ಕೆನ್ನೆಯ ಭಾಗದಲ್ಲಿ ಆ ಚಿತ್ರಕೂಟದಲ್ಲಿ ಕಾಣುತ್ತೆ, ಚಿತ್ರಕೂಟದಲ್ಲೋ ಬೇರೆ ಆ ಭಾಗದಲ್ಲಿ ರಾಮ ಸೀತೆಗೆ ತಿಲಕವನ್ನಿಟ್ಟಿದ್ದ. ಆ ಕಥೆಯನ್ನು ಜ್ಞಾಪಕ ಮಾಡ್ತಾಳೆ. ಇದಿಷ್ಟನ್ನು ರಾಮನಿಗೆ ಹೇಳು, ನಾನು ಸರಿ ಓದು ಅಂತ ಹೇಳ್ತಾಳೆ. ಸೀತೆ ರಾಮನಿಗೆ ಒಂದು ಸಂದೇಶವನ್ನು ಕೊಡ್ತಾಳೆ. ತ್ವಯಾ ಪ್ರಣಷ್ಟೇ ತಿಲಕೆ ತಂ ಕಿಲ ಸ್ಮರ್ತುಮರ್ಹಸಿ ಏಷ ನಿರ್ಯಾತಿತ ಶ್ರೀಮಾನ್ ಮಯಾ ತೇ ವಾರಿಸಂ ಭವಃ ಏತಂ ದೃಷ್ಟ್ವಾ ಪ್ರಮೋದಿಷ್ಯೇ ವ್ಯಸನೆ ತ್ವಾಮಿಹ ವ್ಯಸನೆ ತ್ವಾಂ ಇವಾನಘ ಜೀವಿತಂ ಧಾರಯಿಷ್ಯಾಮಿ ಮಾಸಂ ದಶರಥಾತ್ಮಜ ಊರ್ಧ್ವಂ ಮಾಸಾನ್ನ ಜೀವೇಯಂ ರಕ್ಷಸಾಂ ವಶಮಾಗತ ಊರ್ಧ್ವಂ ಮಾಸಾತ್ ನ ಜೀವೇಯಂ ರಕ್ಷಸಾಂ ವಶಮಾಗತ. ನಾನು ಇನ್ನೊಂದು ತಿಂಗಳು ಬದುಕ್ತೀನಿ, ಅದಾದ ನಂತರ ರಾವಣ ನನ್ನನ್ನು ಸಂಹಾರ ಮಾಡಿಬಿಡ್ತಾನೆ, ನೀನು ಇಂಥ ಸಮಯದಲ್ಲಿ ನನ್ನನ್ನು ಬಂದು ಕಾಪಾಡಬೇಕು ಅಂತ ಸೀತೆ ರಾಮನಿಗೆ ಯಾವ ಯಾವ ಸಂದೇಶವನ್ನು ಕೊಟ್ಟಳೋ ಅಷ್ಟನ್ನು ಆಂಜನೇಯ ವಿಸ್ತಾರವಾಗಿ ಶ್ರೀರಾಮನಿಗೆ ಹೇಳ್ತಾನೆ. ಶ್ರೀರಾಮ ಅದನ್ನು ಕೇಳಿ ತುಂಬಾ ಸಂತೋಷ ಪಡ್ತಾನೆ, ತುಂಬಾ ದುಃಖವನ್ನು ಪಡ್ತಾನೆ. ಸೀತೆಯಲ್ಲಿ ಹೇಳಿದಾಳೆ, ನಿನ್ನಂತೆ ಅನ್ಕೊಂಡಿದ್ದೀನಿ ಈ ಚೂಡಾಮಣಿಯನ್ನ ಅಂತ. ಆ ಚೂಡಾಮಣಿಯನ್ನು ನೋಡ್ತಿದ್ದಂಗೆ ರಾಮನಿಗೆ ಜನಕನದೋ ತಂದೆಯದೋ ಎಲ್ಲವೂ ಜ್ಞಾಪಕ ಆಯ್ತಂತೆ. ಮದುವೆಯಲ್ಲಿ ಇದನ್ನು ಹಾಕೊಂಡಿದ್ಲೋ ಅಂತ ತುಂಬಾ ಸಂತೋಷ ಪಡ್ತಾನೆ, ದುಃಖ ಪಡ್ತಾನೆ ಶ್ರೀರಾಮ. ಅದಾದ ನಂತರ ಆಂಜನೇಯನ ಆಲಿಂಗನ ಮಾಡ್ಕೋತಾನೆ. ಮುಂದೆ ಕಥೆಯಾಗತ್ತೆ. ಇವತ್ತಿನ ಕಥಾಭಾಗವನ್ನ ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಇದ್ದೀವಿ. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹೀಷಾಃ ಗೋ ಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೇ ಚಕ್ರವರ್ತಿ ತನುಜಾಯ ಸಾರ್ವಭೌಮಾಯ ಮಂಗಳಂ. ಇಷ್ಟೊತ್ತು ಆಪ್ಯಾಯಮಾನವಾಗಿ ರಂಜನೀಯವಾಗಿ ಕಾರ್ಯಕ್ರಮವನ್ನು ನಿರ್ವಹಿಸಿದ್ದಾರೆ. ಬಹಳ ಚೆನ್ನಾಗಿ ಕಾರ್ಯಕ್ರಮ ನಡೆದಿದೆ. ಈ ಭಾಗ ಅತ್ಯಂತ ಮುಖ್ಯವಾದಂತಹ ರಾಮಾಯಣದ ಭಾಗಗಳಲ್ಲಿ ಒಂದು. ಇದನ್ನು ಈರ್ವರು ವಾಚನಕಾರರು ವಾಚಿಸಿದ್ದಾರೆ. ಮೊದಲನೇದಾಗಿ ಹೊಸಹಳ್ಳಿಯ ಕುಮಾರಿ ಸುಷ್ಮಿತಾ ಅವರು ಬಹಳ ಚೆನ್ನಾಗಿ ಓದಿದ್ದಾರೆ. ನ್ಯಾಯವಾಗಿ ಸಂಸ್ಕೃತ ಕಾವ್ಯಗಳನ್ನು ಓದುವಂಥದ್ದು ಕಷ್ಟ, ಕನ್ನಡ ಅಭ್ಯಾಸವಿರುತ್ತೆ. ಆದರೆ ಇವತ್ತು ಸಂಸ್ಕೃತವನ್ನು ಕನ್ನಡದ ಹಾಗೆ ಬಹಳ ಸುಲಲಿತವಾಗಿ ವಾಚಿಸಿದ್ದಾರೆ. ಅವರಿಗೆ ಗ್ರಾಮದ ಪರವಾಗಿ ಅನಂತಾನಂತ ಧನ್ಯವಾದಗಳನ್ನು ನಾವು ಸಮರ್ಪಣೆ ಮಾಡ್ತಾ ಇದ್ದೇವೆ. ಈ ಗೌರವ ಸಂಭಾವನೆಯನ್ನು ದಯಮಾಡಿ ಅವರು ಸ್ವೀಕರಿಸಬೇಕು. ಓಂ ಸುಮಂಗಲೇರಿಯಂ ಬಧೋ ದಿಮಾಗಂ ಸಮೇತ ಪಶ್ಯತ ಸೌಭಾಗ್ಯಮಸ್ಯೆ ದತ್ವಾಯಾಥ ಸ್ತಂಭಿಪರೇತನ. ಇನ್ನು ಎಂ ಆರ್ ಆದಿತ್ಯ ಅವರು ತುಂಬ ಚೆನ್ನಾಗಿ ಎಲ್ಲೂ ಸಾಹಿತ್ಯಕ್ಕೆ ಲೋಪವಾಗದಂತೆ ಔಚಿತ್ಯಪೂರ್ಣವಾದಂತಹ
ರಾಗಗಳನ್ನು ಬಳಸಿ ಓದಿದ್ದಾರೆ. 2-3 ದಿವಸ ಭಜನೆ ಎಲ್ಲ ಆದದ್ರಿಂದ ಅವ್ರ ಕಂಠ ಸ್ವಲ್ಪ ಸರಿಯಾಗಿ ಇಲ್ಲದೆ ಹೋದ್ರು. ಕಡೇ ಸಮಯದಲ್ಲಿ ಯಾರು ಇಲ್ಲದೆ ಹೋದ್ರು ಅವರು ತಯಾರಾಗಿದ್ದಾರೆ. ಇದು ಬಹಳ ದೊಡ್ಡ ವಿಚಾರ. ಅವರಿಗೆ ಸಂಗೀತದಲ್ಲಿ ಚೆನ್ನಾಗಿ ಗತಿ ಇರೋದ್ರಿಂದ, ಸಾಹಿತ್ಯವೂ ಅರ್ಥವಾಗೋದ್ರಿಂದ ತುಂಬ ಚೆನ್ನಾಗಿ ಓದಿದ್ದಾರೆ. ಅವ್ರಿಗೂ ಕೂಡ ಗ್ರಾಮದ ಪರವಾಗಿ ಅನಂತ ಧನ್ಯವಾದಗಳು. ಇನ್ನು ನಮ್ಮ ರಾಮಾವಧಾನಿಗಳು, ನಮ್ಮೂರಿನ ಯುವ ವಿದ್ವಾಂಸ ಅಂದ್ರೆ ಏನೋ ಉಪಚಾರಕ್ಕೆ ವಿದ್ವಾನ್ ಅನ್ನೋದಲ್ಲ, ನಿಜವಾಗಲೂ ವಿದ್ವತ್ತಿರುವಂಥವ್ರು. ವೇದಾಂತ, ಜ್ಯೋತಿಷ್ಯ, ಶ್ರೌತ ಈ ಎಲ್ಲ ಶಾಸ್ತ್ರಗಳಲ್ಲೂ ಕೂಡ ಸಮಾನವಾದಂತಹ ಗತಿ ಇದೆ. ಜೊತೆಗೆ ರಾಮಾಯಣ ಸಂಪೂರ್ಣವಾಗಿ ಅವರ ಅವಲೋಕನದಲ್ಲಿದೆ. ಎಲ್ಲ ಶ್ಲೋಕಗಳು ಉಪಸ್ಥಿತಿಯಲ್ಲಿದೆ. ಹಾಗಾಗಿ ಪೂರ್ವಾಪರದ ಕಥೆಯಲ್ಲಿ ಸ್ವಲ್ಪವೂ ಸಂಶಯ ಇಲ್ಲ. ಅದರ ಜೊತೆಗೆ ಸಂಸ್ಕೃತಿಯ ಬಿಂದುಗಳನ್ನು ಗುರುತಿಸ್ತಾ ಹೇಗೆ ರಾಮಾಯಣಕ್ಕೆ ವ್ಯಾಖ್ಯಾನ ಮಾಡಬೇಕು ಅನ್ನೋದು ಗೊತ್ತಿದೆ. ಹಾಗಾಗಿ ಸರಿಯಾದ ದಾರಿಯಲ್ಲಿ, ಸರಿಯಾದ ದಿಕ್ಕಿನಲ್ಲಿ ಅವರು ವ್ಯಾಖ್ಯಾನ ಸಾಗತ್ತೆ. ಬಹಳ ಚೆನ್ನಾಗಿ ಇವತ್ತು ನಡೆಸ್ಕೊಟ್ಟಿದ್ದಾರೆ. ಅವರಿಗೂ ಕೂಡ ಗ್ರಾಮದ ಪರವಾಗಿ ಅನಂತ ಧನ್ಯವಾದಗಳು. ನಾಳೆ ದಿವಸ ವಿಭೀಷಣ ಶರಣಾಗತಿ ಶ್ರೀಯುತ ಎಂ.ಆರ್. ಆದಿತ್ಯ ಅವರು ವಾಚನ ಮಾಡ್ತಾರೆ. ವೇದಬ್ರಹ್ಮಶ್ರೀ ಕೇಶವಾವಧಾನಿಗಳು ವ್ಯಾಖ್ಯಾನಿಸ್ತಾರೆ. ಎಲ್ಲರೂ ಸರಿಯಾದ ಸಮಯಕ್ಕೆ ಆಗಮಿಸಬೇಕು ಅಂತ ಹೇಳಿ ಪ್ರಾರ್ಥನೆ.